ಯೋಚಿಸಿದ್ದೇವೆ. ಈ ದತ್ತಿಯ ನ್ಯಾಸಕರ್ತರಿಗೆ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಸಕಲ ಶ್ರೇಯಸ್ಸು ಉಂಟಾಗಲಿ ಇಂಥ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ನ್ಯಾಯಪುರ ಬಾಳೇಪುರ ಸುಬ್ಬಣ್ಣ ಅವರು ಹಿಂದಿನ ಶತಮಾನಕ್ಕೆ ಸೇರಿದ ಅತ್ಯಂತ ಶ್ರೇಷ್ಠ ನ್ಯಾಯಮೂರ್ತಿಗಳು. ಅವತ್ತಿನ ಕಾಲದಲ್ಲಿ ನ್ಯಾಯಮೂರ್ತಿಗಳಾಗಿ ಜವಾಬ್ದಾರಿ ನಿರ್ವಹಿಸುವುದು ಅಂದರೆ ಒಂದು ರೀತಿಯಲ್ಲಿ ಧರ್ಮರಾಯನ ಕೆಲಸ ಮಾಡಿದ ಹಾಗೆ. ಅತ್ಯಂತ ಪ್ರಾಮಾಣಿಕವಾಗಿದ್ದು, ಶುದ್ಧವಾಗಿದ್ದು, ಬದುಕಿನಲ್ಲಿ ಸ್ವಂತ ಸುಖವನ್ನು ಅನೇಕ ರೀತಿಯಲ್ಲಿ ತ್ಯಾಗ ಮಾಡಿ ಆ ವೃತ್ತಿಯನ್ನು ಅನುಸರಿಸಿಕೊಂಡು ಬಂದವರು ಮತ್ತು ಅವರ ಪ್ರಾಮಾಣಿಕತೆ ದಕ್ಷತೆಗೋಸ್ಕರ ಸಮಾಜದ ಪ್ರೀತಿಯನ್ನು ಕೂಡ ಸಂಪಾದಿಸಿದರು. ಅನೇಕ ಸಂದರ್ಭಗಳಲ್ಲಿ ನ್ಯಾಯಾಧೀಶರಿಗೆ ತೀರ್ಪನ್ನು ಕೊಡುವಾಗ ಒಮ್ಮೆ ಹೆಚ್ಚು ಕಡಿಮೆ ಆದರೂ ಕೂಡ ಮುಂದಿನ ನ್ಯಾಯಾಲಯದಲ್ಲಿ ನ್ಯಾಯ ದೊರಕಿಸಿಕೊಡಬಹುದು ಅನ್ನುವ ಒಂದು ಅವಕಾಶ ಇರೋದರಿಂದ ಹೆಚ್ಚು ಮನಸ್ಸು ವಿಚಲಿತ ಆಗಲ್ಲ. ಆದರೆ ಈ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಅದರಲ್ಲೂ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆ ಕೊಡುವಾಗ ಇಡೀ ಅವರ ವ್ಯಕ್ತಿತ್ವವನ್ನೇ ಹಿಂಡುತ್ತೆ. ಒಬ್ಬ ವ್ಯಕ್ತಿಯ ಜೀವವನ್ನು ತೆಗೀಲಿಕ್ಕೆ ನಾನು ಆದೇಶ ಮಾಡಬೇಕಾದ್ರೆ ನನ್ನ ಅಂತಃಸತ್ವ ಏನಿರಬೇಕು, ಅವನು ಈ ತಪ್ಪಿಗೆ ಈ ಶಿಕ್ಷೆಗೆ ಅರ್ಹನೇ ಅಲ್ವೇ, ಅನೇಕ ರೀತಿಯ ಪರಾಮರ್ಶೆ ಮನಸ್ಸಿನ ನೆಮ್ಮದಿಯನ್ನೆಲ್ಲ ದುಗುಡವನ್ನೆಲ್ಲ ತರುತ್ತೆ. ಅಂತಹ ಒಂದು ಸಂದರ್ಭಕ್ಕೆ ಬಾಳೇಪುರ ಸುಬ್ಬಣ್ಣವರು ಒಳಗಾಗಿದ್ದರು. ಅದೊಂದು ಬೇಸರವಾದಂತಹ ತೀರ್ಪು. ಆದರೂ ಕೂಡ ಒಬ್ಬ ಡಕಾಯಿತನಿಗೆ ಮರಣದಂಡನೆ ಶಿಕ್ಷೆ ಕೂಡ ಕೊಡಬೇಕಾಗಿ ಬಂದಿತ್ತು. ಆದರೆ ಇದರಲ್ಲಿ ಇಂತಹ ಸಂದರ್ಭದಲ್ಲಿ ನಮಗೆ ಧರ್ಮಶಾಸ್ತ್ರ ತಿಳಿಸಿಕೊಡೋದು ಸಮಷ್ಟಿಯ ಹಿತಕ್ಕೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವ್ಯಷ್ಟಿ ಘಾತಕನಾಗಿದ್ದರೆ ಅವನನ್ನು ತೆಗೆದು ಹಾಕಬೇಕಾದ್ದು ನ್ಯಾಯದ ಕರ್ತವ್ಯ. ಇದು ಜೀವ ಹಿಂಸೆ ಅಂತಾಗಲಿ ಅಥವಾ ದ್ವೇಷ ಅಂತಾಗಲಿ ಪರಿಗಣಿಸಬಾರ್ದು. ಸಮಷ್ಟಿ ಸುಖಕ್ಕೆ ನಾವು ಯಾವತ್ತೂ ಕೂಡ ಒತ್ತು ಕೊಟ್ಟು ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನೋದು ಧರ್ಮಶಾಸ್ತ್ರದ ಸೂತ್ರ. ಹೀಗೆ ಅತ್ಯಂತ ಯಶಸ್ವಿಯಾಗಿ ತಮ್ಮ ಜೀವನವನ್ನು ನಡೆಸಿದವರು ಇಂತಹ ಹಿರಿಯರ ಸ್ಮರಣೆಯಲ್ಲಿ ಈ ದತ್ತಿಯನ್ನು ನೀಡಿರುವುದು ಸಂಸ್ಥೆಗೂ ತುಂಬ ಸಂತೋಷವಾಗಿದೆ. ಮತ್ತೊಮ್ಮೆ ದತ್ತಿಯ ನ್ಯಾಸಕರ್ತರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಉಪನ್ಯಾಸವನ್ನು ನೀಡಲು ಬಂದಿದ್ದಾರೆ ಆತ್ಮೀಯರಾದಂತಹ ಶ್ರೀ ವಿ ರಂಗನಾಥರಾವ್ ಅವರು. ರಂಗನಾಥರಾವ್ ಅವರು ವಿಜಯಪುರದಲ್ಲಿ ಜನಿಸಿದವರು. ವೇದಬ್ರಹ್ಮಶ್ರೀ ವೆಂಕಟರಮಣ ಶಾಸ್ತ್ರಿಗಳ ಮಕ್ಕಳು. ತಾಯಿ ನರಸಮ್ಮ. ಚಿಕ್ಕಂದಿನಿಂದಲೇ ಇವರ ತಾಯಿಯ ಚಿಕ್ಕಪ್ಪ ವಿ ಸೀತಾರಾಮಯ್ಯನವರಾಗಿದ್ದರಿಂದ, ಅಂದರೆ ಇವರಿಗೆ ಚಿಕ್ಕ ತಾತ ಅಂತ ಹೇಳ್ಬೋದು, ಅವರ ಮನೆಯಲ್ಲಿ ಸಾಹಿತ್ಯ ದಿಗ್ಗಜರನ್ನೆಲ್ಲ ಸಂದರ್ಶನ ಮಾಡುವ, ಅವರ ಸೇವೆ ಮಾಡುವ, ಅವರಿಂದ ಮಾತುಗಳನ್ನು ಕೇಳುವ ಅಭ್ಯಾಸ ಸಹಜವಾಗಿ ಬಾಲ್ಯದಿಂದ ಇವರಿಗೆ ಸಿಕ್ಕಿದ್ದರಿಂದ ವೃತ್ತಿಯಲ್ಲಿ BSNLನಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದರೂ ಕೂಡ ಪ್ರವೃತ್ತಿಯಿಂದ ಸಾಹಿತ್ಯ ಅವಲೋಕನ, ಸಾಹಿತ್ಯ ಪ್ರೀತಿ ಇವರಿಗೆ ರಕ್ತಗತವಾಗಿ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. BSc ಪದವೀಧರರು, ನ್ಯಾಷನಲ್ ಕಾಲೇಜಲ್ಲಿ ಪದವಿ ಪಡೆದರು. ಹೀಗೆ ವೃತ್ತಿ ಪ್ರವೃತ್ತಿಯನ್ನು ಸಮತೋಲನ ಮಾಡಿಕೊಂಡು ಬಂದಂತಹ ರಂಗನಾಥರಾಯರು ಇವತ್ತು ಮಾತನಾಡ್ತಾ ಇರ್ತಕ್ಕಂತಹ ಕನ್ನಡಕ್ಕೊಬ್ಬನೇ ಕೈಲಾಸಂ ಅನ್ನುವ ಶೀರ್ಷಿಕೆಯ ಸುಮಾರು 400ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಈ ನಾಡಿನಾದ್ಯಂತ ಮಾಡಿದ್ದಾರೆ. 60ಕ್ಕೂ ಹೆಚ್ಚು ನಾಟಕಗಳಲ್ಲಿ ಮುಖ್ಯ ಪಾತ್ರಗಳನ್ನು ವಹಿಸಿದ್ದಾರೆ, ನಿರ್ದೇಶಿಸಿದ್ದಾರೆ. ರಾಜ್ಯ ನಾಟಕ ಸ್ಪರ್ಧೆ ಹಾಗೂ ಜಿಲ್ಲಾ ನಾಟಕ ಸ್ಪರ್ಧೆಯಲ್ಲಿ ಹಾಗೂ ವಾರಾಣಸಿಯಲ್ಲಿ ನಡೆದಂತಹ ಅಖಿಲ ಭಾರತ ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿದ್ದಾರೆ. ದೂರದರ್ಶನದಲ್ಲಿ ಪ್ರಸಾರವಾಗಿರ್ತಕ್ಕಂತಹ ಕನ್ನಡ ನಾಟಕ ಸೌಹಾರ್ದ,
ಮತ್ತು ಪರಸ್ಪರ ನಾಟಕಗಳಲ್ಲಿ ಹಾಗೂ ಸಂಸ್ಕೃತ ನಾಟಕಗಳಾದಂತಹ ನಾಗಾನಂದ ಮತ್ತು ವನಂಗತೋ ರಾಮಃ ಮತ್ತು ಸಮುದ್ಯತ ನಾಟಕಗಳಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ. ಕಿರುಚಿತ್ರಗಳು ಹಾಗೆ ಪೂರ್ಣ ಪ್ರಮಾಣದ ಚಿತ್ರಗಳಲ್ಲಿ ಧ್ವನಿ ಅಥವಾ ಕಂಠದಾನ ಮಾಡಿದ್ದಾರೆ. ಹೀಗೆ ಪ್ರವೃತ್ತಿಯ ಬದುಕನ್ನು ನಡೆಸಿರ್ತಕ್ಕಂತಹ ಶ್ರೀ ವಿ ರಂಗನಾಥರಾವ್ ಅವರಿಗೆ ದತ್ತಿಯ ಆಯೋಜಕರ ಪರವಾಗಿ, ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಉಪನ್ಯಾಸದ ವಿಷಯ ಕನ್ನಡಕ್ಕೊಬ್ಬನೇ ಕೈಲಾಸಂ ಅಂತ. ಇದರಲ್ಲಿ 2 ಭಾಗವನ್ನು ನೋಡಿಕೊಂಡು ನಾವು ವಿಂಗಡಿಸಿಕೊಂಡ್ರೆ ಬಹುಶಃ ಈ ಶೀರ್ಷಿಕೆಯ ಅರ್ಥಪೂರ್ಣತೆ ನಮಗೆ ಮನದಟ್ಟಾಗುತ್ತೆ. ಸ್ನೇಹಿತರೆ, ಯಾವುದೇ ಭಾಷೆ ಸದಾ ಕಾಲದಲ್ಲಿ ಅದು ಪ್ರಸ್ತುತವಾಗಿದ್ದು ಜನಮಾನಸವನ್ನು ಮುಟ್ಟಬೇಕು ಅಂತಾದರೆ ಅದಕ್ಕೊಂದು ಆಧಾರ ಸೂತ್ರ ಉಂಟು. ಅದೇನೆಂದರೆ ಆ ಭಾಷೆಯಲ್ಲಿ ಆ ಕಾಲದ ಅಥವಾ ಆಯಾ ಕಾಲದ ಎಲ್ಲ ರೀತಿಯ ಸಂಶೋಧನೆಗಳು ಆ ಭಾಷೆಯಲ್ಲಿ ಬಂದಿರಬೇಕು. ಹಾಗೆಯೇ ಪ್ರಾಚೀನ ಕಾವ್ಯ, ದರ್ಶನ, ಶಾಸ್ತ್ರಗಳು ಕೂಡ ಆ ಭಾಷೆಯಲ್ಲಿ ತರ್ಜುಮೆಗೊಂಡಿದ್ದರೆ ಆ ಜನಮಾನಸವನ್ನು ಮುಟ್ಟಿದಾಗ ಕನ್ನಡ ಅಥವಾ ಯಾವುದೇ ಭಾಷೆ ಆಗಲಿ ಅದರ ಜೀವಂತಿಕೆಯನ್ನು ಉಳಿಸಿಕೊಳ್ಳುತ್ತೆ. ಹೀಗೆ ಒಂದು ಭಾಷೆಯ ಜೀವಂತಿಕೆಗೆ ಶ್ರಮಿಸಿದವರು ಅನೇಕ ರೀತಿಯಲ್ಲಿ ಈ ಭಾಷೆಯನ್ನು ಶ್ರೀಮಂತಗೊಳಿಸ್ತಾರೆ. ಅದರಲ್ಲಿ ಕೈಲಾಸಂ ಕೂಡ ಒಬ್ಬರು. ಹೀಗೆ ನಾಟಕ, ಕಾವ್ಯ, ಸಾಹಿತ್ಯ, ಜನಪ್ರೇಮ, ಜೀವನ ಪ್ರೀತಿ ಹಾಗೆ ಜೀವಾನುಕಂಪೆ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೈಲಾಸಂ ತಮ್ಮ ವಿಶಿಷ್ಟವಾದ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ. ಬನ್ನಿ ಈಗ ಕೇಳೋಣ ಕನ್ನಡಕ್ಕೊಬ್ಬನೇ ಕೈಲಾಸಂ. ಎಲ್ರಿಗೂ ಕೂಡ ನಮಸ್ಕಾರ. ಇಂಥ ಪ್ರಸಿದ್ಧವಾದ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಕೈಲಾಸಂ ಬಗ್ಗೆ ನನಗೆ ತಿಳಿದ ಒಂದಷ್ಟು ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಮೊಟ್ಟ ಮೊದಲನೇದಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಕಾರ್ಯದರ್ಶಿಗಳಿಗೆ ಹಾಗೂ ಎಲ್ಲರಿಗೂ ಕೂಡ ತಮಗೂ ಕೂಡ ನಾನು ಕೃತಜ್ಞತೆಯನ್ನು ಮೊದಲು ಸಲ್ಲಿಸ್ತಾ ಇದ್ದೀನಿ. ಕನ್ನಡ ಸಾಹಿತ್ಯದಲ್ಲಿ ಮರೆಯಲಾಗದ ಮಹಾನುಭಾವರಲ್ಲಿ ಒಬ್ಬರು ಅಂತಂದರೆ ಕೈಲಾಸಂ. ಕನ್ನಡ ನಾಟಕ ಪ್ರಪಿತಾಮಹ. ಕನ್ನಡಕ್ಕೆ ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅಂದರೆ ಕೈಲಾಸಂ. ಇವತ್ತು ಒಂದು ರೀತಿ ಒಳಗೆ ಅವರು ಹುಟ್ಟಿದ ನಕ್ಷತ್ರ ಆರಿದ್ರ ನಕ್ಷತ್ರ. ಅಂದರೆ ಅವತ್ತು ಹುಟ್ಟಿದ್ದು ಬೇರೆ ದಿವಸ, ಅದರ ನಕ್ಷತ್ರ ಇವತ್ತೇ ಒಂದೇ ಆಗಿದೆ. ಕೈಲಾಸಂ ಗುಂಡು ಅಂತ ಅನ್ವರ್ಥ ನಾಮದಿಂದ ಕನ್ನಡದ ಜನಗಳಿಗೆ ಹಾಸ್ಯದ ಗುಳಿಗೆಗಳನ್ನು, ಹಾಸ್ಯ ರಸಾಯನವನ್ನು ಉಣಿಬಡಿಸಿ ಕನ್ನಡಕ್ಕೊಬ್ಬನೇ ಕೈಲಾಸಂ, ಕನ್ನಡ ನಾಟಕ ಪ್ರಪಿತಾಮಹ, ಕನ್ನಡ ಕವಿಕುಲ ತಿಲಕಂ ಗುಂಡು, ಆಮೇಲೆ ಕವಿ ಮಂಡಲಾಗ್ರೇಸರ ಚಂಡ ಪ್ರಚಂಡ ಗುಂಡು, ಕನ್ನಡ ಪ್ರಹಸನ ಪ್ರಪಿತಾಮಹ, ಹೀಗೆಲ್ಲ ಬಿರುದುಗಳನ್ನು ತಾವೇ ಇಟ್ಕೊಂಡು ಕನ್ನಡಕ್ಕೆ ಜನ್ಮನ ಆಗಿದ್ದವರು ಅಂದರೆ ಕೈಲಾಸಂ. ಅವ್ರು ಯಾರೂ ಬಿರುದು ಕೊಟ್ಟಿರಲ್ಲ, ಅವರೇ ಬಿರುದು ಇಟ್ಕೊಂಡಿದ್ದರು ಕೈಲಾಸಂಬರು. ಕೈಲಾಸಂಬರು ಹುಟ್ಟಿದ್ದು 29/7/1884. ಅವರ ತಂದೆ ಜಸ್ಟಿಸ್ ಪರಮಶಿವ ಅಯ್ಯರ್ ಅವರು, ಬಹಳ ಪ್ರಖ್ಯಾತ ಜಡ್ಜ್ ಆಗಿದ್ದವರು. ಅವರ ದೊಡ್ಡಪ್ಪ ಕೂಡ ಜಡ್ಜ್ ಆಗಿದ್ದವರು ಸದಾಶಿವ ಅಯ್ಯರ್ ಅವರು. ಅವರೇ ಹೇಳ್ತಾ ಇದ್ರು, ನಮ್ಮಪ್ಪ ಕ್ಷತ್ರಿಯ, ನಮ್ಮ ದೊಡ್ಡಪ್ಪ ಬ್ರಾಹ್ಮಣ ಅಂತನ್ಬಿಟ್ಟು. ಯಾಕೆಂದರೆ ಭಾಳ ಗೌರವ ಕೊಡ್ತಾಯಿದ್ರು ಅವ್ರ ದೊಡ್ಡಪ್ಪನಿಗೆ. ಅವರು ಹುಟ್ಟಿದ್ದು ಮನೆ ಎಲ್ಲಿದೆ ಅಂದರೆ ಪ್ರಾಯಶಃ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಮಿಂಟೋ ಹಾಸ್ಪಿಟಲ್ನ ಆ ವೃತ್ತಕ್ಕೆ ಕೈಲಾಸಂ ವೃತ್ತ ಅಂತ ಕರೀತಾರೆ. ಆ ಎದುರುಗಡೆ ಇರತಕ್ಕಂಥ ಹೋಟೆಲ್ ಮಧುವನ್ ಇಡೀ ಕೈಲಾಸಂರವರ ಮನೆಯಾಗಿತ್ತು. ಅವರ ಮನೆಯವರಿಗೆ ಹೇಳ್ತಾ ಇದ್ರು ವೈಟ್ ಹೌಸ್ ಅಂತ ಹೆಸರಿಟ್ಟಿದ್ರು. ಯಾಕೆಂದರೆ ಅವರ ತಂದೆಯವರು ಶ್ವೇತ ವಸ್ತ್ರಧಾರಿಗಳಾಗಿದ್ದರು. ಅವರ ಮನೆ ವೈಟ್ ಹೌಸ್. ಅದರ ಕೈಲಾಸಂ ಹೇಳೋರು ಐ ಆಮ್ ಎ ಬ್ಲ್ಯಾಕ್ ಸ್ಪಾಟ್ ಇನ್ ದಿ ವೈಟ್ ಹೌಸ್ ಅಂತ. ಆ ಶ್ವೇತ ಭವನದಲ್ಲಿ ನಾನೊಬ್ಬ ಕಪ್ಪು ಚುಕ್ಕೆ ಅಂತ. ಅವ್ರು ಇನ್ನೊಂದು ಹೇಳೋರು, ನಾನಿರೋದು ವೈಟ್ ಹೌಸ್ನಲ್ಲ ಕಂಡ್ರೋ ಔಟ್ ಹೌಸ್ನಲ್ಲಿ ಅಂತನ್ಬಿಟ್ಟು. ಆಗರ್ಭ ಶ್ರೀಮಂತರು.
ಅಷ್ಟು ಆಗರ್ಭ ಶ್ರೀಮಂತರಾಗಿದ್ದರು. ಅವರೇ ಹೇಳೋರು, ಐ ವಾಸ್ ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್ ಬಟ್ ಇಟ್ ಹರ್ಟ್ಸ್ ಮೈ ಮೌತ್ ಅಂತ ಹೇಳೋರು. ಹುಟ್ಟುವಾಗ ಬೆಳ್ಳಿ ಚಮಚ ಬಾಯಿನಾಗ ಇಟ್ಕೊಂಡೇ ನಾನು ಬಂದೆ, ಆದರೆ ಏನು ಮಾಡೋದು, ನಾನು ಕಚ್ಚಿಬಿಡ್ತು ಅಂತ ಹೇಳೋರು. ಅವರು ಇನ್ನೂ ಒಂದು, ಆ ಔಟ್ ಹೌಸ್ನಲ್ಲಿದ್ದಾಗ ಅವರ ತಲೆದಿಂಬು ಬ್ಲೋ ಇಲ್ದಿರ ಇರೋ ಫುಟ್ಬಾಲು, ಹರ್ಕಲ್ ಚಾಪೆ ಮೇಲೆ ಮಲಗ್ತಾ ಇದ್ದಿದ್ದು. ಆದರೆ ವ್ಯಾಸಪೀಠ ಒಂದು ಅವ್ರ ಹತ್ರ ಇತ್ತು. ಅದು ಅವರ ತಾಯಿಯನ್ನು ನೆನೆಸ್ಕೊಳ್ಳೋದಕ್ಕೆ ಅದೊಂದು ವ್ಯಾಸಪೀಠ ಅವ್ರ ಹತ್ರ ಇತ್ತು. ಪ್ರಾರಂಭದಿಂದ ಅವರಿಗೆ ಒಂದೇನು ಅಂತಂದರೆ ಹಾಸ್ಯ, ಕುಚೋದ್ಯ ಆ ಒಂದು ಬೆಳೆಸ್ಕೊಂಡು ಬಂದಿದ್ರು ಅಂತ ಕಾಣಿಸುತ್ತೆ. ಒಂದು ವರ್ಷ ಹಾಸ್ಟೆಲ್ನಲ್ಲಿದ್ದರು ಮೈಸೂರಿನಲ್ಲಿ. ಹಾಸ್ಟೆಲ್ನಲ್ಲಿ ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು ಮತ್ತು NS ಸುಬ್ಬರಾಯರು ಒಂದು ರೂಮ್ನಲ್ಲಿದ್ದರಂತೆ. ಇವರು ಅಲ್ಲಿಗೆ ಹೋದರು. ಪ್ರಾಯಶಃ ಒಂದು ಕರಡಿ ನುಗ್ದಾಗಾಯಿತು ಅಂತ ಕಾಣಿಸುತ್ತೆ. ಯಾಕೆಂದರೆ ಅವರು ಬಹಳ ಸೌಮ್ಯ ಮನುಷ್ಯರು. ಯಾರು BM ಶ್ರೀಕಂಠಯ್ಯನವರು, NS ಸುಬ್ಬರಾಯರು. ಇವರು ಪಟಪಟ ಮಾತಾಡೋರು. ಇವರು ಬಂದ ತಕ್ಷಣ ಅವರಿಬ್ಬರು ಸುಸ್ತಾಗೋದ್ರಂತೆ. ಕೊನೆಗೆ ಕೈಲಾಸಂ ರೂಮ್ ಬಿಟ್ಟು ಹೋಗಿಲ್ಲ, ಅವರಿಬ್ಬರೇ ರೂಮ್ ಬಿಟ್ಟು ಹೋದ್ರಂತೆ. ಇದು ಬೇಡ, ಬೇರೆ ರೂಮ್ಗೆ ಹೋಗೋಣ ಅಂತ. ಒಂದು ರೀತಿ ಅಂದರೆ ಕೈಲಾಸಂ ಮೊದಲಿನಿಂದನೂ ಕೂಡ ಅವರ ಹಾಸ್ಯಕ್ಕೆ ಒಂದಷ್ಟು ಹೇಳಿದ್ರೆ, ಮೊದಲಿಂದ ಅವರ ಬಾಲ್ಯದಲ್ಲಿ ಹೇಗಿತ್ತು ಅಂತ. ಅವರು ಓದೋವಾಗ ಯಾರಿಗೋ ಹೇಳೋರಂತೆ, ನೋಡೋ ಮಗು, ಓದ್ತಾ ಇದೆಯಾ, ಸ್ವಲ್ಪ ಜೋರಾಗಿ ಓದು ಅಂತ. ಓದ್ದವನು ಪ್ಯಾಸು, ಕೇಳಿಸ್ಕೊಂಡವನು ಫಸ್ಟ್ ಕ್ಲಾಸು. ಅದೇ ಈ ಕೈಲಾಸಂ ಮಾಡಿದ್ದು. ಅಂದರೆ ಅವರು ಬುದ್ಧಿಶಕ್ತಿ ಎಷ್ಟಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಮತ್ತು ಇನ್ನೊಂದೇನು ಅಂದರೆ, ಪ್ರಾರಂಭದಲ್ಲೇ ಅವರ ಹಾಸ್ಯದ ತುಣುಕುಗಳು ತೊಗೊಳೋದಾದರೆ, ಒಂದು ಸಾರಿ ನಾಯಿನ ರಿವರ್ಸ್ ಆಗಿ ಇಟ್ಕೊಂಡ್ಬಿಟ್ಟು ಅವರ ತಂದೆಗೆ ಹೇಳಿದಂತೆ, ಪಪ್ಪ ಇದಕ್ಕೆ ನಮಸ್ಕಾರ ಮಾಡು ಅಂತ. ಅವರು ಕೆಂಡಾಮಂಡಲದ ಕೋಪ, ನಾಯಿಗೆ ಯಾರು ನಮಸ್ಕಾರ ಮಾಡ್ತಾರೋ ಹೋಗೋ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಪಪ್ಪ ನಾಯಿಗೆ ಇಂಗ್ಲೀಷ್ನಾಗ ಏನು ಹೇಳ್ತೀವಿ? ಡಾಗ್ ಅಂತ ಹೇಳ್ತೀವಿ. ನಾನು ರಿವರ್ಸ್ ಆಗಿ ಇಟ್ಕೊಂಡಿದ್ದೀನಿ, ಏನಿದು, ಅದಕ್ಕೆ ನಮಸ್ಕಾರ ಮಾಡು ಅಂದ್ರಂತೆ. ಇನ್ನು ಅವ್ರಿಗೆ ಇನ್ನೆಷ್ಟು ಇದಿರ್ಬೇಕು ಲೆಕ್ಕ ಹಾಕ್ಕೊಳ್ಳಿ. ಇನ್ನೂ ಒಂದು ಸಾರಿ ಅವ್ರು ಹೇಳೋರಂತೆ, ಒಂದು ಸಾರಿ ಸಂಸ್ಕೃತದ ಮೇಷ್ಟ್ರು ಸಂಸ್ಕೃತದಲ್ಲೇ ಮಾತಾಡಬೇಕು, ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ರೆ, ಇವರು ಎದ್ದು ನಿಂತ್ಕೊಂಡು ಮೂತ್ರ ವಿಸರ್ಜನಾರ್ಥಾಯ ಬಹಿರ್ದೇಶಂ ಗಚ್ಚಾಮಿ ಅಂದ್ರಂತೆ. ಅವ್ರು ಸಾಕು, ನೀನು ಸಂಸ್ಕೃತ, ಕನ್ನಡಕ್ಕೆ ಹೋಗು ಅಂತ ಕಳಿಸೋದಂತೆ. ಹಾಗೂ ಈಗೂ ನುಗ್ಗೊಂಡು ಕನ್ನಡ ಕ್ಲಾಸ್ಗೆ ಹೋದರೆ ಅಲ್ಲೊಬ್ಬರು ಮೇಷ್ಟ್ರು ಸೋಮೇಶ್ವರ ಶತಕ ಈಗಾಗಲೇ ಹೇಳಿದ್ದನ್ನು ಕೇಳಿಸ್ಕೊಂಡು ಒಬ್ಬೊಬ್ಬರನ್ನಾಗಿ ನಿನಗೇನು ಬರುತ್ತೋ ಅಂತ ಕೇಳಿದ್ರಂತೆ. ಇವ್ರ ಹತ್ರ ಬಂದು ಕೇಳಿದ್ರಂತೆ, ನಿಂತ್ಕೋ, ನಿನಗೇನು ಬರುತ್ತೆ ಅಂತ. ಸರ್, ನನಗೆ ಪೂರ್ತಿ ಬರಲ್ಲ ಸರ್. ಓಕೆ, ಅರ್ಧ ಬರುತ್ತಾ? ಅರ್ಧ ಹೇಳು. ಇಲ್ಲ ಸರ್, ಅರ್ಧನೂ ಬರಲ್ಲ. ಒಂದು ಲೈನ್ ಬರುತ್ತಾ? ಅದೂ ಬರಲ್ಲ ಸರ್. ಹೋಗ್ಲಿ, ಅದು ಎಷ್ಟು ಬರುತ್ತೋ ಅದನ್ನಾದರೂ ಹೇಳು ಅಂದ್ರಂತೆ. ಹರ ಹರ ಶ್ರೀಚನ್ನ ಸೋಮೇಶ್ವರ ಅಂತ ತೆಪ್ಪ ಕೂತ್ಕೊಂಡ್ರಂತೆ. ಕನ್ನಡ ಮೇಷ್ಟ್ರು ಖುಷಿ ಆಯಿತು, ಒಬ್ಬನಿಗೆ ಇಷ್ಟಾದರೂ ಹೇಳದ್ನಲ್ಲ ಅಂತ. ಒಂದು ಸಾರಿ ಒಬ್ಬರ ಮನೆ ಮುಂದ್ಗಡೆ 2 ವಿಗ್ರಹ ಇತ್ತಂತೆ. ಒಂದು ಗರುಡ, ಒಂದು ಆಂಜನೇಯ, ಮಧ್ಯದಲ್ಲಿ 3 ನಾಮ ಇತ್ತಂತೆ. ಯಾರೋ ಕೇಳಿದ್ರಂತೆ, ಇದನ್ನು ಯಾಕೆ ಇಟ್ಟಿದ್ದೀರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಈ ಮನೆಯ ವ್ಯವಹಾರದಲ್ಲಿ ಮೂಗು ಹಾಯಿಸಲೂಬಾರದು, ಯಾವುದು? ಗರುಡ. ಬಾಲವನ್ನು ಅಲ್ಲಾಡಿಸಲಬಾರದು, ಆಂಜನೇಯ. ಯು ಶುಡ್ ನೈದರ್ ಪೋಕ್ ಯುವರ್ ನೋಸ್ ನಾರ್ ವ್ಯಾಗ್ ಯುವರ್ ಟೈಲ್ ಇನ್ ದಿ ಅಫೇರ್ಸ್ ಆಫ್ ದಿಸ್ ಹೌಸ್. ಅಕಸ್ಮಾತ್ ಮೂಗು ಹಾಯಿಸಿದ್ರೆ ನಿಮಗೆ ಸಿಗೋದು 3 ನಾಮ ಅಂದ್ರಂತೆ. ಅರ್ಥ ಇಷ್ಟೇ, ಒಳರ್ಥ. ನಾವು ನಮ್ಮ ಬಗ್ಗೆ ಮಾತಾಡ್ದಿರ ಬರೀ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ನಮಗೆ ಸಿಗೋದಾದರೂ ಏನು? ಹಾಗಾಗಿ ನಮ್ಮ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಅಂತ ಕಾಣಿಸುತ್ತೆ ಇದು. ಇನ್ನೊಂದೇನು ಅಂದರೆ, ಯಾರೋ ಒಬ್ರು ಕೇಳಿದ್ರಂತೆ, ಈಸ್ ಮಿಸ್ಟರ್ TP ಕೈಲಾಸಂ ಜಸ್ಟಿಸ್ ಪರಮಶಿವಯ್ಯರ್ ಸನ್ ಅಂತ. ಅವ್ರು ತಕ್ಷಣ ಬಂದು ಹೇಳಿದ್ರಂತೆ, ವಾಟ್ ಕೆನ್ ಐ ಡೂ, ಇಟ್ಸ್ ನಾಟ್ ಮೈ ಫಾಲ್ಟ್, ಗೋ ಅಂಡ್ ಆಸ್ಕ್ ಮೈ ಫಾದರ್ ಅಂದ್ರಂತೆ. ಜಸ್ಟಿಸ್ ಪರಮಶಿವಯ್ಯರ ಮಗ ಕೈಲಾಸಂ ಅಂತ ಅನ್ಸ್ಕೊಳ್ಳೋಕ್ಕಿಂತ ಕೈಲಾಸಂರವರ ತಂದೆ ಜಸ್ಟಿಸ್ ಪರಮಶಿವಯ್ಯರ್ ಅನ್ನಬೇಕು ಅನ್ನೋದು ಇವರ ಉದ್ದೇಶ ಇತ್ತು. ಪ್ರಾಯಶಃ ಅದನ್ನು ಸಾಧಿಸಿದ್ರು ಅಂದರೆ ತಪ್ಪಾಗಲಾರ್ದು. ಮತ್ತಿನ್ನೊಂದೇನು ಅಂದರೆ, ಅವರ ಇದಾದ ಮೇಲೆ ಎಲ್ಲಕ್ಕಿಂತ BA ಪದವಿಗೆ ಹೋಗಬೇಕು ಅಂತ ಓದೋದಕ್ಕೆ ಮೊದಲು ಅವರು ಮಡ್ರಾಸ್ಗೆ ಹೋಗ್ತಾರೆ. ಮಡ್ರಾಸ್ನ ಹಿಂದೂ ಹೈಸ್ಕೂಲ್ಗೆ ಹೋಗ್ತಾರೆ. ಆ ಮೆಟ್ರಿಕ್ಯುಲೇಷನ್ ಮುಗಿಸೋವಾಗ ಅಲ್ಲಿ ಸಿಕ್ಕ ಒಬ್ಬ ದೊಡ್ಡ ಉಪಾಧ್ಯಾಯರು ಅಂದರೆ ಪ್ರಾಯಶಃ ಹಿರಿಯರಿಗೆಲ್ಲ ಗೊತ್ತಿರ್ತಕ್ಕಂಥ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು. ಆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಅಲ್ಲಿ ಸಿಕ್ಕಿದಾಗ ಅವರ ಇಂಗ್ಲೀಷ್ ಪ್ರೌಢಿಮೆಯನ್ನು ನೋಡಿ ಅವರನ್ನು ಕಲ್ತಿದ್ದು ಕೈಲಾಸಂ. ಹಾಗಾಗಿನೇ ಇಂಗ್ಲೀಷ್ನಲ್ಲಿ ಅಷ್ಟೊಂದು ಶಕ್ತಿ, ಅಷ್ಟೊಂದು ಪ್ರೌಢಿಮೆ ಇತ್ತು ಕೈಲಾಸಂಗೆ. ಇದಾದಮೇಲೆ ಅದು ಮುಗಿಸಿದ ಮೇಲೆ ಮಡ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿಕೊಂಡ್ರು. ಅವರು BA ಪದವಿ ಪಡೆದ್ರು, ಭೂಗರ್ಭಶಾಸ್ತ್ರ. ಪ್ರಪ್ರಥಮವಾಗಿ ಉತ್ತೀರ್ಣರಾಗಿ ಕ್ರೋಮರಿಟಿ ಬಹುಮಾನ ತಗೊಂಡ್ರು. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ,
ಅವರ ತಂದೆ ಪರಮಶಿವಯ್ಯವರು ಕೂಡ ಕೈಲಾಸಂರವರು ಕೂಡ ಇಬ್ಬರೂ ಕೂಡ ಅದೇ ಕಾಲೇಜಿನಲ್ಲಿ ಕ್ರೊಮರಿಟಿ ಬಹುಮಾನ ತಗೊಂಡಿದ್ದಾರೆ, ಅದೇ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ. ಅವರ ಬುದ್ಧಿ ಎಷ್ಟಿತ್ತು ಅಂತಂದರೆ ಯಾವುದಾದ್ರೂ ಒಂದು ವಿಷಯ ಹೇಳಿದ್ರೆ ತಕ್ಷಣದ ಅದು ಧ್ವನಿ ಮುದ್ರಿಕೆ ಒಳಗಡೆ ಆಗೋಗ್ತಿತ್ತು ಅನ್ಸುತ್ತೆ. ಎಲ್ಲೂ ಕೂತ್ಕೊಂಡು ಓದ್ತಾ ಇರಲಿಲ್ಲ ಅವರು, ಅಷ್ಟೊಂದು ಪ್ರಭಾವ ಇತ್ತು ಅವರಿಗೆ. ಫುಟ್ಬಾಲ್ ಪಂದ್ಯದ ಗೋಲ್ ಕೀಪರ್ ಆಗಿದ್ದರು. ಇದಾದಮೇಲೆ ಅವರಿಗೆ ಲಂಡನ್ನಲ್ಲಿ ಹೋಗಬೇಕು ಅಂತ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗ್ತಾರೆ. ಹಾಗಾಗಲೇ ಅವರಿಗೆ ಮದುವೆ ಆಗುತ್ತೆ. ಹೆಂಡತಿ ಕಮಲಮ್ಮ, ಅವರ ಮಗಳು ಲಕ್ಷ್ಮಿ ಮತ್ತು ಕಮಲ. ಪ್ರಾಯಶಃ ಈಗ ಯಾರೂ ಇಲ್ಲ, ಅವರ ಹೆಂಡತಿಯೂ ಇಲ್ಲ, ಮಗಳ ಲಕ್ಷ್ಮಿ ಇಲ್ಲ. ಇತ್ತೀಚೆಗಷ್ಟೇ ಕಮಲ ಅನ್ನೋರು ಕೂಡ ಅವರು ಪುಣಾದಲ್ಲಿದ್ದರು, ಇನ್ನೊಬ್ಬರು ಅವರು ಕೂಡ ತೀರ್ಕೊಂಡಿದ್ದಾರೆ. ಹಾಗಾಗಿ ಅವರ ಕೈಲಾಸಂರವರ ನೇರ ಇದರಲ್ಲಿ ಇವರು ಯಾರೂ ಇಲ್ಲ ಅಂತ ಹೇಳ್ಬೋದು. ಅವರು ಲಂಡನ್ಗೆ ಹೋದರು. ಲಂಡನ್ನಲ್ಲಿ 7 ವರ್ಷಗಳ ಕಾಲ ಅವರು ಓದೋದಕ್ಕೆ ಹೋಗ್ತಾರೆ. ಆದರೆ ನಿಜವಾದಿದ್ದು 5 ವರ್ಷ 6 ವರ್ಷ ಅಷ್ಟೇ. ಆದರೆ ಅವ್ರ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡ್ರು. ಆ 7 ವರ್ಷದಲ್ಲಿ ಇದ್ದ ಕಾಲದಲ್ಲಿ 7 ಪಾರಿತೋಷಿಕ ತೊಗೊಂಡ್ರು, 7 ಗೋಲ್ಡ್ ಮೆಡಲ್ ತೊಗೊಂಡ್ರು. ರಾಯಲ್ ಕಾಲೇಜ್ ಆಫ್ ಜಿಯಾಲಜಿಕಲ್ ಸೊಸೈಟಿ ಒಳಗೆ ಫೆಲೋಶಿಪ್ ತೊಗೊಂಡ್ರು. ಪ್ರಾಯಶಃ ಭಾರತದ ಮೊಟ್ಟ ಮೊದಲನೆಯವರು ಅಂತ ಕಾಣಿಸುತ್ತೆ. ರಾಯಲ್ ಕಾಲೇಜ್ ಆಫ್ ಜಿಯಾಲಜಿ ಒಳಗೆ ಫೆಲೋಶಿಪ್ ತೊಗೊಂಡವರು ಕೈಲಾಸಂರವರೇ ಮೊಟ್ಟ ಮೊದಲಿಗರು. ಅವರ ತಗೊಂಡ ಡಿಗ್ರಿ ಏನು ಕಡಿಮೆ ಇಲ್ಲ. BA ARCS ಲಂಡನ್, FRGS ಇಂಗ್ಲೆಂಡ್. ಲಂಡನ್ನಲ್ಲಿ ಪ್ರಾಯಶಃ ಅವರಿಗೆ ಇಡೀ ನಾಟಕಕ್ಕೆ ಅಲ್ಲೊಂದು ಅವಕಾಶ ಸಿಕ್ತು. ಯಾಕೆಂದರೆ ಅಲ್ಲಿ ನಡೀತಾ ಇದ್ದ ಎಲ್ಲ ನಾಟಕಗಳನ್ನ ನೋಡೋ ಅವಕಾಶ ಸಿಕ್ತು. ಅವರು ಒಂದನ್ಸುತ್ತೆ ನಿಮಗೆ, ಏನು ಇಷ್ಟೆಲ್ಲ ಪಾರಿತೋಷಿಕ ಗೋಲ್ಡ್ ಮೆಡಲ್ ತೊಗೊಂಡ್ರಲ್ಲ, ಏನು ದಿನ ರಾತ್ರಿ ಕೂತ್ಕೊಂಡು ಓದ್ತಾ ಇದ್ರ ಅಂತ ಕೇಳಿದ್ರೆ ದಯವಿಟ್ಟು ಇಲ್ಲ. ಅವ್ರಿಗೆ ಏನು ಕಾಲೇಜ್ನಲ್ಲಿ ಏನು ಕೇಳ್ತಿದ್ರಲ್ಲ ಅಷ್ಟೇ ಹೊರತು ಯಾವತ್ತೂ ಅವ್ರ ಪುಸ್ತಕ ತೆಗೆದು ಓದೋರಲ್ವಂತೆ. ಆದರೆ ಅವರೇ ಫಸ್ಟ್ ಬರ್ತಾಯಿದ್ರು. ಇನ್ನೊಂದೇನು ಅಂತಂದರೆ ಲಂಡನ್ನಲ್ಲಿ ಪಾಶ್ಚಾತ್ಯ ಸಂಗೀತನ ಕಲಿಯುವಂಥ ಅವಕಾಶ ಸಿಕ್ತು. ಫುಟ್ಬಾಲ್ ಮತ್ತು ಹಾಕಿ ಒಳಗೆ ಪ್ರವೀಣರಾಗಿದ್ದರು. ಇನ್ನೂ ಒಂದೇನು ಅಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷ್ನ ಸಾಮ್ರಾಟ ತನ್ನ ಪ್ರೇಯಸಿಗಾಗಿ ಸಿಂಹಾಸನವನ್ನೇ ತೊರೆದ ಎಡ್ವರ್ಡ್ ದೊರೆ ಇವರ ಕ್ಲಾಸ್ಮೇಟ್ ಆಗಿದ್ರಂತೆ ಕೈಲಾಸಂಗೆ. ಹಾಗೆ ಇನ್ನೊಂದೇನೆಂದರೆ ಪಾಶ್ಚಾತ್ಯ ಸಂಗೀತವನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ರು. ಹಾರ್ಮೋನಿಯಂ, ಬುಲ್ಬುಲ್ ತರಂಗ್ ತುಂಬ ಚೆನ್ನಾಗಿ ನುಡಿಸ್ತಾ ಇದ್ರು. ಹಾಗಾಗಿ ಲಂಡನ್ನಲ್ಲಿ ಅವರ ಇದ್ದ ಅವಕಾಶದಲ್ಲಿ ಒಂದಷ್ಟು ಕಪ್ ಚಹಾ ಕಡಿಮೆ ಮಾಡಿನೋ ಇಲ್ಲ ಒಂದಷ್ಟು ಸಿಗರೇಟನ್ನು ಕಡಿಮೆ ಮಾಡಿನೋ ಇದ್ದ ಬದ್ದ ದುಡ್ಡನ್ನ ಎಲ್ಲ ಜೋಪಾನವಾಗಿ ಇಟ್ಕೊಂಡು ಆಗ ನಡೀತಾ ಇದ್ದ ಲಂಡನ್ನಲ್ಲಿ ಎಲ್ಲ ನಾಟಕಗಳು ನೋಡೋ ಅವಕಾಶ ಆಗಿದ್ದಿದ್ದೇ 3 ತಿಂಗಳು 4 ತಿಂಗಳು ನಾಟಕ ನಡೀತಾ ಇದ್ದ ಕಾಲದಲ್ಲಿ ಪ್ರತಿ ದಿವಸ ಅವ್ರಿಗೊಂದು ಹಬ್ಬ ಆ ನಾಟಕವನ್ನು ನೋಡೋ ಅವಕಾಶ ಸಿಕ್ತು. ಅವರ ಇನ್ನೊಂದೇನು ಅಂತಂದರೆ ಒಂದು ಸಾರಿ ಭಾಳ ಯಾರೊಬ್ಬ ಕಾಮಿಡಿಯನ್, ಅಲ್ಲಿನ ಕಾಮಿಡಿಯನ್ ಬಂದು ಇಟ್ಸ್ ಎ ಲಾಂಗ್ 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 ವೇ ಟು ಟಿಪ್ಪಾರರಿ ಅಂತ ಒಂದು ದೊಡ್ಡ ಹಾಡು ಹೇಳ್ತಾನೆ. ಅವನು ಹೇಳ್ತಾನೆ, ಈ ಹಾಡನ್ನು ಬೇರೆ ಯಾರು ಹಾಡೋಕ್ಕೂ ಸಾಧ್ಯವಿಲ್ಲ, ಯಾರಾದರೂ ಹಾಡಿದ್ರೆ ನಾನು 2 ಪೌಂಡ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ನೋಟನ್ನು ಈಗ ತೋರಿಸಿದ್ನಂತೆ. ಕೈಲಾಸಂರವ್ರಿಗೆ ಎಲ್ಲರೂ ಹುರಿದುಂಬಿಸಿದ್ರಂತೆ, ನೀವು ಹಾಡಿ ಅಂತ. ಆಗ ಅಲ್ಲ ಹುಟ್ಟಿದ್ದೇನೆ ತಿಪ್ಪಾರಳ್ಳಿ ಬಲು ದೂರ. ತಿಪ್ಪಾರಳ್ಳಿ ಬಲು ದೂರ ನಡಿಯಾಕ್ ಬಲು ದೂರ, ನಮ್ ತಿಪ್ಪಾರಳ್ಳಿ ಬಲು ದೂರ, ಅದ್ರಲ್ಲವಳ್ ನಂಬಸ್ವಿ. ಬೋರೇಗೌಡ ನೆಂಬೋಗೌಡ ಬಂದ ಬೆಂಗಳೂರಿಗೆ, ಬಳ್ಳೆಪೇಟೆ ಬಾಟೆ ಮೇಲೆ ಬರುತ್ತಿದ್ದಾಗ ಪೌಡರ್ ಗಿಡರ್ ಹಾಕಿಕೊಂಡ ಮನುಷ್ಯಳೊಬ್ಬಳು, ಕಣ್ಣು ಗಿಣ್ಣು ಮಿಟಿಕ್ಸಿ ಗಿಟಿಕ್ಸಿ ನೋಡಿ ನಕ್ಕಾಗ ಹಾಡ್ದ ತಿಪ್ಪಾರಳ್ಳಿ ಬಲು ದೂರ ನಡಿಯಾಕ್ ಬಲ್ ದೂರ, ನಮ್ ತಿಪ್ಪಾರಳ್ಳಿ ಬಲು ದೂರ, ನನ್ನೆಂಡ್ರಿ ರೋತಾಕೆ. ಇದನ್ನು ಪೂರ್ತಿ 3 ಸ್ಟ್ಯಾನ್ಸ ಆಡಿದ್ದಾರೆ. ಆಡಿದ್ಮೇಲೆ ಅವ್ನು ಕೇಳಿದಂತೆ ವಾಟ್ ಈಸ್ ಇಟ್ ಲ್ಯಾಂಗ್ವೇಜ್ ಅಂತ. ಇವರು ಹೇಳಿದ್ರು ಕನ್ನಡ ಅಂತ. ಅದಕ್ಕೆ ಅವನು ಕೇಳಿದಂತೆ ಈಸ್ ಇಟ್ ಕೆನಡಾ? ನೋ, ಕನ್ನಡ. ಮೈ ಮದರ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಐ ಆಮ್ ಫ್ರಮ್ ಇಂಡಿಯಾ ಅಂತ ಹೇಳಿ ಅವನು ಇದ್ದಿದ್ದು ದುಡ್ಡೆಲ್ಲ ಕೊಟ್ಬಿಟ್ಟು ಇನ್ನೊಂದು ಸಾರಿ ಹಾಡು ಕೇಳಿಸ್ಕೊಂಡು ಹೋದ್ನಂತೆ. ಹಾಗಾಗಿ ತಿಪ್ಪಾರಳ್ಳಿ ಹುಟ್ಟಿದ್ದು ಅಲ್ಲಿ ಅವರು. ಇನ್ನೊಂದೇನು ಅಂದರೆ ಅವರಿಗೆ ವ್ಯಾಯಾಮ ಬಹಳ ಚೆನ್ನಾಗಿ ಗೊತ್ತಿತ್ತು. ಮಸಲ್ ಕಂಟ್ರೋಲ್ನ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಏನು ಅಂತಂದರೆ, ಆಗ ಯೂರ್ಜಿನ್ ಸ್ಯಾಂಡೋ ಅನ್ನೋರ ಬಳಿ 1 ವರ್ಷ ವ್ಯಾಯಾಮ ಕಲ್ತಾರೆ. ಅವರಿಗೆ ಕೈಲಾಸಂ ಅಂತ ಹೇಳಕ್ಕೆ ಬರಲ್ಲ, ಸ್ಕೈಲಾಸಂ ಅಂತ ಹೇಳೋರಂಥವ್ರು. ಅದು ಎಲ್ರಿಗೂ ಹೇಳೋರಂತೆ, ಸ್ಕೈಲಾಸಂ ನನಗೆ ಮೆಚ್ಚಿನ ಶಿಕ್ಷೆ ಅಂತ ಹೇಳೋರಂತೆ. ಹಾಗಾಗಿನೇ ಅವರಿಗೆ ವ್ಯಾಯಾಮ KV ಅಯ್ಯರ್ ಅವ್ರಿಗೇನೆ ವ್ಯಾಯಾಮ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟು ಪುಣ್ಯಾತ್ಮರು ಕೈಲಾಸಂರವರು. ಅಂಥ ವ್ಯಾಯಾಮ ಶಿಕ್ಷಣ ಕಳೆದ್ರು. ಯಾಕೆಂದರೆ ವ್ಯಾಯಾಮ ಶಿಕ್ಷಣದಲ್ಲಿ ಏಕಾಗ್ರತೆಯನ್ನು ಹೇಗೆ
ಸಂಪಾದಿಸ್ಬೋದು ಅನ್ನೋದಕ್ಕೆ ಒಂದು ನಿದರ್ಶನ ಅಲ್ಲಾಯಿತು ಅವರಿಗೆ. ಪಾಶ್ಚಾತ್ಯ ಸಂಗೀತಕ್ಕೆ ಮಾರು ಹೋಗಿದ್ರು. ಪ್ರಾಯಶಃ ಎಲ್ಲ ಬಗೆಯ ಗೀತೆಗಳನ್ನು ಸುಂದರವಾಗಿ ಅನುಕರಿಸಿ ಹಾಡಿ ಜನಮನವನ್ನು ಸೇರಿಕೊಂಡ್ರು. ಲಂಡನ್ನಲ್ಲಿ ಅವರು ಲಂಡನ್ನವರನ್ನೇ ಒಬ್ಬರು ಲಂಡನ್ನವರೇ ಆಗಿ ಅಲ್ಲಿದ್ದರು. ಲಂಡನ್ನಲ್ಲಿ ಇರೋ ದಿವಸ ಲಂಡನ್ನಲ್ಲಿ ಆಗ ಗ್ಲೋಬ್ ಥಿಯೇಟರ್ನಲ್ಲಿ ನಡೀತಾ ಇದ್ದ ನಾಟಕಗಳು ನೋಡೋ ಅವಕಾಶ ಸಿಕ್ಕಿದಾಗ ಒಂದ್ಸಾರಿ ಬರ್ನಾಶಯ ಅಲ್ಲೇ ಇದ್ದಾಗ ಒಥೆಲೋ ನಾಟಕ ಯಾರೋ ಆಡಿದ್ದಾರೆ. ಒಥೆಲೋ ನಾಟಕ ಆಡಿದಾಗ ಕೈಲಾಸಮ್ಮ ಹೇಳಿದ್ರಂತೆ, ಈ ಪಾತ್ರವನ್ನು ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ. ಅದಕ್ಕೆ ಅವ್ರು ಯಾರಾದರೂ ಬಂದು ಯಾರೋ ಒಬ್ರು ಹೀಗೆ ಹೇಳಿದ್ದಾರೆ, ಅವರು ಬಂದು ಮಾಡಬಹುದು ಅಂತ ಹೇಳಿದ್ದಾರೆ. ಅವರು ಯಾವ ಕಾಸ್ಟ್ಯೂಮು ಇಲ್ದಿರ ಇರೋ ಡ್ರೆಸ್ನಲ್ಲೇ ಹೋಗಿ ಒಥೆಲೋನ ಒಂದಷ್ಟು ನಾಟಕದ ದೃಶ್ಯಗಳನ್ನು ಹೇಳಿದ್ರಂತೆ. ಆ ಮಾಡಿ ತೋರಿಸಿದಾಗ ಬರ್ನಾಶ ಹೇಳಿದಂತೆ, ಯು ಆರ್ ಅನ್ ಆಕ್ಟರ್ ಅಂತ. ಆದರೆ KV ಅವರು ಹೇಳೋ ಥರ ಕೈಲಾಸಮ್ ಈಸ್ ಎ ವೆರಿ ಗುಡ್ ರೈಟರ್ ಬಟ್ ಈಸ್ ನಾಟ್ ಎ ವೆರಿ ಗುಡ್ ಆರ್ಟಿಸ್ಟ್ ಅಂತ. ಯಾಕೆಂದ್ರೆ ತುಂಬ ದೊಡ್ಡ ಏನಿದಲ್ಲ, ಯಾರ ಮರೆತರೆ ಇವನು ಯೋಚನೆ ಮಾಡಬೇಡ ಮಗು, ನಾನಿದ್ದೀನಿ ಮುಂದುವರ್ಸು ಅಂತ ಹೇಳೋರಂತ ಅವರಲ್ಲಿ. ಹಾಗಾಗಿ ಇನ್ನೊಂದು ಯಾರೋ ಕೇಳಿದ್ರಂತೆ, ಸರ್ ಬರ್ನಾಶ ಎದುರುಗಡೆ ನಾಟಕ ಆಡಿದ್ದೀರಿ, ಅವ್ರಿಗೇನು ಹೇಳ್ತೀರಿ ಅಂತ. ನಥಿಂಗ್ ಸ್ಪೆಷಲ್, ಈಸ್ ಎನ್ ಐರಿಷ್, ಐ ಆಮ್ ಎನ್ ಐಯಾರಿಷ್ ಅಂದ್ರಂತೆ. ಇನ್ನೂ ಒಂದು ಹೇಳಿದ್ರಂತೆ, ಈಸ್ ಫ್ರಮ್ ಐರಿಷ್ ಲ್ಯಾಂಡ್, ಐ ಆಮ್ ಫ್ರಮ್ ಐಯಾರಿ ಲ್ಯಾಂಡ್ ಅಂತ ಅಂದ್ಬಿಟ್ಟು. ಇನ್ನೊಂದೇನು ಅಂತಂದರೆ, ಅವರ ಅನೇಕ ನಾಟಕಗಳನ್ನ ಅವರು ಆಡೋಕ್ಕಿಂತ ಇನ್ನೊಂದು ಹೆಚ್ಚಾಗಿ ಲಂಡನ್ನಲ್ಲಿ ನಡೆದಿದ್ದು ಅಂದರೆ, ಒಂದು ಸಾರಿ ಭಾರತದ ಅಲ್ಲಾಬಾಕ್ಸ್ ಒಬ್ಬ ಪೈಲ್ವಾನು ಮತ್ತು ಲಂಡನ್ನ ಫ್ರ್ಯಾಂಕ್ ಗೋಚ್ ಇವರಿಬ್ಬರಿಗೂ ಕುಸ್ತಿ ನಡಿಬೇಕಾಗುತ್ತೆ. ಆ ಲಂಡನ್ನವನು ಏನು ಮಾಡ್ತಾನೆ ಅಂದರೆ, ನಾನೆಲ್ಲಿ ಸೋತೋಗ್ತೀನೋ ಅಂತ ಅಂದ್ಬಿಟ್ಟು 100 ಪೌಂಡ್ ಮೊದಲು ಕಟ್ಟಬೇಕು ಆಡಬೇಕಾದ್ರೆ ಅಂತ ಹ್ಯಾಟ್ ತೆಗೆದು ಅಲ್ಲಿದ್ದ ಎಲ್ಲ ಭಾರತೀಯರ ಹತ್ರ ಹೋಗಿ ಎಲ್ಲರ ಹತ್ರ ದುಡ್ಡು ಕೇಳಿ 100 ಪೌಂಡ್ಸನ್ನು ಕಲೆಕ್ಟ್ ಮಾಡಿ ಆಗ ನೋಡಿದ್ರೆ ಭಾರತದ ವ್ಯಾಯಾಮ ಪಟು ನಿಜವಾಗ್ಲೂ ಗೆಲ್ತಾನೆ. ಕೈಲಾಸಂರು ಅಲ್ಲೂ ಕೂಡ ಅವರ ಪ್ರತಿಭೆಯನ್ನು ತೋರಿಸ್ತಾರೆ. ಫುಟ್ಬಾಲ್ ತಂಡದಲ್ಲಿ ಒಳ್ಳೆ ಆಟಗಾರರಾಗ್ತಾರೆ. ಅವ್ರು ಹೇಳ್ತಾರೆ, ನಾನು ಫುಟ್ಬಾಲ್ನಲ್ಲಿ ಯಾವಾಗಲೂ ನಾನು ಲೆಫ್ಟ್ ಔಟ್ ಆಟಗಾರ ಅಂತ ಆಡ್ತಾ ಇದ್ದೆ. ಬಟ್ ಫೈನಲಿ ಒಂದು ದಿವಸ ಅವನು, ಐ ಡೋಂಟ್ ನೋ, ಐ ಆಮ್ ರಿಯಲಿ ಲೆಫ್ಟ್ ಔಟ್, ನನ್ನನ್ನು ಕಳಿಸ್ಬಿಟ್ರು, ನಾನು ತಿರ್ಗಾ ಆಡಲೇ ಇಲ್ಲ ಅಂತಂದ್ಬಿಟ್ಟು. ಇದಾದಮೇಲೆ ಅವರು ಭಾರತಕ್ಕೆ ಬರ್ತಾರೆ. ಪ್ರಾಯಶಃ ಭಾರತಕ್ಕೆ ಬಂದಾದ ಮೇಲೆ ಯಾರೋ ಕೇಳಿದ್ರಂತೆ, ಸರ್ ಲಂಡನ್ನಾಗಿದ್ದಾಗ ನಿಮಗೆ ಭಾರತ ನೆನಪಾಗ್ತಾ ಇರಲ್ವಾ ಅಂತ. ಕೈಲಾಸಂ ಹೇಳೋರುತ್ತೆ, ಖಂಡಿತ ನೆನಪಾಗೋದಪ್ಪ, ಯಾಕೆಂದರೆ ತಿಂಗಳಿಗೊಂದ್ಸಾರಿ ನಮ್ಮಪ್ಪ ದುಡ್ಡು ಕಳಿಸೋರಲ್ಲ, ಆವಾಗ ಭಾರತನೂ ನೆನಪಾಗೋತು ಮತ್ತು ಬೆಂಗಳೂರು ನೆನಪಾಗ್ತಾ ಇತ್ತು ಅಂದ್ರೆ. ಇನ್ನೂ ಒಂದು ಕೇಳಿದ್ರಂತೆ, ಲಂಡನ್ನಿಂದ ಏನು ಕಲ್ತ್ಕೊಂಡು ಬಂದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಎಂಥ ಚಳಿಗಾಲದಲ್ಲಾದರೂ ಒಂದೇ ಮ್ಯಾಚ್ ಸಿಕ್ಕಿಂದ ಸಿಗರೇಟ್ ಹಚ್ಚೋದು ಕಲ್ತ್ಕೊಂಡ್ಬಂದೆ ಅಂದ್ರಂತೆ. ಯಾರೋ ಕೇಳಿದ್ರಂತೆ, ಅಷ್ಟೇನಾ? ಅಷ್ಟೇ, ಇನ್ನೇನಿಲ್ಲ ಅಂದ್ರಂತೆ ಅವರಲ್ಲಿ. ಒಂದೇನು ಅಂದರೆ, ಆಗ ಈಗಿನ ಕೋಲಾರದಲ್ಲಿ ಇರ್ತಕ್ಕಂಥ ಒಂದು ಮುತ್ಯಾಲಘಟ್ಟ ಅನ್ನೋ ಕಡೆ ಸೀಸದ ಗಣಿಯಲ್ಲಿ ಅವ್ರು ಕೆಲಸಕ್ಕೆ ಸೇರ್ಕೊಂತಾರೆ. 1916ರಲ್ಲಿ ಪ್ರೊಫೆಷನಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಒಳ್ಳೆ ಉನ್ನತ ಅಧಿಕಾರಿಯಾಗಿ ಅವರು ಸೇರ್ಕೊಂತಾರೆ. ಅವ್ರಿಗಿಂತ ಉನ್ನತ ಅಧಿಕಾರಿ ಇದ್ದವರು ಸ್ಮಿತ್ ಅಂತ. ಮುತ್ಯಾಲಘಟ್ಟ ಒಳಗೆ ಆ ಸೀಸದ ಗಣಿ ಒಳಗೆ ಕೆಲಸ ಮಾಡುವಾಗ ಎಲ್ಲರ ಜೊತೆ ಒಳಗಳು ಸಾಯಂಕಾಲ ಆದರೆ ಹಾಡು ಹೇಳೋರು, ಭಜನೆ ಮಾಡೋರು, ಎಲ್ಲರ ಜೊತೆಗೂ ಮಿಂಗಲ್ ಆಗೋರು, ಅವರೇ ಸೆನಕೆ ಹಿಡ್ಕೊಂಡು ಹೇಗೆ ಇದು ಮಾಡಬೇಕು ಅಂತ ಹೇಳೋರು, ಗುದ್ಲಿ ಹಿಡ್ಕೊಂಡು ಹೇಗೆ ತೋಡಬೇಕು ಅಂತ ಹೇಳೋರು. ಅವ್ರಿಗೆ ತೆಲುಗು ಕೂಡ ಚೆನ್ನಾಗಿ ಬರ್ತಿತ್ತಾಗ. ಮತ್ತು ಇನ್ನೊಂದು ಅಂದರೆ, ಆ ಬೋರ್ವೆಲ್ಗೆ ನಿಮಗೆ ಗೊತ್ತಿರೋ ಹಾಗೆ 2 ತಿಂಗಳು ಕೋಲಾರದಿಂದ ಚಿನ್ನದ ಗಣಿಗೆ ಇವರಿಗೆ ತರಬೇತಿಗಾಗಿ ಕಳಿಸ್ತಾರೆ. ಆಗ ಚಿನ್ನ ಸಿಗೋದು ಬೇರೆ ಸಿಗೋದು, ನೀರು ಸಿಗಲ್ಲ. ಕೋಲಾರದಲ್ಲಿ ಇವತ್ತಿಗೂ ನೀರಿಗೆ ಬರಗಾಲವೇ ಅದು. ಸರಿ, ಒಂದು ಸಾರಿ ಯಾರೋ ಒಬ್ಬರು ಬಂದು ಹೆನ್ರಿ ಲಾರೆನ್ಸ್ ಅಂತನೋನು ಭಾಷಣ ಮಾಡಿದಂತೆ. ಬೋರ್ವೆಲ್ ಹೇಗೆ ತೋರೋದು, ಬೋರ್ವೆಲ್ನಿಂದ ನೀರು ಹೇಗೆ ಬರುತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಂತೆ. ಇವರು ಕೈಲಾಸಂ ಬಂದು, ನೋಡಿ, ಬೋರ್ವೆಲ್ ಬಗ್ಗೆ ಈ ಮನುಷ್ಯ ಸಾಕಷ್ಟು ಬೋರ್ ಕೊಚ್ಚಿದ್ದಾಗಿದೆ, ಇವರಿಗೆ ಮಹಾಭಾರತ ರಾಮಾಯಣ ಇವೆಲ್ಲ ಏನೂ ಗೊತ್ತೇ ಇಲ್ಲ, ನೀವೇನು ಯೋಚನೆ ಮಾಡಬೇಡಿ, ಒಂದು ಕಡೆ ಮಾರ್ಕ್ ಮಾಡಿ 2 ಸ್ಪೀಕರನ್ನು ತೆಗೆದು ಒಂದ್ರ ಮೇಲೆ ಒಂದು ಇಡಿ, ಈ ಮೈಕನ್ನು ಅವ್ರಿಗೆ ಕೊಡಿ, ಅವ್ರು ಎಷ್ಟು ಮಾತಾಡ್ತಾರೋ ಅಷ್ಟು ಬೋರ್ ಕೊಚ್ಚುತ್ತೆ ಅಂದ್ರಂತೆ. ಅವ್ರು ಇನ್ನೂ ಒಂದು ಹೇಳ್ತಾರೆ, ಭೀಷ್ಮ ಶಯ್ಯ ಮೇಲೆ ಮಲಗಿದ್ದಾಗ ನೀರು ಬೇಕು ಅಂತಾಗ ಅರ್ಜುನ ಬಾಣ ಬಿಟ್ಬಿಟ್ಟು ನೀರು ತೆಕ್ಕೊಟ್ನಲ್ಲ, ಅದು ಬೋರ್ವೆಲ್ಲ, ಅದು ಇವ್ರಿಗೆ ಗೊತ್ತಿಲ್ಲ ಬಿಡಿ. ರಾಮ ಸೀತೆ ಕಾಡಿಗೆ ಹೋದಾಗ ಸೀತೆ ಬಾಯಾರಿಕೆ ಆಯಿತು ಅಂತಂದಾಗ ರಾಮ ಬಾಣದಿಂದ ನೀರು ತೆಕ್ಕೊಟ್ನಲ್ಲ, ಅದು ಬೋರ್ವೆಲ್ಲ. ಹಾಗಾಗಿ ಯಾವುದು ಬೇಡ, ಇವ್ರ ಮೈಕ್ ಕೊಡಿ, ಇವ್ರು ಮಾತಾಡಿದ್ರೆ ಬೋರ್ ಕೊಚ್ಚುತ್ತೆ ಅಂದ್ರಂತೆ. ಎಲ್ಲರೂ ನಕ್ರಂತೆ, ಸ್ಮಿತ್ತು, ಲಾರೆನ್ಸ್ ಎಲ್ಲ ನಕ್ರಂತೆ. ಆಮೇಲೆ ಕೇಳಿದ್ರಂತೆ, ವಾಟ್ ಈಸ್ ದಟ್ ಜೋಕ್ ಅಂತ. ಅವತ್ತಿಂದ ಕೈಲಾಸಂ ಕಂಡ್ರೆ ಆಗ್ತಿರ್ಲ್ವಂತೆ. ಇನ್ನೊಂದು ಸಾರಿ ಯಾವಾಗೂ ನಂದಿ ಬೆಟ್ಟಕ್ಕೆ ಹೋದ್ರಂತೆ. ನಂದಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಕೈಲಾಸಂ ನಂದಿಗೆ ಬರಬೇಕು ಅಂದ್ರಂತೆ. ಕೈಲಾಸಂ ಹೇಳಿರಂತೆ,
ಅಲ್ಲ, ನಂದಿ ಹತ್ರ ಕೈಲಾಸ ಯಾರ ಹತ್ರ ಹೋಗೋಕ್ಕಾಗತ್ತೆ? ಕೈಲಾಸದ ಹತ್ರ ನಂದಿ ಬರಬೇಕು ಅಂದ್ರಂತೆ. ಪನ್ನು ಮಾಡೋದರಲ್ಲಿ ಪ್ರಾಯಶಃ ಕೈಲಾಸಂ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ 2 ತಿಂಗಳು ತರಬೇತಿ ಅಂತ ಬರ್ತಾರೆ, ಅಂದರೆ ಖನಿಜಗಳ ವರ್ಗೀಕರಣ ಮಾಡೋದಕ್ಕೆ. ಆ ಬಂದಾಗ ಒಬ್ಬರು ಮೇಷ್ಟ್ರು ದಿನಾನು ಒಂದು ರೆಡ್ ಕಾರೆಂಡಮ್ ಅಂತ ಒಂದು ಹರಳಿಗೆ ದಿನ ಹೇಳೋರಂತೆ, ನೋಡಿ ಇದಕ್ಕೆ ಪಾರದರ್ಶಕ ಶಕ್ತಿ ಇಲ್ಲ, ಇದ್ದಿದ್ರೆ ಎಷ್ಟು ಬೆಲೆ ಬಾಳೋದು ಅಂತ ದಿನ ಹೇಳೋರಂತೆ. ಇವರು ಕೈಲಾಸಂ ನೋಡೋಷ್ಟು ನೋಡ್ಬಿಟ್ಟು, ಹೌದು ಸರ್, ನಮ್ಮ ಅಜ್ಜಿಗೆ ಮೀಸೆ ಇದ್ದಿದ್ರೆ ಅಜ್ಜ ಆಗೋರು, ಏನು ಮಾಡೋದು, ಅದಕ್ಕೆ ಪಾರದರ್ಶಕ ಶಕ್ತಿ ಇಲ್ಲ, ಬಿಟ್ಬಿಡಿ ಅಂದ್ರಂತಲ್ಲಿ. ಅವ್ರು ಕೇಳೋ ಕ್ವಶನ್ಸ್ಗೆ ಆನ್ಸರ್ ಕೊಡೋದು ಟೀಚರ್ಸ್ಗೆ ಕಷ್ಟ ಆಗೋದಂತೆ. ಹೋಗಿ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡೋದ್ರಂತೆ, ಸರ್ ಕೈಲಾಸಂ ಕ್ವಶನ್ಸ್ ತುಂಬ ಕೇಳ್ತಾರೆ, ಭಾಳ ಕಷ್ಟ ಅಂತ. ಅದಕ್ಕೆ ಅವ್ರ ಪ್ರಿನ್ಸಿಪಾಲ್ ಹೇಳಿದ್ರಂತೆ, ಸಮ್ ಯು ಮ್ಯಾನೇಜ್ ಐಸೆ, ನನಗೇ ಬಿಡಲ್ಲ ನಿಮಗೆ ಬಿಡ್ತಾರ ಅಂದ್ರಂತೆ. ಅವರಲ್ಲಿ ಕೋಲಾರದಲ್ಲಿದ್ದಾಗ ಚಿಂತಾಮಣಿಗೆ ಹೋಗ್ತಾಯಿದ್ರು. ಚಿಂತಾಮಣಿ ಶ್ರೀನಿವಾಸ್ ಶೆಟ್ಟರು ಅಂತ ಅವರು ಭಾಳ ಬೇಕಾದವರು. ಅವರು ಹೋದಾಗೆಲ್ಲನೂ ಶ್ರೀನಿವಾಸ್ ಶೆಟ್ಟರು ಕೇಳೋರಂತೆ, ಕೈಲಾಸಂ ಅವರೇ, ನಿಮಗೆ ಸರಸ್ವತಿ ಸಿಕ್ಕಾಪಟ್ಟೆ ಒಲ್ದಿದ್ದಾಳೆ, ನನಗೆ ಲಕ್ಷ್ಮಿ ಒಲ್ದಿದ್ದಾಳೆ, ಈ ಸರಸ್ವತಿನ ಹೊಲಿಸ್ಕೋದಕ್ಕೆ ಏನು ಮಾಡಬೇಕು ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೀವೇನು ಕಷ್ಟಪಡಬೇಕಾಗಿಲ್ಲ, ನಿಮ್ಮ ಮನೆ ಮುಂದೆ ಚರಂಡಿ ಇದೆಯಲ್ಲ ಅದೇ ಸಾಕು ಅಂದ್ರಂತೆ. ಇವ್ರಿಗೆ ಅರ್ಥ ಆಗಿಲ್ಲ. ಏನಿಲ್ಲ ಶೆಟ್ರೆ, ಗೆಟ್ ಇನ್ ಟು ಚಿರಂಡಿ ಅಂಡ್ ಸೇ ಟು ಲಕ್ಷ್ಮಿ ಛೀ ರಂಡಿ, ದೆನ್ ಸರಸ್ವತಿ ವಿಲ್ ವೆಲ್ಕಮ್ ಛೀ ರಾಂಡಿ ಅಂದ್ರಂತೆ. ಏನಿಲ್ಲ ಶೆಟ್ರೆ, ನಿಮ್ಮಲ್ಲಿರೋ ಲಕ್ಷ್ಮಿನೆಲ್ಲ ತೆಗೆದು ಛೀ ರಂಡಿ ಅಂತ ಚರಂಡಿಗೆ ಹಾಕ್ಬಿಡಿ, ಆಗ ಸರಸ್ವತಿ ಒಲಿಯುತ್ತೆ ಅಂದ್ರಂತೆ. 15 ದಿನ ಆದಮೇಲೆ ಹೋದ್ರಂತೆ, ಏನು ಶೆಟ್ರೆ ಎಲ್ಲ ಹಾಕಿದ್ದಾಯ್ತಾ ಅಂತ. ಅದೆಟ್ಲಾಗ ಹೋತಂದೆ, ಮಾ ತಾತ್ಕಾರಂತ ಒಚ್ಚಿಂಡೆ ಸೊಮ್ಮು ಅಯ್ಯಲ್ಲೇದು ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಿಮ್ಮ ಲಕ್ಷ್ಮಿ ನಿಮ್ಮ ಹತ್ರ ಇರಲಿ, ನಮ್ಮ ಸರಸ್ವತಿ ನಮ್ಮ ಹತ್ರ ಇರಲಿ, ಪದಂಡಿ ಚನ್ಗಿತ್ನಾಲು ಅವರೇಕಾಯಿ ತಿಂದಾಮು ಅಂತ ಹೋಗೋರಂತೆ. ಅವ್ರು ಯಾಕೆ ಹೋಗೋರು ಚಿಂತಾಮಣಿಗೆ ಅಂದರೆ ಕಡಲೆಕಾಳು ಅವರೇಕಾಳು ಕಡಲೆಕಾಯಿ ಬೀಜ ತಿನ್ನೋಕ್ಕೋಸ್ಕರನೇ ಹೋಗ್ತಾ ಇದ್ರಂತ ಅವ್ರು ಯಾವಾಗ್ಲೂ. ಅವರು ಮತ್ತಿನ್ನೊಂದೇನು ಅಂದರೆ, ಒಂದು ಸಾರಿ ಬೆಂಗಳೂರಿನ ಅವ್ರ ಕೊನೆ ಒಳಗೆ ಅವರಿಗೆ ರಿಸೈನ್ ಮಾಡಬೇಕಾಗಿ ಬಂತು. ಅವರಿಗೆ ಈ ತಾಪೇದಾರಿ ಕೆಲಸ ಇಷ್ಟ ಆಗಿಲ್ಲ. ಕಡೆ ಒಳಗೆ ರೆಸಿಗ್ನೇಷನ್ನೆಲ್ಲ ದೊಡ್ಡದಾಗಿ ಕೈಲಾಸಂ ಅಂತ ಬರೆದು ರಿಸೈನ್ ಮಾಡಿದ್ರಂತೆ. ಯಾರೋ ಕೇಳಿದ್ರಂತೆ, ಇದ್ಯಾಕೆ ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡದಾಗಿ ಬರೀತೀರಿ ಅಂತ ಅಂದ್ಬಿಟ್ಟು. ಕಡೆ ಸಿಗ್ನೇಚರ್ ಮಗು ಗುಂಡಾಗೂ ಇರಬೇಕು, ದೊಡ್ಡದಾಗೂ ಇರಬೇಕು, ಇದ್ಕೊಂಡೋಗ್ಲಿ ಬಿಡು ಅಂದ್ರಂತೆ. ಅಂಥ ಕೈಲಾಸಂ ಬೆಂಗಳೂರಿಗೆ ವಾಪಸ್ ಬಂದರು. ಬೆಂಗಳೂರಿಗೆ ವಾಪಸ್ ಬಂದಾಗ ಆಗಲೇ ದೇವರಾಯ ಸಮುದ್ರದ KV ಅಯ್ಯರ್ ಅವರ ಪರಿಚಯ ಆಗಿರುತ್ತೆ. ಮುತ್ಯಾಲಗಟ್ಟೆ ಒಳಗಿದ್ದಾಗೇನೆ ಒಂದು ಸಾರಿ ವಿಜಯದಶಮಿಗೆ ಮೊದಲು ಒಂದು ಸಾರಿ ಸೈಕಲ್ಗೆ ಒಂದು ಕೋಳಿ ಸಿಕ್ಕೋಗುತ್ತೆ. ಆವಾಗ ಅವರು ಪರಿಚಯ ಆಗಿ, ಆವಾಗ ಅವರು ಅದೇನು ನಾಳೆ ನವಮಿ ಆಗೋ ಬದಲು ಇವತ್ತೇ ಆಗೋಯ್ತಾ ಅಂತಾರೆ, ಅಷ್ಟಮಿ ದಿವಸ ಆಯಿತು. ಸೊ ಹಾಗಾಗಿ ಪರಿಚಯ ಆಗುತ್ತೆ. ಬೆಂಗಳೂರಿನ ಲಾಂಗ್ ಫೋರ್ಡ್ ರಸ್ತೆ ಒಳಗೆ ಹೋಗ್ತಿದ್ದಾಗ ಒಬ್ಬರ ಮನೆ ಮುಂದ್ಗಡೆ ಒಂದು ರೆಕಾರ್ಡ್ ಹಾಕಿತ್ತಂತೆ, ಕಾನ್ಸ್ಟ್ಯಾಂಟಿನೋಪಲ್ CONSTINTONOPL ಕಾನ್ಸ್ಟ್ಯಾಂಟಿನೋಪಲ್. ರಾತ್ರಿ 2 ಗಂಟೆ ಸುಮಾರು ಅಂತ ಕಾಣಿಸುತ್ತೆ. ಆವಾಗ ಅವರು ಸೈಕಲ್ಗೆ ಫಟ್ ಫಟಾರ್ ಅಂತ ಕರೀತಾ ಇದ್ರು. ಸೈಕಲ್ಗೆ ಅದನ್ನು ನಿಲ್ಲಿಸ್ಬಿಟ್ಟು ಅಲ್ಲಿ ಹೇಳಕ್ಕೆ ಶುರು ಮಾಡೋರಂತೆ, ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ಕೋನುಳೀನು ಕೇನುರಾನು ಸೊನ್ನೆಗ ಕಕೋತ್ವಳಿ ಕಕೇತ್ವರ ಮತ್ ಸೊನ್ನೆಯೂನುಗ ಇದನ್ನ ಆಡಕ್ ಬರ್ದೆ ಬಾಯ್ ಬಿಡೋನು ಬೆಪ್ಪು ನನ್ ಮಗ. ಈ ಕೋಳಿಕೆ ರಂಗ ಹುಟ್ಟೋದಕ್ಕೆ ಒಂದು ಕಡೆ ಚೆನ್ನಾಗಿ ಹೇಳ್ತಾರೆ, ಒಂದು ಕತೆ ಹೇಳ್ತಾರೆ. ಈ ರಂಗ ಅನ್ನೋನು ಒಂದು ಹಳ್ಳಿ ಒಳಗಿರ್ತಾನೆ. ಅವನು ಪಾಪ ಬಹಳ ಒಳ್ಳೆಯವನು ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ. ಆದರೆ ರಾತ್ರಿ ಆದರೆ ಒಬ್ಬರ ಮನೆ ಕೋಳಿ ಕದಿಯೋನು. ಯಾರು ಅವನ ಮೇಲೆ ಅನುಮಾನ ಪಟ್ಟಿರಲ್ಲ. ಒಂದು ಸಾರಿ ಪಟೇಲ್ರ ಮನೆ ಕೋಳಿ ಕದೀತಾನೆ, ಸಿಕ್ಕಾಕೊಳ್ತಾನೆ. ಕಡೆ ಒಳಗೆ ಪೊಲೀಸ್ನವ್ರು ಹಿಡ್ಕೊಂಡು ಜಡ್ಜ್ ಹತ್ರ ಹೋಗ್ತಾರೆ. ಜಡ್ಜ್ ಹತ್ರ ಹೋದ್ರಾಗ, ನೋಡಿ ಸಾರ್ ಇವರು ಕೋಳಿ ಕದ್ದಿಯಾನೆ ಅಂತ. ಪಾಪ ಜಡ್ಜು, ನೋಡ್ರಿ ಎಂಥ ಒಳ್ಳೆಯವನು ಕರ್ಕೊಂಬಂದಿದ್ದೀರಿ, ಎಂಥ ಮುಗ್ಧನಾಗಿದ್ದಾನೆ, ಇವನು ಕದಿಯಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳೋದಂತೆ, ನೋಡಪ್ಪ ಈ ಕೇಸನ್ನು ಅಕ್ವಿಟ್ ಮಾಡಿದ್ದೀನಿ ಹೋಗು ಅಂದ್ರಂತೆ. ಅದಕ್ಕೆ ಅವನು ಕೇಳಿದ್ರಂತೆ ರಂಗ ಅನ್ನೋನು, ಬುದ್ಧಿ ಅಕ್ಕಿ ಇಟ್ಟು ಅಂದರೆ ಏನು ಬುದ್ಧಿ ಇನ್ನಂತೆ. ನೋಡಿದ್ರೇನ್ರಿ, ಅಕ್ವಿಟ್ ಅನ್ನೋದು ಗೊತ್ತಿಲ್ಲ ಇವನಿಗೆ. ಪಾಪ ಇವನಿಗೆ ಕರ್ಕೊಂಬಂದು ನಿಲ್ಸಿದ್ದೀರಲ್ಲ, ಏನ್ರಿ ನೀವು ಅಂದ್ರಂತೆ. ಕಡೆಯವರೆಗೆ ಅವ್ರು ಹೇಳಿದ್ರಂತೆ, ರಂಗ ಈ ಕೇಸ್ನಿಂದ ನಿನ್ನ ಬಿಟ್ಬಿಟ್ಟಿದ್ದೀನಿ ಹೋಗು ಅಂದ್ರಂತೆ. ಅವನು ರಂಗ ಹೇಳದ್ನಂತೆ, ಅದು ಹೆಂಗಾಯ್ತದೆ ಬಿಟ್ಬಿಡು ಅಂದರೆ, ಇಷ್ಟು ದಿವಸದಿಂದ ಕೋಳಿನ ತಿಂದು ಪಚಡಿ ಮಾಡಿ ಹೊಟ್ಟೆ ಒಳಗೆ ಹಾಕ್ಕೊಂಡಿದ್ದೀನಲ್ಲ, ಬಿಟ್ಬಿಡು ಅಂದರೆ ಎಲ್ಲಿ ಬಿಡೋದು ಅನ್ನಂತೆ.
ಆ ಜಡ್ಜ್ ಮೂರ್ತಿ ಹೋದ್ರಂತವ್ರಲ್ಲಿ. ಹಾಡು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹುಟ್ಟಿದ ದೊಡ್ಡರಳ್ಳಿ, ಬೆಳೆದದ್ದು ಬ್ಯಾಡ್ರಳ್ಳಿ, ಮದುವೆ ಮಾದ್ನಳ್ಳಿ, ಓಲ್ಗೋಳಾರ್ನಳ್ಳಿ, ನಮ್ಮ ಶಾನ್ ಭೋಗಯ್ಯ ಅಲ್ದೆ ಶೇಖರಪ್ಪ ಇವರೆಲ್ಲರೂ ಕಂಡವ್ರೆ ನನ್ನ. ದನಗಳ್ನು ಮಕ್ಕಳ್ನು ಎಂಡ್ರನ್ನುವೆ ಅಟ್ಟಿ ಅವ್ವೇನು ಬಿಟ್ಟು ಬಂದೀವ್ ನೀನ, ನಿಮ್ ಮುಂದೆ ನಿಂತೀವ್ ನೀನ, ನಿಮ್ಮಳ್ಳಿ ಕಿಲಾಡಿ ಉಂಜ. ನಾನು ಕೋಳಿಕೆ ರಂಗ, ಕೋನುಳೀನು ಕೇನುರಾನು ಸೊನ್ನೆಗ, ಕಕೋತ್ವಳಿ ಕಕೇತ್ವರ ಮತ್ ಸೊನ್ನೆಯೂನುಗ, ಇದು ನಾಡಕ್ ಬರ್ದೆ ಬಾಯ್ ಬಿಡೋನು ಬೆಪ್ಪು ನನ್ ಮಗ. ಕೋಳಿಕೆ ರಂಗ ಬಿಡಿಸಿದ್ರೆ ಬರೋದೇ ಅದು. ಕೋನುಳೀನು ಕೇನುರಾನು ಸೊನ್ನೆಗ, ಕಕೋತ್ವಳಿ ಕಕೇತ್ವರ ಮತ್ ಸೊನ್ನೆಯೂನುಗ, ಇದು ನಾಡಕ್ ಬರ್ದೆ ಬಾಯ್ ಬಿಡೋನು ಬೆಪ್ಪು ನನ್ ಮಗ. ಎತ್ತು ಕುದುರೆ ಇಲ್ಲದ ಗಾಡಿಗಳೂವೆ, ಬತ್ತಿ ಎಣ್ಣೆ ಇಲ್ಲದ ದೀಪಗಳೂವೆ, ಕುದುರೆ ಇಲ್ಲದ ಗಾಡಿಗಳು ಎಣ್ಣೆ ಇಲ್ಲದ ದೀಪಗಳು ತುಂಬಿದ ಮೈಸೂರಿಗೆ ಬಂದೆ. ದೊಡ್ಡ ಚೌಕದ ಮುಂದೆ ಗಡಿಯಾರದ ಹಿಂದೆ ಕಟ್ಟಂದಿದ್ ಬುತ್ತಿ ನಾನ್ ತಿಂತಿದ್ದೆ. ಅಲ್ಲಿ ಕುದುರೆ ಮೇಲ್ ಕುಂತಿದ್ದೊಬ್ಬ ಸವ್ವಾರಯ್ಯ, ಕೆದರಿತ್ತನ್ ಮೀಸೆ ಮೇಲ್ ಹಾಕ್ತಾನ್ ಕಯ್ಯ. ಬೆದರಿಸ್ತಾನ್ಲಿ ಗದರಿಸ್ತಾನ್ರಿ, ನೀನ್ ಯಾರೋ ನೀನ್ ಯಾಕೋ? ನಾನು ಕೋಳಿಕೆ ರಂಗ, ಕೋನುಳೀನು ಕೇನುರಾನು ಸೊನ್ನೆಗ. ಇದು ರಾತ್ರೋರಾತ್ರಿ ಹುಟ್ಟಿದ್ದು ಕೋಳಿಕೆ ರಂಗ. ಕೈಲಾಸಂರವರು ಅವರಿಗಿದ್ದ ಕೆಲವಾರು ಚಟಗಳಲ್ಲಿ ಕುಡಿಯೋದು ಒಂದಿತ್ತು, ಸಿಗರೇಟ್ ಸೇದೋದು ಒಂದಿತ್ತು. ಒಂದಿನ ಪ್ರಾಯಶಃ ಕೈಲಾಸಂರವರು ಕುಡ್ಕೊಂಬಂದು ಹೆಂಡತಿ ಕಪಾಳ ಮೋಕ್ಷ ಮಾಡಿದಾಗ ಅವ್ರ ತಂದೆ ಗೆಟ್ಔಟ್ ಅಂತಂದರು. ಆ ಗೆಟ್ಔಟ್ ಅಂದಿದ್ದೇ ತಿರ್ಗಾ ಅವ್ರ ಮನೆ ಸೇರಲಿಲ್ಲ. ಆ ಮನೆಗೆ ಸೇರೋಕ್ಕೆ ಮೊದಲು ಬೆಂಗಳೂರಿನ ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆ ಒಳಗೆ ಒಂದು ನಂಜಪ್ಪ ಒಂದು ಮನೆ ಹತ್ರ ಕುದುರೆ ಲಾಯ ಕಟ್ತಾ ಇದ್ದಿದ್ದ ಕಡೆ ಒಂದು ನೂಕ್ ಅಂತ ಒಂದು, ಅಲ್ಲಿ ಯಾರೂ ಇರಕ್ಕೆ ಆಗಲ್ಲ ಅಂಥ ರೂಮು ನನಗೆ ಪ್ರಶಾಂತವಾದ್ದು, ಇಲ್ಲೇ ಬರೆಯಕ್ಕೆ ಲಾಯಕ್ಕು ಅಂತ ಅಲ್ಲಿ ಸೇರಿಕೊಂಡ್ರು. ಪ್ರಾಯಶಃ ಪ್ರತಿ ದಿವಸ KVR ಅವರು ಊಟ ಕೊಡ್ತಾ ಇದ್ರು, ಅಲ್ಲಿ ಬರವಣಿಗೆ ಶುರು ಮಾಡಿದ್ರು. ಮತ್ತು ಇನ್ನೊಂದೇನು ಅಂದರೆ, ಆಗ ಇವರಿಗೆ ಕೆಲಸ ಇರಲಿಲ್ಲ. ಯಾರೋ ಬಂದು ಕೇಳಿದ್ರಂತೆ, ಸರ್ ನನಗೆ ಯಾವುದಾದ್ರೂ ಕೆಲಸ ಇದ್ರು ಕೊಡಿ ಸರ್ ಅಂತ. ಅಲ್ಲ, ಯಾಕೆ ಕೆಲಸ ಇಲ್ಲ, ನನಗೆ ಕೆಲಸ ಕೇಳ್ತೀಯಲ್ಲ, ಅಲ್ಲಿ ಬೋರ್ಡ್ ಹಾಕಿದಾರೆ ಹೋಗಲ್ಲಿ ಕೇಳೋಗು ಅಂದ್ರಂತೆ. ಅಲ್ಲಿ ಎಲ್ಲಿ ಸರ್? ಅಲ್ಲಿ ಹಾಕಿಲ್ವಾ? ಬ್ರಾಹ್ಮಿನ್ಸ್ ಬೇಕ್ರಿ ಅಂತ ಬೋರ್ಡ್ ಹಾಕಿದ್ರೆ ಅಲ್ಲಿ ಕೇಳೋಗು ಅಂದ್ರಂತೆ. ಆವಾಗ ಅವ್ನ ಕೆಲಸಕ್ಕೆ ಸೇರಿದವನು ಸೂರತ್ನಲ್ಲಿ ಇವತ್ತು ದೊಡ್ಡ ಇದಿಟ್ಕೊಂಡಿದ್ದಾರೆ ಅಂತ ಬರೀತಾರೆ ಒಂದು ಕಡೆಗೆ. ಇನ್ನೂ ಒಂದು ಅವರ ಡಾಕ್ಟರ್ ಶಿವರಾಮ್ರವರ ಪರಿಚಯ ಆಗುತ್ತೆ. ಒಂದು ಸಾರಿ ಡಾಕ್ಟರ್ ಶಿವರಾಮ್ರವರು ಕೈಲಾಸಂ ಇಬ್ಬರು ಹೋಗ್ತಿದ್ದಾಗ ಜಟ್ಕಾ ಗಾಡಿ ಒಳಗೆ ಆ ಹಿಂದ್ಗಡೆ ಇಬ್ಬರು, ಅವಾಗಿನ್ನೂ ಮನೆ ಬಿಟ್ಟಿರಲಿಲ್ಲ, ಆಗ ಇಬ್ಬರು ಹೆಂಗಸರು ಇದ್ರಂತೆ. ಈ ಇವ್ರಿಗೆ ರಾಶಿ ಒಳ್ಳೆ ಸ್ಫುರದ್ರೂಪಿ ಸುಂದರಾಂಗ ನೋಡ್ತಾನೇ ಇದ್ರಂತೆ. ಅದಕ್ಕೆ ಇವ್ರು ಕೇಳಿದ್ರಂತೆ, ಯಾಕೆ ಶಿವರಾಮ್ ಹಾಗೆ ನೋಡ್ತೀರಿ ಅಂತ. ಸರ್ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಸರ್, ನೋಡೋದಕ್ಕೆ ಖುಷಿ ಆಗುತ್ತೆ ಅಂತ. ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ನಿಂಗೆ ಆಸೆನಾ ಅಂತ ಕೇಳಿದ್ರು. ಎಸ್ ಸರ್, ಭಾಳ ಆಸೆ ಅಂತ. ಒನ್ ಈಸ್ ಮೈ ವೈಫ್, ಅನದರ್ ಇಸ್ ಮೈ ಡಾಟರ್ ಅಂದ್ರಂತೆ. ಉಗಿದೋಯ್ತು. 3 ತಿಂಗಳು ಅವ್ರ ಮನೆ ಕಡೆ ಕಾಲೇ ಹಾಕಿರ್ಲ್ವಂತೆ, ಇನ್ನು ಎಲ್ಲೋದ್ರೆ ಏನಾಗುತ್ತೋ ಅಂತ. 3 ತಿಂಗಳಾದ್ಮೇಲೆ ಅವ್ರ ಮನೆಗೆ ಹೋದಾಗ ಶಿವರಾಮ್ಗೆ ಹೇಳಿದ್ರಂತೆ, ಮನೆ ಒಳಗೆ ಕಾಫಿ ತಂದ್ಕೊಡ್ರು, ಶಿವರಾಮ್ ಬಂದಿದ್ದಾರೆ ಅಂತ. ಅದು ತಂದ್ಕೊಟ್ರೆ, ಇರಲಿ ಬಿಡಿ ಸರ್, ಬೇಡ ಬಿಡಿ ಸರ್ ಅಂತಾರಂತೆ. ತೊಗೊಂಬಂದ್ಮೇಲೆ ಆಮೇಲೆ ಹೇಳಿದ್ರಂತೆ, ನೋಡಿದ್ರೆ ಅವತ್ತು ನೋಡಿದ್ದ ಇಬ್ಬರು ಹೆಂಗಸರು ಇವರಲ್ಲ, ಹೆಣ್ಣು ಮಕ್ಕಳನ್ನ ಹೇಗೆ ನೋಡಬೇಕು ಅಂತ ನೀನು ಕಲ್ತ್ಕೋ ಅಂತ ಶಿವರಾಮ್ಗೆ ಹೇಳಿದ್ರು. ಇನ್ನೂ ಒಂದೇನು ಅಂದರೆ, ಭವನಾನಿ ಅಂತ ಒಂದು ಚಿತ್ರ ಮಾಡ್ತಾ ಇದ್ರು, ಭವನಾನಿಯವರು ಡೈರೆಕ್ಟರ್ ಆಗಿದ್ದಾಗ. ಆಗ ಇವರು ಮೆಡಿಕಲ್ ಸೀಟ್ ಓದ್ತಿದ್ದಾಗ ಇವರಿಗೆ ಒಳ್ಳೆ ಪಾತ್ರ ಕೊಡ್ತೀನಿ ಅಂತ ಅವ್ರು ಸೇರಿಸ್ಕೊಳ್ತಾರೆ. ಕೈಲಾಸಂರವ್ರಿಗೆ ಇಷ್ಟ ಇರೋಲ್ಲ, ಯಾಕೆಂದರೆ ಇವ್ರು ಮಧ್ಯ ನಿಲ್ಲಿಸ್ತಾರೆ, MBBS ಕಂಪ್ಲೀಟ್ ಮಾಡಲ್ವಲ್ಲ ಅಂತ. ಆದರೆ ಶಕಾರನ್ ಪಾತ್ರಕ್ಕೆ ಕೈಲಾಸಂರವರನ್ನೇ ಸೆಲೆಕ್ಟ್ ಆಗಿರ್ತಾರೆ. ಇವರೊಂದು ಕಂಡೀಷನ್ ಹಾಕ್ತಾರೆ, ಆ ಹುಡುಗನ್ನೇ ಆದರೂ ನೀವು ತೊಗೊಂಡ್ರೆ ಶಕಾರನ್ ಪಾತ್ರ ನಾನು ಮಾಡಲ್ಲ ಅಂತಂದ್ಬಿಟ್ಟು. ಆವಾಗ ಇವ್ರಿಗೆ ಭಾಳ ಬೇಜಾರಾಗುತ್ತೆ ಶಿವರಾಮ್ಗೆ, ನನಗೆ ಒಳ್ಳೆ ಆಪರ್ಚುನಿಟಿ ಇತ್ತಲ್ಲ ಅಂತ. ಅದಕ್ಕೆ ಕೈಲಾಸಂ ಹೇಳ್ತಾರೆ, ನೋಡೋ ಇವತ್ತಿರ್ತೀವಿ ನಾಳೆ ಬಿಟ್ಟು ಹೋಗ್ತೀವಿ, ಇದೆಲ್ಲನೂ ಆ್ಯಕ್ಟಿಂಗ್ ಎಲ್ಲ. ಆದರೆ MBBS ಮಾಡಿ 4-6 ಜನಕ್ಕೆ ಉಪಕಾರ ಮಾಡು, ಅದನ್ನು ನಿನಗೆ ಆಗಬೇಕಾಗಿದ್ದು ಅಂತ. ಪ್ರಾಯಶಃ ಶಿವರಾಮ್ ಮಾಡಿದ್ದು ಅದೇನೇನೆ. ಡಾಕ್ಟರ್ ಶಿವರಾಮ್ ಅಂತ ದೊಡ್ಡ ಹೆಸರು ಗಳಿಸಿ ಕೊರವಂಜಿ ಪತ್ರಿಕೆಯನ್ನು ತಗೊಂಬಂದ ದೊಡ್ಡ ಖ್ಯಾತ ಲೇಖಕರಾಗಿದ್ದವರು ಅಂದರೆ ಡಾಕ್ಟರ್ ಶಿವರಾಮ್. ಅದಕ್ಕೆ ಮೂಲ ಕಾರಣ ಕೈಲಾಸಂ ಅಂತ ಹೇಳಿದ್ರೆ ತಪ್ಪಾಗಲಾರ್ದು.
ಮತ್ತಿನ್ನೊಂದು ಅಂದರೆ ಕೈಲಾಸಂರವರು ತುಂಬ ದೊಡ್ಡ ವ್ಯಕ್ತಿಗಳಿಗೆ ಅವ್ರು ಇನ್ನೊಂದು ಅಂದರೆ ಎಲ್ಲೋದ್ರೂ ಹಾಸ್ಯ ಮಾಡ್ತಾಯಿದ್ರು. ಒಂದು ಸಾರಿ ಮೈಸೂರಿಗೆ ಹೋದ್ರಂತೆ. ಮೈಸೂರಿಗೆ ಹೋದಾಗ ಯಾರು ಕೇಳಿದ್ರಂತೆ ಒಂದಷ್ಟು ಹಾಸ್ಯ ಹೇಳಿ ಅಂತ. ಸರಿ, ಮಾಮೂಲಿ ಹೇಳೋವಾಗ ಇದನ್ನು ಹೇಳಿದ್ರಂತೆ, ನೋಡಿ, ಚಿಕ್ಕ ಮಕ್ಕಳಿಗೆ ಹಸುವಿನ ಹಾಲು, ಬೆಳೆದವ್ರಿಗೆ ತಾಯಿ ಹಾಲು, ಯಾವುದೂ ಇಲ್ದಿದ್ರೆ ಹಾರ್ಲಿಕ್ ಮಿಲ್ಕ್ ಇದ್ದೇ ಇದೆ. ನಮ್ಮ ಹನುಮಂತ ಕೂಡ ಹಾರ್ಲಿಕ್ಕೆ ಮಿಲ್ಕ್ ಕುಡದೆ ಸಮುದ್ರ ಹಾರಿದ್ದು ಅಂದ್ರಂತೆ. ಇದನ್ನು ಕೇಳಿದವ್ರು ಯಾರೋ ಹೇಳಿದ್ರಂತೆ, ಅಲ್ಲ ಸ್ವಾಮಿ, ಹನುಮಂತ ಏನು ಹಾರ್ಲಿಕ್ ಮಿಲ್ಕ್ ಕುಡ್ದ, ಓಕೆ, ಅವ್ರ ಸ್ವಾಮಿ ಶ್ರೀರಾಮ ಏನು ಕುಡ್ದಿದ್ದು ಅಂದ್ರಂತೆ. ಇಂಥ ಕ್ವಶನ್ ಕೇಳಿದ್ರೆ ಭಾಳ ಖುಷಿ ಇವರಿಗೆ. ಅದಕ್ಕೆ ಇವರು ಹೇಳದಂತೆ, ಶ್ರೀರಾಮನಿಗೆ, ಅರ್ಜುನನಿಗೆ, ಏಕಲವ್ಯನಿಗೆ, ಇವರಿಗೆಲ್ರಿಗೂ ಆರಾರೋಟ್ ಗಂಜಿ ಕುಡಿಸಿದ್ರು ಅಂತಂದ್ರು. ಏನು ಪನ್ ನೋಡಿ, ಆರಾರೋಟ್ ಆಯಿತು, ಆರಾರೋಟ್ ಗಂಜಿ ಅಂತ ಭಾಳ ಜನಕ್ಕೆ ನಿಮಗೆ ಗೊತ್ತಿದೆ. ಆಮೇಲೆ ಈಗ ಹೇಳಿದ್ರಂತೆ, ಹಂಗಾರು ಹಿಂಗೇಳಿ ಭೀಮಸೇನ್ ರಾಯಿಗೆ ಏನು ಕೊಟ್ಟಿದ್ದು ಅಂತ. ಅದಕ್ಕೆ ಇವರು ಹೇಳಿರಂತೆ, ಭೀಮಸೇನ್ಗೆ, ಸುಯೋಧನಿಗೆ, ಬಲಭದ್ರನಿಗೆ, ಎಲ್ರಿಗೂ, ಕಂಸನಿಗೆ, ಕೀಚಕನಿಗೆ, ಇವರಿಗೆಲ್ಲ ಕ್ರಷನ್ ಸಾಲ್ಟ್ ಕೊಟ್ಟರು ಅಂದ್ರಂತೆ. ಕ್ರಷನ್ ಸಾಲ್ಟ್ ಗೊತ್ತೋ ಬಿಡ್ತೋ ಬೇಡಿ, ಭೀಮ್ನಿಂದ ಕೀಚಕನ ತನಕ ತೊಗೊಂಬಂದ್ರಲ್ಲ, ಖುಷಿ ಆಯಿತು. ಇನ್ಯಾರೋ ಬೃಹಸ್ಪತಿ ಕೇಳಿದ್ರಂತೆ, ಬಹಳ ಬುದ್ಧಿವಂತರು, ಹಾಗಾದ್ರೆ ಈಗ ಹೇಳಿ ಭೀಷ್ಮನ್ಗೆ ಏನು ಕೊಟ್ಟರು ಅಂತ. ಕೈಲಾಸಂ ಹೇಳಿದ್ರಂತೆ, ಅವನಿಗೊಬ್ಬನಿಗೆ ತಾಯಿ ಹಾಲು ಕೊಟ್ಟಿದ್ದು, ಗಂಗಾಪಾಣಿ ನೀರು ಕುಡಿಸಿದ್ದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವನು ಎಷ್ಟೇ ಆಗಲಿ ಗಂಗಾಪುತ್ರ ಅವನು. ಇನ್ಯಾರೋ ಕೇಳಿದ್ರಂತೆ, ಕರ್ಣನಿಗೆ ಏನು ಕೊಟ್ಟರು ಅಂತ. ಕೈಲಾಸಂ ತಕ್ಷಣ ಹೇಳಿದ್ರಂತೆ, ಕರ್ಣನ್ ಕೊಟ್ಟಿದ್ದು ಕೋ. ಯಾಕೆ ಹೇಳಿ, ಇಂದ್ರ ಬಂದ್ರು ಕೋ, ಕುಂತಿ ಬಂದ್ರು ಕೋ, ಕೃಷ್ಣ ಬಂದ್ರು ಕೋ 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 ಕೊಡುಗೆ ಇದ್ದಾನೆ, ಅದಕ್ಕೆ ಖೋ ಕುಡಿಸಿದ್ರು ಅಂತ ಅಂದ್ಬಿಟ್ಟು. ಇನ್ಯಾರೋ ಬಹಳ ಬುದ್ಧಿವಂತರು ಕೇಳಿದ್ರಂತೆ, ಶಕುನಿಗೆ ಏನು ಕೊಟ್ಟರು ಅಂತ. ಕೈಲಾಸಮ್ಮಗೆ ತಕ್ಷಣ ಹೊಡೆಯಿಲ್ಲ. ಆದರೆ ಅವರು ಹೇಳಿದ್ರಂತೆ, ವಿಕಸಿತ ಬಕುಲಾಮೋದ, ಬಕುಲದ ಹಣ್ಣಿನ ರಸ ಕುಡಿಸಿದ್ರು ಅಂತ. ಯಾರೂ ನಗಲ್ವಂತೆ. ನೋಡಿ, ಯೋಚನೆ ಮಾಡಿ, ಒಂದು ದಮ್ಮೆಳ್ಕೊಂಬರ್ತೀನಿ ಅಂತ ಪಕ್ಕಕ್ಕೆ ಹೋಗಿದ್ದಾರೆ. ಮುಂದ್ಗಡೆ ಒಬ್ಬರು ಶಾಸ್ತ್ರಿಗಳು ಕೂತಿದ್ದವರು ಜೋರಾಗಿ ನಕ್ಕರಂತೆ. ಪಕ್ಕದವ್ರು ಕೇಳಿದ್ರಂತೆ, ಅದ್ಯಾಕೆ ನೀವು ನಗ್ತೀರಿ, ನನಗೇಳಿ ನಾನು ನಗ್ತೀನಿ ಅಂತ. ಅದೇನಿಲ್ಲ, ಸಂಸ್ಕೃತದಲ್ಲಿ ಬಕುಲದ ಹೂವು ಅಂದರೆ ಕನ್ನಡದಲ್ಲಿ ಪಗಡೆ ಹೂವು. ಶಕುನಿ ಚಿಕ್ಕೋನಾಗಿದ್ದಾಗ ಪಗಡೆ ಹಣ್ಣಿನ ರಸ ಕುಡಿಸಿದ್ರು, ಅದಕ್ಕೆ ಪಗಡೆ ಆಟದಲ್ಲಿ ಪ್ರವೀಣ ಅಂತ. ಕೊಟ್ಟನೆಲ್ಲ ಕೈಲಾಸಂ ಕೈ ಅನ್ಕೊಂಡ್ರಂತವ್ರು. ಕೈಲಾಸಂರವರು ತಮ್ಮ ಜೀವಮಾನದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದವರು ಇಬ್ಬರು ವ್ಯಕ್ತಿಗಳಿಗೆ. ಒಬ್ಬರು ಪಂಡಿತ ತಾರಾನಾಥರವರಿಗೆ, ಇನ್ನೊಂದು ಗಾಂಧೀಜಿಯವರಿಗೆ. ಗಾಂಧೀಜಿಯವರ ಕರ್ಮಯೋಗಕ್ಕೆ, ಪಂಡಿತ ತಾರಾನಾಥರವರ ಜ್ಞಾನ ವೈಭವಕ್ಕೆ, ಜ್ಞಾನಯೋಗಕ್ಕೆ ಬಹಳ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಯಾಕೆಂದರೆ ಅವ್ರು ಹೇಳ್ತಾ ಇದ್ರು, ಯಾವಾಗಲೂ ಗಾಂಧೀಜಿಯವರ ಮಾತು ಕೇಳಕ್ಕೆ ಹೋದಾಗ ಅವರ ಏಕಲವ್ಯ ಕೆಲವಾರು ಬರೆದಾದ ಮೇಲೆ ಅದನ್ನು ಓದಬೇಕು ಅಂತ ಹೋಗ್ತಿದ್ರಂತೆ. ಅದಕ್ಕೆ ಅವರು ಹೇಳ್ತಾರೆ, ಬೇಡ, ಗಾಂಧೀಜಿ ಮಾತಾಡೋದೇ ಸಾಕು, ನಾನು ಅವ್ರ ಹತ್ರ ಹೋಗಿ ಲಾಯಕ್ಕಿಲ್ಲ ಅಂತ. ಆದರೆ ಗಾಂಧೀಜಿಯವರ ಬಗ್ಗೆ ಒಂದು ಕಡೆ ಚೆನ್ನಾಗಿ ಬರೀತಾರೆ. ಅದನ್ನು ಜಿ ಪಿ ರಾಜರತ್ನಂರವರು ಅದನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ರಿಸೀಪ್ ಅಂತ ಬರೆದಿದ್ದಾರೆ. ಪ್ರಾಯಶಃ ಗಾಂಧೀಜಿಯವರ ಬಗ್ಗೆ ಬರೆದಿರ್ತಕ್ಕಂಥ ಅನೇಕ ಕವನಗಳಲ್ಲಿ ಅತ್ಯುತ್ತಮ ಕವನ ಇದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರು ಬಹಳ ಚೆನ್ನಾಗಿ ಬರೀತಾರೆ. ಹಿಡಿಯಷ್ಟು ಮೂಳೆ ಚರ್ಮಗಳನ್ನು ತೆಗೆದುಕೊಂಡು 1 ಔನ್ಸ್ ರಕ್ತ ಮಾಂಸ ತುಂಬಿ ಸಮುದ್ರದಂತೆ ಉಕ್ಕಿ ಬರುವ ಹೃದಯವನ್ನು ಜೋಡಿಸಿ ಪಾಪ ಮುಕ್ತವಾದ ಮನಸ್ಸನ್ನು ಅದಕ್ಕೆ ತುಂಬಿ ಆನೆಯ ಕಿವಿಗಳನ್ನು, ಮೊಲೆಗೂಸಿನ ನಗೆಯನ್ನು, ಮೇರುಗಿರಿಯಂಥ ಆತ್ಮವನ್ನು ಸೇರಿಸಿ ನಂತರ ಮೇಕೆ ಹಾಲು, ಖರ್ಜೂರ, ಅವರೆಕಾಳುಗಳನ್ನು ಹಾಕಿ ನೊಂದ ಜೀವಿಗಳ ಕಣ್ಣೀರಿನಿಂದ ಮುಚ್ಚಿ ದಲಿತ ಬಂಧುಗಳಿಂದ ತೊಳೆದು ಚಿಂದಿಯಲ್ಲಿ ಸುತ್ತಿಕೊಟ್ಟರೆ ಆಗ ಲೋಕೋದ್ಧಾರಕ ಬಾಪು ಮೂಡಿಬರುತ್ತಾನೆ ಅಂತ. ಪ್ರಾಯಶಃ ಅನೇಕ ಕವನಗಳು ಇವ್ರ ಬಗ್ಗೆ ಬರೆದಿದ್ರು ಕೂಡ ಗಾಂಧೀಜಿಯವರ ಬಗ್ಗೆ ರಿಸೀಪ್ ಅಂತ ಬರೆದಿರ್ತಕ್ಕಂಥದ್ದನ್ನ ಕನ್ನಡಕ್ಕೆ ರಾಜರತ್ನಂರವರು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ಗಾಂಧೀಜಿ ಈಸ್ ಅನ್ ಎಕ್ಸಾಂಪಲ್, ಕೈಲಾಸಂ ಇಸ್ ಎ ವಾರ್ನಿಂಗ್ ಅಂತಾರೆ ಅವರು. ಇನ್ನೊಂದು ಸಾರಿ ಪಿಟೀಲ್ ಚೌಡಯ್ಯನವರು ಗಾಂಧೀಜಿಯವರು ವಿಶ್ರಾಂತಿಗೋಸ್ಕರ ಇಲ್ಲಿ ಬಂದಿದ್ದಾಗ, ಗಾಂಧಿ ಭವನಕ್ಕೆ ಬಂದಾಗ ಪಿಟೀಲ್ ಚೌಡಯ್ಯನವರು ಅರ್ಧ ಗಂಟೆ ಪಿಟೀಲ್ ನುಡಿಸ್ತಾರೆ. ಆ ಕೈಲಾಸಂ ಪಕ್ಕದಲ್ಲೇ ಇದ್ದಾಗ ಕೇಳ್ತಾರೆ, ವಾಟ್ ಯು ಸೇ ಅಬೌಟ್ ದಿಟ್ ಮ್ಯಾನ್ ಅಂತ. ಅದಕ್ಕೆ ಕೈ ಕಟ್ಕೊಂಡು, ಮೈ ಡಿಯರ್ ಬಾಪೂಜಿ, ಯು ಆರ್ ಎ ನಾನ್ ವಯಲಿಸ್ಟ್, ಬಟ್ ದಿಸ್ ಚೌಡಯ್ಯ ಇಸ್ ಎ ಪಕ್ಕಾ ವಯಲಿಸ್ಟ್ ಅಂದ್ರಂತೆ. ಬರೀ ವಯಲಿಸ್ಟ್ ಅನ್ನೋದನ್ನ ಪನ್ ಮಾಡ್ತಾ ಇದ್ದವರು ಅಂದರೆ ಅದು ಹೇಗೆ ಲೆಕ್ಕ. ದಿಸ್ ಚೌಡಯ್ಯ ಇಸ್ ಎ ಪಕ್ಕಾ ವಯಲಿಸ್ಟ್ ಅಂದ್ರಂತವ್ರು.
ಅವರ ಎಲ್ಲಿ ಹೋದರೂ ಹಾಸ್ಯ, ಎಲ್ಲಿ ಹೋದರೂ ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಬರೆದ ಅನೇಕ ನಾಟಕಗಳು ನೋಡ್ಬೋದು. ಅದು ಎಲ್ಲಕ್ಕಿಂತ ಹೆಚ್ಚಾಗಿ KV ಅವರ ಸಂಪರ್ಕ ಬಂತು. KV ಅವರನ್ನು ಬಹಳ ಜನ ನೀವು ನೋಡಿದ್ದೀರಿ. ಭಾರತ್ ಥಿಯೇಟರ್ ಪಕ್ಕದಲ್ಲೇ ಅವರ ವ್ಯಾಯಾಮ ಶಾಲೆ ಇತ್ತು. ಅದಕ್ಕೆ ಮೊದಲು ಚಾಮರಾಜಪೇಟೆ 5ನೇ ಮೇನ್ ರೋಡ್ನಲ್ಲಿತ್ತು. ಟಿಪ್ಪು ಸುಲ್ತಾನ್ ಆ ಕೋಟೆ ಹತ್ರ ಒಂದು ವ್ಯಾಯಾಮ ಶಾಲೆ ಇತ್ತು. ಅಲ್ಲಿಂದ ಕೈಲಾಸಂರವ್ರ ಮನೆ ಡೈರೆಕ್ಟಾಗಿ ನೋಡ್ಬೋದಾಗಿತ್ತು. ಇವರು ಯಾವಾಗಂದರೆ ಆವಾಗ ಬರೋರು. ಕೈಲಾಸಂ ಬಂದಾಗ ಅವ್ರು ಹೇಳೋರಂತೆ, ಮಿಸ್ಟರ್ ವೆಂಕಟೇಶ್ ಅಂತ ಕರೀತಾ ಇದ್ರು. KV ಅಯ್ಯರ್, ಕೋಲಾರದ ವೆಂಕಟೇಶ ಅಯ್ಯರ್, ಆದರೆ ಕರೀತಾ ಇದ್ದಿದ್ದು ವೆಂಕಟೇಶ್ ಅಂತ. ಅವ್ರು ಹೇಳೋರಂತೆ, ವೆಂಕಟೇಶ್, ನಿಮ್ಮಲ್ಲಿರೋರೆಲ್ಲರೂ ವ್ಯಾಯಾಮ ಚೆನ್ನಾಗಿ ಮಾಡ್ತಾರೆ, ಆದರೆ ಡಂಬಲ್ಸ್ ಎತ್ತೋವಾಗ ಮುಖ ಎಲ್ಲ ವಿಕಾರ ಮಾಡ್ಕೊಳ್ತಾರೆ. ಆದರೆ ಮೈಯೇನು ಮಾರುತಿ ಆಗಬೇಕು ನಿಜ, ಆದರೆ ಮೂತಿ ಯಾಕೆ ಮಾರುತಿ ಆಗಬೇಕು? ನಿಮ್ಮಲ್ಲಿರೋ ಈ ಶಿಷ್ಯರಿಗೆ ಡಂಬಲ್ಸನ್ನು ಎತ್ತೋವಾಗ ಮೂತಿನ ವಿಕಾರ ಮಾಡ್ಕೋಬೇಡಿ ಅಂತ ಕೈಲಾಸಂ ಹೇಳಿದ್ರಂತೆ. ಒಂದು ಸಾರಿ ಅಯ್ಯರ್ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವರ ಇದ್ರ ಮನೇಲಿ ಅವ್ರಿಗೆ ಗೊತ್ತು 8:15 ಆದಮೇಲೆ ಅವ್ರ ತಂದೆಯವರು ಮಲ್ಕೊಳ್ತಾ ಇದ್ರು ಅಂತ. ಕರ್ಕೊಂಡು ಹೋಗಾದ್ಮೇಲೆ ಅವರ ಮನೆ ಒಳಗೆ ಕೃಷ್ಣ ಅಂತಿರ್ತಾನೆ ಅಡುಗೆವನು. ಅವನನ್ನು ಕರೀತಾರೆ, ಆ ಶೇಕ್ಸ್ಪಿಯರ್ನ ಡ್ರಾಮಾ ತೊಗೊಂಬ, ಆಮೇಲೆ ಇದನ್ನು ಬರ್ನಾಡ್ ಶಾದ್ ಇತ್ತೊಗೊಂಬ ಅಂತ. ಇವರಿಗೆ ಅಯ್ಯರ್ಗೆ ಆಶ್ಚರ್ಯ. ಅದಕ್ಕೆ ಇವರು ಹೇಳ್ತಾರೆ ಅಯ್ಯರ್ ಅವ್ರಿಗೆ, ನೀ ಏನಾದರೂ ಓದ್ತೀಯ ಮಗು ಅಂತ. ಇಲ್ಲ ಸರ್, ಅಷ್ಟೇ ನಂಗೆ ಟೈಮ್ ಇಲ್ಲ ಅಂತ. ನೋ, ಇವತ್ತಿಂದ ರಾತ್ರಿ ಮಲಗೋಕೆ ಮುಂಚೆ ಒಂದು 2 ಗಂಟೆ ಓದು, ಇಲ್ಲದೆ ಹೋದರೆ ನೀನು ಬರೀ ಇಡ್ಲಿ ರುಬ್ಬೋದೇ ಆಗೋಗುತ್ತೆ ನಿನಗೆ ಅಂತ. ಬ್ರೈನ್ ಆ್ಯಂಡ್ ಬ್ರಾನ್ ಕ್ಯಾನ್ ಗೋ ಟುಗೆದರ್ ಅಂತ ಹೇಳೋರಂತಲ್ಲಿ. ಅವತ್ತೊಂದು ಆಶ್ಚರ್ಯ ಆಗುತ್ತೆ ಅಯ್ಯರ್ ಅವ್ರಿಗೆ, ನಾನು ಏನೂ ಓದಿಲ್ವಲ್ಲ ಅಂತ. ಅವ್ರು ಇನ್ನೂ ಒಂದು ಕೇಳ್ತಾರೆ, ಹೃದಯದ ಬಗ್ಗೆ ನಿಂಗೆ ಏನು ಗೊತ್ತು ಅಂತ. ಅದಕ್ಕೆ ಅವ್ರು ಕೊನೆ ಒಳಗೆ ಒಂದು ಇದ್ದಿಲ್ ತೊಗೊಂಡು ಅದರಲ್ಲೇ ಎಲ್ಲ ಹಾಕಿ ಎಕ್ಸ್ಪ್ಲೈನ್ ಮಾಡಿ, ಇವತ್ತು ನೀನು ಬರೀ ವ್ಯಾಯಾಮ ಶಾಲೆ ನಡೆಸೋದಲ್ಲ, ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ತಿಳ್ಕೊಳ್ಳೋದು ನಿನಗೆ ಒಳ್ಳೆಯದು ಅಂತ ಹೇಳಿದ್ರು. ಪ್ರಾಯಶಃ ಅವರು ಓದಿದ ಒಂದು ಪರಿಣಾಮವಾಗಿಯೇ ನಮಗವರು ಶಾಂತಲ ರೂಪದರ್ಶಿ ಕಾದಂಬರಿ ಬರೋದಕ್ಕೆ ಕಾರಣ ಆಯಿತು ಅಂದರೆ ತಪ್ಪಾಗ್ಲಾರ್ದು. KV ಅವರ ಮೂಲ ಗುರು ಅಂತಂದರೆ ಕೈಲಾಸಂ ಅಂತಂದರೆ ತಪ್ಪಾಗ್ಲಾರ್ದು. ಅವ್ರು ಇನ್ನೂ ಒಂದು ಚೆನ್ನಾಗಿ ಬರ್ತಾರೆ. ನೋಡಿವ್ರ ನಮ್ಮ ನಂಜೀನವಾ, ನಮ್ಮ ಗಜನಿಂಬೆ ನಂಜೀನವಾ, ಅವಳನಕ್ರೆ ಗುಂಡ್ಗೆ ಗುಡುಕ್ತೈತೆ ಜುಮ್ ಜುಮ್ ಜುಮ್, ವಾರ್ಗಣ್ಣಿನ ನೋಟಕ್ಕೆವಾ, ಕೀಟ್ಲೆ ಆಡೋ ಆಟಕ್ಕೆವಾ, ನಮ್ಮಳ್ಳಿರಿಲೋ 5 ಜುಮ್ 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 ಅಂತ ಬರೀತಾರೆ. ಅವ್ರು ಇನ್ನೊಂದು ಚೆನ್ನಾಗಿ ಬರೀತಾರೆ ಭಾಳ. ದೇ ವೆಂಟ್ ಟು ಸಿ ಅನ್ ಎ ಸೀವ್ ಅಂತ ಅಂದ್ಬಿಟ್ಟು, ಕಾಶಿಗೆ ಹೋದ ನಂಭಾವ ಕಬ್ಬಿಣದ ದೋಣಿಯಲ್ಲಿ ರಾಶಿ ರಾಶಿ ಗಂಗೆ ತೊರಕ್ಕೆ ಸೊಳ್ಳೆ ಪರದಲ್ಲಿ. ಕಾಶಿಗೆ ಹೋದ ನಂಭಾವ ಕಬ್ಬಿಣದ ದೋಣಿಲಿ, ರಾಶಿ ರಾಶಿ ಗಂಗೆ ತರಕ್ಕೆ ಸೊಳ್ಳೆ ಪರದೇಲಿ. ಕಾಶಿಗೆ ಹೋದ ನಂಭಾವ ಕಬ್ಬಿಣದ ದೋಣಿಲಿ, ರಾಶಿ ರಾಶಿ ಗಂಗೆ ತರಕ್ಕೆ ಸೊಳ್ಳೆ ಪರದೇಲಿ. ತಂಗಿ ಯಮುನಾ ದೇವಿಯಳ ಸಂಗವಾಯ್ತೆಂದುಬ್ಬಿ ಉಬ್ಬಿ, ತಂಗಿ ಯಮುನಾ ದೇವಿಯಳ ಸಂಗವಾಯ್ತೆಂದುಬ್ಬಿ ಉಬ್ಬಿ, ಗಂಗಾದೇವಿ ಉಕ್ಕಿ ಉಕ್ಕಿ, ಅಯ್ಯೋ ಗಂಗಾದೇವಿ ಉಕ್ಕಿ ಉಕ್ಕಿ, ಗಂಗಾದೇವಿ ಉಕ್ಕಿ ಉಕ್ಕಿ, ಬೀಸಿ ಬೀಸಿ ದೋಣಿ ಕುಕ್ಕಿ, ಭಾವ ಹತ್ತು ಭಿಕ್ಕಿ ಭಿಕ್ಕಿ, ಅಯ್ಯೋ ಭಾವ ಹತ್ತು ಭಿಕ್ಕಿ ಭಿಕ್ಕಿ. ಬಂಡೆ ತಾಕಿ ದೋಣಿ ಬಡ್ದು ಸೊಳ್ಳೆ ಪರ್ದೆ ಭಾವನಿಗೆ ಬಡ್ದು, ಮಂಡೆ ದವಡೆ ಪಟ್ಟ ಕೊಡ್ದು ಕಾಶಿಯಾಚೆ ನಾಚವಾಗಿ, ಮೀಸೆ ಉಳಿದಿದ್ದೆಷ್ಟೋ ವಾಸಿ ಅಂತ, ಕಾಶಿಯಿಂದ ಬಂದ ಭಾವ ವಾಪಸ್ ಕಾಶಿಯಿಂದ ಬಂದ ಭಾವ. ಇವರು ಬರೆದ ಅನೇಕ 4 ಗೀತೆಗಳು ಇಂಗ್ಲೀಷ್ನಿಂದ ತರ್ಜಮೆ ಮಾಡಿರು. ಅವರಿಗೆ ನಾಟಕಗಳ ಬಗ್ಗೆ ಹೇಳೋದಾದರೆ, ಕನ್ನಡ ನಾಟಕದಲ್ಲಿ ಇವರ ಸಾಧನೆನ ಎಷ್ಟು ಹೇಳಿದ್ರೂ ಸಾಲದು ಅಂತ ಕಾಣಿಸುತ್ತೆ. ಯಾಕೆಂದರೆ ಒಂದು ನಾಟಕಕ್ಕೆ, ಇವತ್ತು ಸಾಮಾಜಿಕ ನಾಟಕಕ್ಕೆ ದೊಡ್ಡ ಕಾರಣ ಕೊಟ್ಟವರು ಅಂದರೆ ಕೈಲಾಸಂ. ಪೌರಾಣಿಕ ಐತಿಹಾಸಿಕ ನಾಟಕಗಳು ನಡೀತಾ ಇದ್ದ ಕಾಲದಲ್ಲಿ ಕನ್ನಡದಲ್ಲಿ ಅಚ್ಚ ಕನ್ನಡ ಸಾಮಾಜಿಕ ನಾಟಕಗಳನ್ನ ತಂದ ಕೀರ್ತಿ ಕೈಲಾಸಂರವ್ರಿಗೆ. ಒಂದು ಇಗ್ಗಪ್ಪಯ್ಯನ ಹೆಗ್ಗಡೆಯದೊಂದು ನಾಟಕ ಬಿಟ್ಟರೆ ಅದಾದಮೇಲೆ ಬಂದಿದ್ದು ಅಂದರೆ ಕೈಲಾಸಂರವರು. ದಿನನಿತ್ಯದ ಬದುಕಿನ ಸಮಸ್ಯೆಯನ್ನು, ಅದಕ್ಕೆ ಒಂದು ಹಾಸ್ಯದ ಲೇಪನವನ್ನು, ನಿಮ್ಮ ಎದುರುಗಡೆ ಇರತಕ್ಕಂಥ ಪಾತ್ರಗಳನ್ನು ಸೃಷ್ಟಿಸಿ ನಾಟಕ ಬರೆದೋದು ಅಂದರೆ ಕೈಲಾಸಂ. ಅದು ಒಂದೇನು ಅಂತಂದರೆ, ಪ್ರತಿ ನಾಟಕದಲ್ಲೂ ಒಂದಲ್ಲ ಒಂದು ವಿಚಾರವನ್ನು, ಸಾಮಾಜಿಕ ಕಳಕಳಿಯನ್ನು ಆ ಕಾಲದಲ್ಲೇ ಇಟ್ಕೊಂಡವರು ಅಂದರೆ ಕೈಲಾಸಂ. ಅದಕ್ಕೇನೆ ಇವತ್ತು ಕೂಡ ಕನ್ನಡಕ್ಕೊಬ್ಬನೇ ಕೈಲಾಸಂ ಅಂತೀವಿ. ಕೈಲಾಸಂಬರೋ ನಾಟಕ ಈಗಲೂ ಆಡಿದ್ರೆ ಅಷ್ಟೇ ಜನ ಬಂದು ನೋಡ್ತಾ ಇರೋದು. ಯಾಕೆಂದರೆ ಇವತ್ತು ಕೂಡ ಆ ಸಾಮಾಜಿಕ ಕಳಕಳಿ ಇದೆ. ವಿದ್ಯಾಭ್ಯಾಸದ ಬಗ್ಗೆ ಆಗ್ಬೋದು, ಬಾಲ್ಯ ವಿವಾಹ ಆಗ್ಬೋದು, ವಿಧವಾ ವಿವಾಹ ಆಗ್ಬೋದು,
ಬಡವರು ಸಾಹುಕಾರ ಅಂತರದ ಬಗ್ಗೆ ಆಗ್ಬೋದು, ಬಾಡಿಗೆದಾರನ ಬವಣೆ ಆಗ್ಬೋದು, ಅತ್ತೆ ಸೊಸೆಯರ ಅನಾದಿ ಕಾಲದ ಜಗಳ ಆಗ್ಬೋದು, ಅಮ್ಮಾವರ ಗಂಡ ಆಗ್ಬೋದು ಅಥವಾ ಯಜಮಾನರ ಹೆಂಡತಿ ಆಗ್ಬೋದು, ಕ್ಲಬ್ ಬಗ್ಗೆ ಆಗ್ಬೋದು, ಎಲ್ಲ ಗಂಡ ಹೆಂಡಿರ ಜಗಳ ಆಗ್ಬೋದು, ಸೂಳೆ ಬಗ್ಗೆ ಆಗ್ಬೋದು, ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಅದಕ್ಕೆ ಹಾಸ್ಯದ ಲೇಪನವನ್ನು ಪೋಣಿಸಿ ಅತ್ಯುತ್ತಮವಾದ 17 ಸುಂದರ ನಾಟಕಗಳನ್ನ ತಂದ ಮಹಾನ್ ಕೀರ್ತಿ ಅಂದರೆ ಟಿ.ಪಿ. ಕೈಲಾಸಂ. ಅವರ ನಾಟಕದ ಹೆಸರನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಟೊಳ್ಳುಗಟ್ಟಿ, ಪೋಲಿಕಿಟ್ಟಿ, ಬಹಿಷ್ಕಾರ, ಹೋಮ್ ರೂಲ್, ಗಂಡಸ್ಕತ್ರಿ, ವೈದ್ಯನ ವ್ಯಾಧಿ, ತಾಳಿ ಕಟ್ಟೋ ಕೂಲಿನೆ, ಹುತ್ತದಲ್ಲಿ ಹುತ್ತ, ಬಂಡವಾಳ ಬಡಾಯಿ, ಅಮ್ಮವರ ಗಂಡ, ಸೀಕರಣೆ ಸಾವಿತ್ರಿ, ಸತ್ತವನ ಸಂತಾಪ, ಅನುಕೂಲಕ್ಕೊಬ್ಬಣ್ಣ, ನಮ್ಮ ಕಂಪ್ನಿ, ನಮ್ಮ ಕ್ಲಬ್ಬು, ನಮ್ಮ ಬ್ರಾಹ್ಮಣಿಕೆ, ಸೂಳೆ. ಈ 17 ನಾಟಕಗಳು ಕೂಡ ಅಷ್ಟೇ ಪ್ರಬುದ್ಧವಾದ ನಾಟಕಗಳು. ಪ್ರಾಯಶಃ ನ್ಯಾಷನಲ್ ಕಾಲೇಜ್ನಲ್ಲಿ ಅನೇಕ ನಾಟಕಗಳನ್ನ ಹಿಂದೆ ಅಭಿನಯಿಸಿದ್ದರು. 4 ಇಂಗ್ಲೀಷ್ ನಾಟಕ ಬರೆದರು. ದ ಬರ್ಡನ್, ಭರತನ ಭಾರ, ಫುಲ್ಫಿಲ್ಮೆಂಟ್, ಕೃಷ್ಣನ ಸಾಫಲ್ಯ, ದಿ ಪರ್ಪಸ್, ಏಕಲವ್ಯ, ದ ಬ್ರಾಹ್ಮಿನ್ಸ್ ಕರ್ಸ್, ವಿಪ್ರನ ಶಾಪ ಅರ್ಥಾತ್ ಕರ್ಣ, ಇದನ್ನು ಬರೆದರು. ತಾವರೆಕೆರೆ ಅಂತ 5 ಕಥಾ ಸಂಕಲನ ಬರೆದರು. ಅದರಲ್ಲಿ ಸಮುಷ್ಪೋಯಿನ್ ದಂಬಡಿ, ಮದ್ದು ಇಲ್ಲ ಕದ್ದು, ಸುಂಕದ ಕಟ್ಟೆ, ಶ್ಯಾಮಿಯ ಸೇಡು ಅಂದರೆ ತಾವರೆಕೆರೆ, ಈ 5 ಸೇರಿಸಿ ತಾವರೆಕೆರೆ ಅಂತ ಕಥಾ ಸಂಕಲನ ಬರೆದರು. ಅವರ ನಾಟಕಗಳ ಬಗ್ಗೆ ಒಂದಷ್ಟು ಮಾತಾಡಿ ಮಾತು ಮುಗಿಸ್ತೀನಿ. ಅವರ ಮೊಟ್ಟ ಮೊದಲ ನಾಟಕ ಅಂದರೆ ಟೊಳ್ಳುಗಟ್ಟಿ. ಶಿವಮೊಗ್ಗ ಬಹಳ ಇಷ್ಟವಾದ ಜಾಗ ಅವರಿಗೆ. ಶಿವಮೊಗ್ಗ ಒಳಗೆ ಯುಗಾದಿಗೋಸ್ಕರ 1918ರಲ್ಲಿ ಶಾಲಾ ಬಾಲಕರಿಗಾಗಿ ಒಂದು ನಾಟಕ ಬರೀತಾರೆ. ಅಲ್ಲಿ ಟೊಳ್ಳುಗೊಟ್ಟು ಜನ್ಮವಾಯಿತು. ಬರೀ 2 ಪ್ರವೇಶ ಮಾತ್ರ ಇತ್ತು, ನಾಟಕವನ್ನು ಆಡಿಸಿದ್ರು. ಆದರೆ ಆಮೇಲೆ ಅಮೆಚೂರ್ ಡ್ರಾಮೆಟಿಸ್ಟ್ನವರು ಕನ್ನಡ ಸಾಮಾಜಿಕ ನಾಟಕದ ಸ್ಪರ್ಧೆಗೋಸ್ಕರ ಇನ್ನಷ್ಟು ಸೇರಿಸಿ ಟೊಳ್ಳುಗಟ್ಟಿ ಬರೆದು ಅದನ್ನು ಕಳಿಸ್ಕೊಟ್ರು. ಆವಾಗ ಅದಕ್ಕೆ ಮಹಾರಾಜರ ಬಂಗಾರದ ಪದಕ ಬಂತು, ಕನ್ನಡಕ್ಕೆ ಮೊದಲನೇ ಬಹುಮಾನ ಬಂತು. ಅದನ್ನೇ ಅಮೆಚೂರ್ ನಾಟಕ ಮಂಡಳಿ ಹೊರದು ಆ ನಾಟಕ ನಾಡೋದು. ಕೈಲಾಸಂರವರು 3 ಪಾತ್ರವನ್ನು ಅವರೇ ಮಾಡ್ತಾರೆ. ಗುಂಡೂರಾಯ ಮತ್ತು ನಾಗತ್ತೆ ಮತ್ತು ಮಾಧು. ಕೈಲಾಸಂರವರ ಅನೇಕ ನಾಟಕಗಳಲ್ಲಿ ಅವರಿಗೆ ತುಂಬ ಇಷ್ಟವಾದ ಪಾತ್ರ ಅಂದರೆ ನಾಗತ್ತೆ. ಅದನ್ನು ಅವರೇನೇನೆ ಆ ವಿತಂತು ಪಾತ್ರವನ್ನು ವಹಿಸ್ತಾ ಇದ್ರು. ಟೊಳ್ಳುಗಟ್ಟಿ ಪ್ರಾಸ್ತಾವಿಕವಾಗಿ ಒಂದು ಹೇಳು ಅಂದರೆ ಮಕ್ಕಳಿಸ್ಕೋಲ್ ಮನೆಯಲ್ಲವೇ. ನಾವು ಮಕ್ಕಳನ್ನ ಮನೆಯೊಳಗೆ ಹೇಗೆ ಬೆಳೆಸ್ತೀವೋ ಮುಂದೆ ಅವರ ಸಮಾಜಕ್ಕೆ ಒಳ್ಳೆಯ ಕಾಣಿಕೆ ಕೊಡೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಮುಂಚೆ ಆ ಸ್ಕೂಲು ಕಾಲೇಜು ಅವರ ಹತ್ರ ಇರೋ ಒಳ್ಳೆಯ ಗುಣಗಳನ್ನ ಈಚೆಗೆ ತೆಗೆದು ಸತ್ಪ್ರಜೆಯಾಗಿ ಮಾಡೋದಕ್ಕೆ ಮೂಲ ಕಾರಣ ಮಕ್ಕಳಿಸ್ಕೋಲ್ ಮನೆಯಲ್ಲವೇ. ಹಾಗಾಗಿ ಎಲ್ಲ ಅನೇಕ ಕಡೆ ನಿಮಗೆ ಗೊತ್ತಿದೆ, ಮಕ್ಕಳನ್ನು ನಾವು ಮನೆಯೊಳಗೆ ಹೇಗೆ ಬೆಳೆಸ್ತೀವೋ ಮುಂದೆ ಅವರು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಒಳ್ಳೆಯ ವಿದ್ಯಾರ್ಥಿಗಳಾಗ್ತಾರೆ ಅಂತ. ಇದಕ್ಕೆ ಒಂದು ಹೊಸ ಅಲೆಯನ್ನು ತಗೊಂಡು ಬಂತು. ಅವರ ಒಂದೇನು ಅಂತಂದರೆ ಅದರಲ್ಲೇ ಒಂದು ಹೇಳ್ತಾರೆ, ಅವರೇ ಬರೆದು ಅವ್ರನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಆ ನಾಟಕಕ್ಕೆ ಮೊದಲು ಪೂರ್ವಾಂಗದಲ್ಲಿ ಹೇಳ್ತಾರೆ ಲೆಕ್ಚರ್ ಕೊಡೋ ಚಪಲ ಅಂತ. ಅವ್ರು ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ನನಗೆ ಲೆಕ್ಚರ್ಗಳು ಕೇಳೋಕೆ ಅಷ್ಟು ಅನಿಷ್ಟವಾಗಿದ್ದರೂ ಕೂಡ ಈಗಿಂದ ಈಚೆಗೆ ಲೆಕ್ಚರ್ ಕೊಡಬೇಕು ಅಂತ ಚಪಲ ಹುಟ್ಬಿಡ್ತು. ಏನು ಮಾಡೋದು? ಈ ಕಾಲದಲ್ಲಿ ಲೆಕ್ಚರ್ ಕೊಡ್ತೇನೆ ಅಂದರೆ ಕೇಳೋಕೆ ಜನಗಳಿಗೆ ಸಿಗೋದು ದುರ್ಲಭ. ಜುಟ್ಟು ಹೇಳೋದು ಎಳ್ಕೊಂಡು ಬಂದು ಕುರ್ಚಿ ಕಟ್ಟಿ ಕೂಡಿಸಿದ್ರು ಕೇಳಿಸೋಕೆ ಸಿಕ್ಕೋದು 4 ಮಂದಿ. ಹಾಗೂ ಪೈಲ್ವಾನರು ಪಟಿಂಗರಿಗೆ ಪೈಸಾ ಕೊಟ್ಟು ಕೆಲಸ ಜರುಗಿಸೋಣ ಅಂತ ನೋಡಿದೆ, ಅದೂ ಸಾಧ್ಯವಾಗಲಿಲ್ಲ. ಯಾಕೆ ಅಂತೀರೋ? ವಿವರಿಸ್ತೇನೆ ಲಾಸಿ. ಈ ಕಾಲದಲ್ಲಿ ಸರ್ವರೂ ಈ ಫ್ಯಾಷನ್ ಅಂತಂತಾರಲ್ಲ, ಈ ಇಲಾಖೆಗೆ ಸೇರಿಬಿಟ್ಟು ಈ ಕ್ರಾಪು ಅಂತಾರಲ್ಲ ಅದನ್ನು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಹೀಗೆ ಜುಟ್ಟು ಹಿಡಿದು ಜನಗಳನ್ನ ಜಮಾಯಿಸೋದು ಆಗಲಿಲ್ಲ. ಮತ್ತಿನ್ನೊಂದು ಹೀಗೆ ಟ್ರೈ ಮಾಡಿದೆ. ಹಾಲ್ ತೊಗೊಂಡೆ, ಬಾಡಿಗೆ ಕೊಟ್ಟೆ, ದೀಪಗಳನ್ನ ಅಂಟಿಸ್ದೆ, ಕುರ್ಚಿಗಳ ಮೇಲೆಲ್ಲ ಪುಟ್ಟ ಪುಟ್ಟ ದಿಂಬುಗಳನ್ನ ಹಾಕಿದೆ. ಹಾಲು ತೊಗೊಂಡೆ, 1 ಹಂಡೆ ಕಾಫಿ ಕಾಯಿಸಿಟ್ಟು ದೊಡ್ಡದೊಂದು ತಟ್ಟೆಯಲ್ಲಿ ಮಲಸೀಮೆ ಅಡಿಕೆ, ಮೈಸೂರೆಲೆ, ಚನ್ನಪಟ್ಟಣದ ಸುಣ್ಣ ತಯಾರಾಗಿಟ್ಕೊಂಡೆ. ದಾನಿ ತುಂಬ ಪನ್ನೀರು, ಓಟೋ ದಿಲ್ ಬಹಾರ್, ಅದನ್ನೇ ಆ ಕಾಲದಲ್ಲಿ ಇದ್ದಿದ್ದು ಅಂತ ಕಾಣಿಸುತ್ತೆ, ತುಂಬಿಕೊಂಡು ಈ ಜನೋಪಕಾರಿ ಗೇಟ್ ಇದೆಯಲ್ಲ, ಅಂದರೆ ಕೋಟೆ ವೆಂಕಟ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಜನೋಪಕಾರಿ ಗೇಟ್ ಇದೆಯಲ್ಲ, ಇದ್ರ ಹೊರಗಡೆ ನಿಂತ್ಕೊಂಡು ಗೇಟ್ ಹಾಕಿಸಿ ಹೋಗೋರಿಗೆಲ್ಲ ಆ ಪನ್ನೀರ್ ಚುಮುಕ್ಸಿ, ಎಲೆ ಅಡಿಕೆ ಸುಣ್ಣ ಸವರ್ಕೊಟ್ಟು, ಕೈ ಮುಕ್ಕೊಂಡು
ಕಣ್ಣೀರು ಸುರಿಸ್ತಾ, ಅಪ್ಪ ಒಂದು ಲೆಕ್ಚರ್ ಕೊಡ್ತೇನೋ, ನಿಮಗೇನೂ ತಸ್ದಿ ಇಲ್ಲ, ಅರ್ಧ ಗಂಟೆ ಮೇಲೆ ಕೀರ್ಲೋದಿಲ್ಲ, ಕುರ್ಚಿಗಳಿಗೆಲ್ಲ ದಿಂಬುಗಳು ಹಾಕ್ಸಿದ್ದೇನೆ, ಕಾಫಿ ತಯಾರಾಗಿದೆ, ನಿಮ್ಮ ಮನೆಗಳು ಎಷ್ಟು ದೂರವೋ ಕಾಣೆ, ಮೋಡ ಮುಚ್ಕೊಂಡಿರೋ ಹಾಗಿದೆ, ಹಾಲು ಸೋರೋದಿಲ್ಲ, ದಯವಿಟ್ಟು ನನ್ನ ಲೆಕ್ಚರ್ನ ಕಿವಿಗೆ ಹಾಕ್ಕೊಂಡು ನನ್ನ ಜನ್ಮ ಸಾರ್ಥಕ ಮಾಡ್ರಪ್ಪ ಪುಣ್ಯಾತ್ಮರ ಅಂತ ಕಾಲ ಮೇಲೆ ಬಿದ್ದು ಕೇಳ್ಕೊಂಡ್ರುವೆ ಆ ಪನ್ನೀರನ್ನ ಚೆನ್ನಾಗಿ ಚುಮ್ಕಿಸ್ಕೊಂಡು ಆ ಎಲೆ ಅಡಿಕೆನ ಚೆನ್ನಾಗಿ ಅಗದು ನನ್ನ ಮುಖದ ಮೇಲೆ ಉಗಿದು ಹೋಗೋ ಪಾಪಿಗಳೇ ಹೊರತು ಲೆಕ್ಚರ್ ಮಾತು ಕಿವಿಗೆ ಹಾಕ್ಕೊಳ್ಳೋ ಕ್ರಿಮಿಗಳೇ ಇಲ್ಲ. ನಾನೇನು ಮಾಡೋದು? ಲೆಕ್ಚರ್ ಕೊಡಬೇಕು ಎಂಬೋ ನನ್ನ ಚಪ್ಪಲನ್ನು ತೀರಿಸ್ಕೊಂಡೇ ಚಟ್ಟ ಹತ್ತಬೇಕು ಅಂತ ನಾನು. ಕೆಂಪಾಂಬುದಿಗೆ ಹೋದರೂ ಕೇಳಲೇ ಕೂಡ್ದು ಇವನು ಲೆಕ್ಚರು ಅಂತ ಜನಗಳು. ಹೇಗೆ ಅನ್ಸೋದು? ಕೊರಗಿದೆ. ಆಮೇಲೆ ಥಟಕ್ಕಂತ ತೋಚಿತು ಯೋಚನೆ. ಆಯುಸ್ಸೆಲ್ಲ ಅಕ್ಕಿಪೇಟೆಯಲ್ಲಿ ಕುಕ್ಕರಿಸ್ಕೊಂಡು ಆಗಾಗ್ಗೆ ಅರಳೆಪೇಟೆಯಲ್ಲಿ ಹೊರಡಿ ಈ ಗ್ರಾಮಫೋನು ತಸ್ಬೀರ್ ಪೇಟ್ಗೆ ಗೊತ್ತಾಗ್ಲಿಲ್ವೇ? ಕೇಳಿ, ಗ್ರಾಮಫೋನ್, ಅಯ್ಯೋ ಇದೊಂದು ಕರೀ ಮರದ ಪೆಟ್ಟಿಗೆ, ದೊಡ್ಡದೊಂದು ಗಡಿಯಾರ ತಗೊಳ್ಳೋದು, ಸಿಪ್ಪೆ ಸುಲಿದಾಕೋದು, ಗಡಿಯಾರದ ಹೊಟ್ಟೆಯಲ್ಲಿರೋದನ್ನೆಲ್ಲ ಪೆಟ್ಟಿಗೆ ಮೇಲೆ ಜೋಡಿಸೋದು, ಮುಚ್ಚಿ ಕಬ್ಬಿಣದೊಂದು ಚಕ್ರ ಸಿಕ್ಸೋದು, ಮೇಲೊಂದು ಕರೀ ದೋಸೆ ರೆಕಾರ್ಡು ಅಂತಾರಲ್ಲ ಅದನ್ನು ಹಾಸೋದು, ಸೂಜಿ ಚುಚ್ಚಿ ಬೆಕ್ಕು ಅಂತ ಬಾಯಿ ಬಿಟ್ಕೊಂಡಿರೋ ಕೊಂಬನ್ನು ತಗಲಿಸಿ ತಿರುಗಿಸಿದ್ರೆ ಬೊಗಳಿದ್ದೆಲ್ಲ ತಿರುಗಿ ಬೊಗಳುತ್ತೆ. ಇದು ಗ್ರಾಮಫೋನ್. ತಸ್ಬೀರ್ ಪೆಟ್ಟಿಗೆ ಗೊತ್ತಿಲ್ವೇ? ಕ್ಯಾಮ್ರಾ ಅಂತ ಇದಕ್ಕೆ ಹೆಸರು. ಅದೊಂದು ಜಂತು ಪ್ರಾಣಿ, ಪಂಚಪಾದ. ಅದಕ್ಕೆ ಹಿಂದೆ ನಿಂತ್ಕೊಂಡು ಬುರ್ಕಿ ಹಾಕ್ಕೊಂಡು ಬೆದರಿಸ್ತಾನಲ್ಲ, ಅವನು 2 ಕಾಲು, ಪೆಟ್ಟಿಗೆದು 3. ಇವಾಗಿಲ್ಲ ಬಿಡಿ, ಹಳೆ ಕಾಲದ ನೀವು ಕ್ಯಾಮ್ರಾ ನೆನೆಸ್ಕೊಂಡ್ರೆ ಭಾಳ ಜ್ಞಾಪಕ ಬರುತ್ತೆ. ಏಕಾಕ್ಷಿ, ಕಣ್ಣೊಂದೇ, ಇದ್ರಗಡೆ ನಿಂತ್ಕೊಂಡು ಜನಗಳು ಸ್ವರೂಪ ನಾಶನ ಮಾಡ್ಕೊಳ್ಳೋದು ಅಂತ. ಇವೆರಡನ್ನೂ ತಯಾರಾಗಿಟ್ಕೊಂಡು ಸುತ್ತಮುತ್ತಲು ನಡೆಯೋ ಜನಗಳ ಅವರ ಸಂಭಾಷಣೆಗಳನ್ನ, ಅವರ ಕಷ್ಟ ಸುಖಗಳನ್ನ, ಇವುಗಳನ್ನೆಲ್ಲ ಪಟ್ಟಾಗಿಟ್ಕೊಂಡು ಎಳ್ಕೊಂಡು ಬಂದು ರಂಗಸ್ಥಳಕ್ಕೆ ನಾನು ಲೆಕ್ಚರ್ನಲ್ಲಿ ಏನೇನು ಬೊಗಳಬೇಕು ಅಂತಿದ್ನೋ ಅದನ್ನೆಲ್ಲ ಇವರ ಬಾಯಿಯಿಂದ ಬೊಗಳಿಸ್ಬಿಟ್ಟಿದ್ದೇನೆ. ಜನಗಳು ಇದೇನೋ ನಾಟಕ ಅಂತ ಅಂದ್ಕೊಂಡು ಕಾಸು ಕೊಟ್ಟು ಟಿಕೆಟ್ಗಳು ತಗೊಂಡು ಒಳಗೆ ಬಂದು ಕೂತ ಮೇಲೆ ಇದು ಲೆಕ್ಚರು ಎಂಬೋ ಗುಟ್ಟಿಳಿದ್ರು ಕೂಡ ಕೊಟ್ಟ ಕಾಸಿಗೆ ಕೇಳಲೇಬೇಕಲ್ಲ ಅಂತ ಕೊನೆವರೆಗೂ ಕುಕ್ಕುರ್ಸೇ ಇರ್ತಾರೆ. ಇದು ನಾನು ಕೊಟ್ಟ ಲೆಕ್ಚರು ಅವ್ರ ಕಿವಿಗೆ ಹತ್ತಿಸ್ತೀನಿ ಅಂತ. ಅಂದರೆ ಮಾಡಲೇಬೇಕು ಅನ್ನೋದನ್ನ ಹೇಗೆ ಮಾಡಿದ್ರು ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಟೊಳ್ಳುಗಟ್ಟಿ ಬಹಳ ಒಳ್ಳೆಯ ಇದು. ಹಿರಣ್ಣಯ್ಯ ಅಂತ ಹೆಡ್ ಮುಂಚಿ, ಪುಟ್ಟು ಹಿರಿಮಗ, ಮಾಧು ಕಿರಿಮಗ, ಬಾಗೀರ್ ತಮ್ಮ ಪತ್ನಿ, ನಾಗಮ್ಮ ವಿತಂತು, ಪಾತು ಮತ್ತು ಸಾತು 2 ಸೊಸೆಯರು. ನಾಟಕದ ಜೀವಾಳ ಇಷ್ಟೇನೆ. ಆ ಪುಟ್ಟು ಅನ್ನೋನು ಯಾವಾಗಲೂ ಬರೀ ಕುಡಿಮಿ, ಪುಸ್ತಕ ಬಿಟ್ಟು ಬೇರೆ ಇಲ್ಲ. ಅಪ್ಪ ಸತ್ರ ಸಾಯಿಲಿ ಯಾವಾಗ ತಿಥಿ ಒಡೆ ಸಿಗುತ್ತೆ ಅಂತ ಕಾಯೋನು. ಅವನಿಗೆ ಬರೀ ಓದೋದು ಬಿಟ್ಟು ಬೇರೆ ಇಲ್ಲ. ಮಾಧು ಅನ್ನೋನು ಫೇಲಾಗಿದ್ರೂ 4-6 ಜನಕ್ಕೆ ಉಪಕಾರ ಮಾಡ್ತಾನೆ. ಒಂದು ಸಾರಿ ಮನೆಗೆ ಬೆಂಕಿ ಬೀಳುತ್ತೆ. ಬೆಂಕಿ ಬಿದ್ದಾಗ ಈ ಪುಟ್ಟು ತನ್ನ ಪುಸ್ತಕನೆಲ್ಲ ಎತ್ಕೊಂಡು ಆಚೆಗೆ ಓಡೋಗ್ತಾನೆ. ಮಾಧು ಅನ್ನೋನು ಅವರ ತಾಯಿ, ತಂದೆ, ಮಗುನ ಎಲ್ಲನ ರಕ್ಷಿಸಿ ತಾನು ಮೂರ್ಛೆ ಹೋಗ್ತಾನೆ. ಕಡೆ ಒಳಗೆ ಹೇಳ್ತಾರೆ, ಪ್ಯಾಸು ಅಂದರೆ ಸ್ವರ್ಗ ಸುಖವೇ, ಫೇಲು ಅಂದರೆ ನರಕ ಪ್ರಾಪ್ತಿಯೇ ಅಂತ. ಈ ಭೂಮಿನಲ್ಲಿ ಹುಟ್ಟಿರೋದಕ್ಕೆ ನಾವು ಏನು ಬಾಡಿಗೆ ಕೊಡಬಹುದು ಅಂದರೆ ನಮ್ಮ ಸುತ್ತಮುತ್ತಲು ಇರೋ ಜನರಿಗೆ ನಮ್ಮ ಕೈಲಾಸ ಸಹಾಯ ಮಾಡೋದು. ಪ್ರಾಯಶಃ ಕೈಲಾಸಂ ಆ ಕಾಲದಲ್ಲಿ 1918-20 ಈ ಮಾತು ಹೇಳಿದ್ದಾರೆ. ಇವತ್ತು ಎಷ್ಟು ಅನ್ವಯಿಸುತ್ತೆ. ನಮ್ಮ ಕೈಲಾಸ ಸಹಾಯ ಮಾಡೋದು. ಪ್ರಾಯಶಃ ಅವ್ರಿಗೆ ಅಪಕಾರ ಮಾಡದಿದ್ರೆ ಸಾಕಾಗಿದೆ ಈಗ. ಅದು ಇನ್ನೂ ಅಂತ ಹೇಳ್ತಾರೆ, ಸಾಕೋದು ನರಿತಾತ 1000 ಜನಕ್ಕೆ ತ್ರಾತ ಅಂತ. ಇದನ್ನು AR ಕೃಷ್ಣಶಾಸ್ತ್ರಿಗಳು ಒಂದು 2 ಪೇಜ್ ಬರೆದಿದ್ದಾರೆ. ಸಾಕುವುದನ್ನು ಅರಿತಾತ 1000 ಜನಕ್ಕೆ ತ್ರಾತ ಅನ್ನೋದನ್ನು ಹಿಡ್ಕೊಂಡು ಭಾಳ ಸೊಗಸಾಗಿ ಬರೆದಿದ್ದಾರೆ. ಹಾಗಾಗಿ ಈ ನಾಟಕದ ಉದ್ದೇಶ ಇಷ್ಟೇ ಹೊರತು ಮಕ್ಕಳಿಗೆ ಸ್ಕೂಲ್ ಮನೆಯಲ್ಲವೇ ಅನ್ನೋದನ್ನ ಇಟ್ಕೊಂಡು ಸೊಗಸಾದ ನಾಟಕ ಬರೆದಿದ್ರೆ ಟೊಳ್ಳುಗಟ್ಟಿ. ನಾನು ನಾಗತ್ತೆ ಪಾತ್ರ ಈಗಾಗಲೇ ಹೇಳಿದೆ. ಹೇಳ್ತಾರೆ, ಆ ಪಾತು ಮನೆಗೆ ಬಂದಾದ್ಮೇಲೆ ಹೇಳ್ತಾರೆ, ಅರಿಶಿನ ಸ್ವಲ್ಪ ಉಳಿಸ್ಬೇಕು ಅಂತ ನಾನು ಪೌಡ್ರ್ ನಮ್ಮ ಮನೆಗೆ ತಂದಿರೋದನ್ನ ಹಚ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೇನೆ. ಯಾರಿಗೆ ಅರಿಶಿನ? ನನಗೆ. ಆಗಿನ ಕಾಲದ ವಿತಂತು ನಾವೀಗ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅದು ನೀನು ಬಂದು 3ನೇ ತಿಂಗಳಿನಲ್ಲೇ ನನ್ನ ಗಂಡನ ಕಳ್ಕೊಂಡು ನನಗೆ ಅರಿಶಿನ ಕುಂಕುಮ ಭಾಗ್ಯನ ಬಿಟ್ಟು ಕೆಮ್ಮಣ್ಣು ಸೀರೆ ಉಡಿಸ್ಬಿಟ್ಟೆ, ಯಾರಿಗೆ ಅರಿಶಿನ ಅಂತಾರೆ. ನಾಗತ್ತೆ ಆಡೋ ವಿತಂತು ಪಾತ್ರದ ಎಲ್ಲ ನಾಟಕಗಳಲ್ಲೂ ಕೂಡ ಸೊಗಸಾಗಿ ಬರೆದಿದ್ದಾರೆ ಕೈಲಾಸಂರವರು. ಇನ್ನೊಂದು ಅಂದರೆ ಅವರೇ ಬರೆದಿದ್ದು ಅಂದರೆ ತಾಳಿ ಕಟ್ಟೋ ಕೂಲಿನೇ.
ತಾಳಿ ಕಟ್ಟೋ ಕೂಲಿನಿ ಅಂದರೆ ಪಾತು ತವ್ರ ಮನೆ, ಸಾತು ತವ್ರ ಮನೆ, ಯೋಧ್ರುವಾಣಿ ಅಂತ 3 ಬರೀತಾರಲ್ಲಿ. ಸಾತು ತವ್ರ ಮನೆಯೊಳಗೆ ಭಾಳ ಚೆನ್ನಾಗಿ ಬರೀತಾರೆ. ಆ ನರಸಿಂಹಯ್ಯ ಅಂತ ಇರ್ತಾನೆ. ಆ ನರಸಿಂಹಯ್ಯನೂ ಈ ಯಾರಾದರೂ ಮನಿ ಆರ್ಡರ್ ತೊಗೊಂಬಂದಿದ್ರೆ ಅವ್ರಿಗೆ ಹೇಗಾದರೂ ಮಾಡಿ ಮರೆಸಿಸ್ಬಿಟ್ಟು ಅವನ ಹತ್ರ ಅವನಿಗೆ ಒಂದು ಸ್ವಲ್ಪ ಏನೋ ಕೊಡ್ತಿದ್ವಲ್ಲ ಅದನ್ನು ಮರೆಸೋವಂಥ ಕಾರ್ಯಕ್ರಮ ಮಾಡ್ತಾನೆ. ಆದರೆ ಮುಖ್ಯವಾಗಿ ಒಂದೇನು ಅಂತಂದರೆ ಆ 3 ನಾಟಕಗಳಲ್ಲಿ ಕಡೆ ಒಳಗೆ ತುಂಬ ಚೆನ್ನಾಗಿದೆ. ಮದುವೆ ನಿಂತ ಮದುವೆಗೆ ಯಾರೋ ಒಬ್ಬ ಗಂಡನ್ನು ಹುಡುಕಿ ಮದುವೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಸಾತು ತವ್ರ ಮನೆ ಒಂದಾದರೆ ಪಾತು ತವ್ರ ಮನೆ ಇನ್ನೊಂದು. ನಿಜವಾದ ಅಚ್ಚ ಸಂಸ್ಕೃತಿಯನ್ನು ನೋಡಬೇಕು ಅಂದರೆ ಪಾತು ತವ್ರ ಮನೆ. ಈ ಸಾತು ತವ್ರ ಮನೆ ಚೆನ್ನಾಗಿರುತ್ತೆ. ಅವರಿಬ್ಬರು ಹೋಗ್ತಾ ಇರ್ತಾರೆ, ನಾಗತ್ತೆ ಮತ್ತೆ ಅವರು ಹೋಗ್ತಿದ್ದಾಗ ಒಂದು ಬೋರ್ಡ್ ಹಾಕಿರ್ತಾರೆ. ಇದೇನೇ ಇದು, ಯಾವುದೋ ಸ್ಲೇಟ್ನಲ್ಲಿ ಬರೆದು ತಗ್ಲಾಕಿದಾರಲ್ಲ, ಏನೇ ಇದು ಅಂತಾರೆ. ಅದು ನಮ್ಮ ಮನೆ ಹೆಸರು, ಜ್ಞಾನವಿಲ್ಲ ಅಂತಾರೆ. ಅದಕ್ಕೆ ನಾಗತ್ತೆ ಹೇಳ್ತಾರೆ, ಗೊತ್ತು ಅದನ್ನು ನಾಚಿಕೆ ಹೆಸಕೆ ಬಿಟ್ಟು ಬೀದಿಲಿ ಬಡ್ಕೊಳ್ಳೋದೆ. ಅಯ್ಯೋ, ಜ್ಞಾನವಿಲ್ಲ ಅನ್ನೋದು ಇಂಗ್ಲೀಷು, ಕನ್ನಡ ಅಲ್ಲ ಅಂತಾರೆ. ಅವ್ರ ಮನೆಗೆ ಹೋಗ್ತಾರೆ. ಪ್ರಭಾಮಣಿ ಅಂತ ಒಬ್ರು ಇರ್ತಾರೆ. ಅವಳು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಲೆಕ್ಚರ್ ಕೊಡ್ತಿರ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಪ್ರಭಾಮಣಿ ಅಗ್ನಿಗೆ ಅಭಿಷೇಕ ಮಾಡಲಾಗಿದೆ ಇವಳು ಪ್ರಭೆ. ಇವಳನ್ನೇನಾದರೂ 12 ವರ್ಷ ಸುಣ್ಕಲ್ ಗೂಡಿನಲ್ಲಿಟ್ಟರು ಇವಳ ಪ್ರಭೆ ಏನು ಬೆಳಗಾಗಲ್ಲ ಅಂತಾರೆ. ಆದರೆ ಅವ್ರು ಹೇಳ್ತಾರೆ, ಮುಖ್ಯ ಅದಲ್ಲ, ನೀವು ಬರೀ ಲೆಕ್ಚರ್ ಕೊಡೋದು ಬಿಟ್ಟು ನಿಮ್ಮನೆ ಒಳಗೊಂದು ಮಗುವನ್ನ ಬೆಳೆಸಿ ಒಳ್ಳೆ ಸಮಾಜಕ್ಕೆ ತೋರಿಸೋ ಬುದ್ಧಿ ಕೊಡಲಿ ನಿಮಗೆ ಅಂತ ಹೇಳ್ತಾರೆ. ಮತ್ತು ಸಾತು ತವ್ರ ಮನೆಯೊಳಗೆ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ನಿಜವಾದ ಸಂಸ್ಕೃತಿಯನ್ನು ಬೆಳೆಸ್ತಾರೆ. ಆ ಯೋಧ್ರುವಾಣಿ ಒಳಗೆ ಮದುವೆ ಆಗಬೇಕಾಗಿರುತ್ತೆ. ಇನ್ನೇನು ಗಂಡನ್ನು ವರಪೂಜೆ ಇದಕ್ಕೆ ಕರ್ಕೊಂಬರಬೇಕು ಅಂತಿದ್ದಾಗ ಕಾಶಿ ಯಾತ್ರೆಗೆ ಅವನು ಹೇಳ್ತಾನೆ 11,000 ರೂಪಾಯಿ ಕೊಡಬೇಕು, ನಾ ಇಲ್ದಿದ್ರೆ ಮದುವೆ ಆಗಲ್ಲ ಅಂತ. ಆದರೆ ಬಡವರ ಮನೆ ಇನ್ನೊಬ್ಬ ಹುಡುಗನ್ನ ಅವ್ರು ಬಿಟ್ಟಿರ್ತಾರೆ. ಕಡೆ ಒಳಗೆ ಕಾಲಿಡ್ಕೊಂಡು ಅವನು ನಾನು ಬಂದು ಮದುವೆ ಮಾಡ್ಕೊಳ್ತೀನಿ ಅಂತ ಬರ್ತಾನೆ. ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ನೀವು ನೋಡಿದಾಗೆ ಹಿಂದಿನ ದಿನ ರಾತ್ರಿ ಹೋದ ಹೆಣ್ಣನ್ನು ನೋಡಿದ್ದೀವಿ, ವರಪೂಜೆ ಆದಮೇಲೆ ಮಾರನೇ ದಿನ ಬೆಳಗ್ಗೆ ಗಂಡಿಲ್ದಿರೋದು ನೋಡಿದ್ದೀವಿ. ಆದರೂ ಮದುವೆ ನಿಂತಿಲ್ದಿರ ಎಷ್ಟೋ ಮದುವೆಗಳು ನಡೆದಿರೋದು ಕಾಣ್ತೀವಿ. ಕೈಲಾಸಂರವ್ರ ನಾಟಕಗಳನ್ನ ಔಟ್ಡೇಟು ಇಲ್ಲ 4 ಗೋಡೆಗಳ ಮಧ್ಯೆ ಇದೆ ಅಂತ ನಾವು ಭಾಳಷ್ಟು ಜನ ಹೇಳಿದ್ರು ಕೂಡ ಇವತ್ತು ಈ ಸತ್ವ ಅದರಲ್ಲಿ ಹಾಗೇ ಇದೆ. ಎಷ್ಟು ಮದುವೆಗಳು ಇವತ್ತು ನಿಂತಿಲ್ಲ, ಎಷ್ಟು ಮದುವೆಗಳು ನಿಂತಿರೋ ಮದುವೆಗೆ ಬೇರೆಯವರು ಯಾರೋ ಒಬ್ಬರು ಮದುವೆ ಆಗಿರೋದು ನಾವು ಕಂಡಿಲ್ಲ. ಹಾಗಾಗಿ ಇವತ್ತು ಕೂಡ ಅದನ್ನು ನಾವು ನೆನೆಸ್ಕೊತೀವಿ. ಎಲ್ಲಕ್ಕಿಂತ ಇನ್ನೊಂದು ಅಂದರೆ ಪೋಲಿಕಿಟ್ಟಿ. ಭಾಳ ಒಳ್ಳೆಯ ನಾಟಕ ಅಂತಂದರೆ ಪೋಲಿಕಿಟ್ಟಿ. ಕೈಲಾಸಂರವರೇ ಆ ಪಾತ್ರವನ್ನು ಮಾಡ್ತಾ ಇದ್ದರಂತೆ, ಪೋಲಿಕಿಟ್ಟಿ ಪಾತ್ರವನ್ನು. ನ್ಯಾಷನಲ್ ಕಾಲೇಜ್ನಲ್ಲಿ ಪ್ರಾಯಶಃ ಭಾಳಷ್ಟು ಜನಕ್ಕೆ ಗೊತ್ತಿದೆ, ಲೋಕೇಶ್ ಆ ಪಾತ್ರ ಮಾಡ್ತಾಯಿದ್ರು ಪೋಲಿಕಿಟ್ಟಿ ಪಾತ್ರವನ್ನು. ಸ್ಕೌಟಿನ ಉದ್ದೇಶ ಏನು? ಬಿ ಪ್ರಿಪೇರ್ಡ್, ನಾನು ಯಾವುದಕ್ಕಾದರೂ ತಯಾರಾಗಿದ್ದೀನಿ ಅನ್ನೋದೇ ಅದರ ಉದ್ದೇಶ. ಇವನು ಒಳ್ಳೆ ಪೈಲ್ವಾನ್ ಇದ್ದಾಗಿರ್ತಾನೆ ಕಿಟ್ಟಿ. ಮೈ ಮುಟ್ಟಿ ಮಾತಾಡೋ ಮುರುಗೈ ಅಂತ ನಾವು, ಅಂದರೆ ಜಂಬದ ಕೋಳಿ. ಇವನನ್ನು ಏನಾದರೂ ಮಾಡಿ ಸ್ಕೌಟಿಗೆ ಸೇರಿಸ್ಬೇಕು ಅಂತ ಸೇರಿಸ್ತಾರೆ. ಯಾಕೆ ಸೇರಿಸ್ತಾರೆ ಅಂದರೆ, ಸ್ಕೌಟಿಗೆ ಸೇರ್ಕೋ, ಅಲ್ಲಿ ಜಾಂಬೂರಿ ಮಾಡ್ತಾರೆ, ಖಾರ ಸೇವೆ ಕೊಡ್ತಾರೆ, ಆಮೇಲೆ ಜಿಲೇಬಿ ಕೊಡ್ತಾರೆ, ಜಾಂಗೀರ್ ಕೊಡ್ತಾರೆ ಅಂತ ಸೇರಿಸ್ಬಿಡ್ತಾರೆ. ಇವನು ಸೇರಿಸಿದ ಮಾರನೇ ದಿವಸದಿಂದನೇ ಶುರು ಮಾಡ್ತಾನೆ, ಸರ್ ಜಾಂಬೂರಿ ಯಾವಾಗ ಸರ್ ಅಂತ. ಅವರು ವಾಟ್ ಈಸ್ ದಟ್ ಜಾಂಬೂರಿ? ಅಲ್ಲ ಸರ್, ಒಂದು ಸಣ್ಣ ಜಾಂಬೂರಿ ಯಾವುದೂ ಇಲ್ವಾ ಅಂತ ಕೇಳ್ತಾನೆ, ಮಿನಿ ಜಾಂಬೂರಿ ಇಲ್ವಾ ಅಂತ. ಆದರೆ ಇವನೇನು ಅಂದರೆ ಬಿ ಪ್ರಿಪೇರ್ಡ್ ಅನ್ನೋದನ್ನು ಅಕ್ಷರ ಸಹ ಮಾಡೋನು ಅಂದರೆ ಪೋಲಿಕಿಟ್ಟಿ. ಒಂದು ಸಾರಿ ಯಾರೋ ಒಬ್ಬರು ಸೈಕಲ್ಗೊಂದು ಮಗು ಇನ್ನೇನು ಬಿದ್ದು ಸಾಯೋ ಸ್ಟೇಜ್ ಇರುತ್ತೆ, ಅದನ್ನು ತಪ್ಪಿಸಿ ಅವನ್ನ ಉಳಿಸ್ತಾನೆ. ಸೌದೆ ಹೊರೆ ಹೊಡ್ಕೊಂಡ್ಬರ್ತಿರೋ ಯಾರೋ ಒಬ್ಬ ಮುದುಕರಿರ್ತಾರೆ, ಅದನ್ನು ಹೊತ್ಕೊಂಡು ಹೋಗ್ತಾನೆ. ಹೀಗೆ ಹಲವಾರು ವಿಚಾರಗಳು ಮಾಡ್ತಾನೆ. ಆದರೆ ಅವನು ಒಂದೇನು ಅಂತಂದರೆ, ಒಂದು ಮನೇಲಿ ಬೆಂಕಿ ಬೀಳುತ್ತೆ, ಸರ್ ಬೆದರ್ಕೊಂಡು ಬದುಕಿರೋಕ್ಕಿಂತ ಬ್ರೇವಾಗಿ ಬೆಂಕಿಲಿ ಬೀಳೋದು ವಾಸಿ ಅಂತಾನೆ. ತಾನೇ ಹೋಗಿ ಬೆಂಕಿಯಲ್ಲಿ ಮಗುನ ರಕ್ಷಿಸ್ತಾನೆ. ಹಾಗಾಗಿ ಅನೇಕ ಇದನ್ನು ಮಾಡ್ಕೊಂಬರ್ತಾನೆ. ಆದರೆ ಅವನು ಸ್ಕೂಲ್ ಬಿಟ್ಬಿಡ್ತಾನೆ. ಯಾರೋ ಈ ಕಿಟ್ಟಿ ಯಾರೋ ಕೇಳ್ತಾರೆ, ಅವನಿಗೋ ಈ ಲೆಫ್ಟ್ ಗೊತ್ತಿಲ್ಲ, ರೈಟ್ ಗೊತ್ತಿಲ್ಲ. ಒಂದು ಸಾರಿ ಮಣ್ಣು ಮಾಡ್ಕೊಂಬರ್ತಾನೆ, ಮೈಯೆಲ್ಲ ಮಣ್ಣು ಮಾಡ್ಕೊಂಬರ್ತಾನೆ ಬಟ್ಟೆ. ಅವರು ಟೀಚರ್ ಕೇಳ್ತಾರೆ, ಏನೋ ಕೃಷ್ಣರಾವ್ ಹೀಗೆ ಬಂದಿದ್ಯಾ ಅಂತ. ಸರ್ ಮದರ್ ಇಂಡಿಯಾನ್ ಮೈ ಮೇಲೆ ಹಾಕೊಂಬಂದಿದ್ದೀನಿ ಸರ್ ಅಂತ. ಅವನಿಗೆ ಓಕೆ ಲೆಫ್ಟ್ ಟರ್ನ್ ಅಂತಾನೆ. ಲೆಫ್ಟ್ ಅಂದರೆ ಎಡಗಡೆ, ಟರ್ನ್ ಅಂದರೆ ಹೀಗೆ ಸುತ್ತೋದು ಅಂತ. ಯಾಕೋ ಇಷ್ಟೊತ್ತು ಅಂತಾನೆ. ಸರ್ ಅದು ತರ್ಜುಮೆ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಸರ್ ಅಂತಾನೆ ಅವನು. ಹಾಗಾಗಿ ಅವನು ಉರ್ದು ಮಿಕ್ಸು ಮಾತಾಡೋದು ಮತ್ತು ನಾಟಕದಲ್ಲಿ ಭಾಳ ಸೊಗಸಾಗಿ ಮೊದಲೇ ಚೆನ್ನಾಗಿದೆ.
ಶ್ರೀರಾಮ ಸ್ಟ್ರೆಂತ್ ಇನ್ ಡ್ಯೂಟಿ, ಶ್ರೀಕೃಷ್ಣಾಸ್ ಲವ್ ಡಿವೋಷನ್ ಅಂತ ಹಾಡು ಹೇಳ್ಕೊಂಡು ಹೋಗ್ತಿರ್ತಾರೋ. ಈ ಸ್ಕೂಲ್ ಬಿಟ್ಬಿಡ್ತಾನೆ. ಸ್ಕೂಲ್ ಯಾಕೆ ಬಿಟ್ಟೆ ಅಂದರೆ, ದಯವಿಟ್ಟು ಇಲ್ಲಿ ಯಾರು ಟೀಚರ್ಸ್ ಏನೂ ಅಂದ್ಕೋಬೇಡಿ, ಅಲ್ಲಿರೋದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ, ಹಕ್ಕಿಯಾಗಿ ಹಾರಾಡ್ತಾ ಇದ್ದೋ ನನ್ನನ್ನು ಈ ಸ್ಕೂಲು ಅನ್ನೋ ಬೋನಲ್ಲಿ ನಮ್ಮಪ್ಪ ದಬ್ಬುತ್ತೂನುವೆ ನನಗಿರೋ ರೆಕ್ಕೆಗಳ ಮರೆತು ಬೊಕ್ಕೆ ಮಾಲೀಕರು ಟೀಚರ್ಸು ಒಂದು ಸತಾಯಿಸ್ತಾ ಇದ್ರು ನಾನು ಹೊಟ್ಟೆ ಕಿಕ್ಕಿಡೋಕೆ. ಎತ್ಕೋತ ಅರ್ಥಮೆಟಿಕ್ ನೋನ್, ನನ್ನ ಕೋಟು ಓಪನ್ ಕಾಲರು, ಪಿನ್ ಮಾಡಿದ್ರೆ ಕ್ಲೋಸ್ ಕಾಲರು, ಅಂದರೆ ಗುಂಡಿಗಳಿಲ್ಲ, ಒಳಗೆ ಶರ್ಟ್ ಇಲ್ಲ, 2 ಎಕರೆ ಭರತೆ ಮಾತೆ ಭರ್ತಿಯಾಗಿರೋ ಪಂಚೆ, ಬಡವರ ಬಚ್ಚ. ಸ್ಕೂಲಿಗೆ ಬಿಸಿಲಿನಲ್ಲಿ ಬಂದಿದ್ದೀನಿ, ಸ್ಕೂಲ್ನಲ್ಲಿ ಕ್ವಶ್ಚನ್ ಹಾಕೋರು ಹೊಟ್ಟೆ ತುಂಬ ತಿನ್ಕೊಂಬಂದಿರೋ ಟೀಚರ್. ಇವ್ರಿಗೆ ಕೇಳೋ ಪ್ರಶ್ನೆನೋ ಅದೇನೋ ಬೆಂಕಿಗೆ ಇನ್ನೊಂದಷ್ಟು ತುಪ್ಪ ಹಾಕಿದಾಗೆ ಅವ್ರು ಕೇಳೋದು ನೋಡಿ. 100 ಲೂಪ್ಸ್ ಆಫ್ ಬ್ರೆಡ್ಡು ಅಟ್ 1 ಆನಾ ಈಚು, 1000 ಗ್ಯಾಲನ್ಸ್ ಆಫ್ ಶರ್ಬತ್ ಫ್ರೀನೋ ಏನೋ ಗೊತ್ತಿಲ್ಲ, ಅಲ್ಲದೆ 1 ಪೌಂಡ್ ಆಫ್ ಧಮ್ ರೋಟ್ ಅಟ್ ಧಮ್ಡಿ ಧಡಿಯ. ನಾಲ್ಗೆ ಸೋರೋದಿಲ್ವೇ, ಉದರ ಚುರುಕನ್ನಲ್ವೇ? ಅದಲ್ದಿರ ಕ್ಲಾಸ್ಗೆ ಫೀಸ್ ಕೊಡೋಕ್ಕೆ ಗತಿ ಇಲ್ದಿರೋ ನನ್ನನ್ನು 10,000 ರೂಪಾಯಿ ನೀನು ಬ್ಯಾಂಕ್ನಲ್ಲಿ ಹಾಕಿದ್ರೆ ಶೇಕಡ 4 ಪ್ರಕಾರ 4 ವರ್ಷಕ್ಕೆ ಮೀರಿದ ನಂತರ ಯಾರಿಗೆ ಬೇಕು? ಬಡವರಿಗೆ ಬ್ಯಾಂಕಿನ ಯೋಚನೆ ಯಾಕೆ ಬೇಕು? ಇವರು ಮೊದಲನೇವರು. 2ನೇವರು ಆಲ್ಜಿಬ್ರಾದವರು. ಆಲ್ಫಾಬಿಟ್ ಪೂರ್ತಿ ಗೊತ್ತಿಲ್ಲ, ABC ಗೊತ್ತು, XYZ ಗೊತ್ತು. ಯಾವಾಗಲಾದರೂ ಒಂದೊಂದು ಸಾರಿ PQRS ಹೇಳೋರು, ಒಂದೊಂದು ಸಾರಿ XYZ ಹೇಳೋರು. ಆದರೆ ಬ್ರ್ಯಾಕೆಟ್ಟುಗಳು ಅಂದರೆ ಪಂಚಪ್ರಾಣ. ಹಾಫ್ ಮೂನ್ ಬ್ರ್ಯಾಕೆಟ್ಟು, ಸ್ಕ್ವೇರ್ ಬ್ರ್ಯಾಕೆಟ್ಟು, ಫ್ಲವರ್ ಬ್ರ್ಯಾಕೆಟ್ಟು, ಇವುಗಳಲ್ಲಿ ನನ್ನನ್ನು ಮುಳುಗಿಸಿ ನನ್ನ ಮಾರ್ಕ್ಸು ಫುಲ್ ಮೂನ್ ಬ್ರ್ಯಾಕೆಟ್ ಬರೋವರೆಗೂ ಸತಾಯಿಸೋದು. ಇನ್ನು 2ನೇವರು. ಇನ್ನು 3ನೇವರು ಜಾಗರ್ಪಿಯವರು. ನಮ್ಮ ಕೋಲಾರದಲ್ಲಿ ಕಷ್ಟ, ಆನೇಕಲ್ನಲ್ಲಿ ಅನಾವೃಷ್ಟಿ, ಆಮೇಲೆ ಮದ್ದೂರಿನಲ್ಲಿ ಆಸ್ಪತ್ರೆ ಐಬು ಅಂತ ನಮ್ಮ ಕರ್ನಾಟಕ ದೇಶದ ಹೇಳೋದು ಬಿಟ್ಬಿಟ್ಟು ಸಸ್ಯಾದ ಸಹರಾದಿಗಳು, ಸ್ವಿಸ್ ಸಾಗರದ ಮೇರೆಗಳು ಅಂತ ತಾನು ಹುಟ್ಟಿ ಬೆಳೆದು ಮೈಸೂರನ್ನು ಬಿಟ್ಬಿಟ್ಟು ಹೊರದೇಶದ ವರ್ತಮಾನ ತುರುಕ್ತಾ ಇದ್ದು. ಇನ್ನು ಹಿಸ್ಟ್ರಿಯವರು. ಅವರು ಕೇಳೋ ಪ್ರಶ್ನೆನೋ, ನೈಜಾಮುಲ್ ಮುಲ್ಕ್ ಯಾವಾಗ ಸತ್ತ? ಯಾವಾಗ ಸತ್ತ? ನಾವೇನು ತಿಥಿ ಮಾಡ್ಸಕ್ಕೋಬೇಕೆ? ಅದಲ್ಲದೆ ಭರತ ಮಾತೆಯನ್ನು ಅಗೆದು ನುಂಗಲು ಬಂದ ಅಲೆಕ್ಸಾಂಡರ್ದ ಅಶ್ವದ ಹೆಸರೇನು? ಅಲ್ಲದೆ ಸ್ವೀಡನ್ನಿನ ರಾಜನ ರಾಯಭಾರಿಯ ಮಗನನ್ನು ವಿಷದಿಂದ ಕಚ್ಚಿದ ನಾಯಿಯ ಪಿಳ್ಳೆಯ ಹೆಸರೇನು? ಯಾರಿಗೆ ಬೇಕಿದು ಅಂತಾನೆ. ಇನ್ನು ಸಂಸ್ಕೃತ ಮೇಟು, ನಮಾಮಿ ನಮಾವಹ ನಮಾಮಹ ಅನ್ಬೇಕಂತೆ, ಕರಾಮಿ ಕರಾವಹ ಕರಾಮಹ ಅನ್ನಬಾರ್ದಂತೆ. ಇಷ್ಟಕ್ಕೂ ನಮ್ಮಂದ್ರೆ ನಮಿಸು, ಕರ್ರ ಅಂದ್ರೆ ಮಾಡು. ಬ್ಯಾಡಿದ್ದಕ್ಕೆ ಇಂಗ್ಲೀಷ್ ಟೀಚರ್. CUT ಕಟ್ಟಂತೆ, HUT ಹಟ್ಟಂತೆ, PUT ಪುಟ್ಟಂತೆ, RUT ರಟ್ಟಂತೆ. ಇದನ್ನೆಲ್ಲ ಬಿಟ್ಬಿಟ್ಟು ಯಾವಾಗ ಆಚೆಗೆ ಹೋಗ್ತೀನೋ ಅಂತ ಬಂದೆ ಅಂತಾನೆ. ಆದರೆ ಅದೇ ಕಿಟ್ಟಿ ಚೀಫ್ ಕಮಿಷನರ್ ಆಫ್ ಸ್ಕೌಟ್ ಆಗಿ ಮಿಸ್ಟರ್ ಕೃಷ್ಣರಾವ್ ಅನ್ನೋ ಹೆಸರಿನಲ್ಲಿ ದೊಡ್ಡ ಹೆಸರು ಗಳಿಸ್ತಾನೆ. ಅವನಿಷ್ಟೇ ಬೇಕಾಗಿದ್ದು ನಿಜವಾದ ಅರ್ಥದಲ್ಲಿ ಏನು ಬಿ ಪ್ರಿಪೇರ್ಡ್ ಅಂತಿದೆಯಲ್ಲ ಅದನ್ನು ನಡೆಸ್ಕೊಟ್ಟವನು ಅಂದರೆ ಪೋಳಿ ಕಿಟ್ಟಿ. ಇವತ್ತು ಕೂಡ ಒಳ್ಳೆ ಸೊಗಸಾದ ನಾಟಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನೊಂದು ಬಹಳ ಒಳ್ಳೆಯ ನಾಟಕ ಅಂದರೆ ಅಫ್ಕೋರ್ಸ್ ನಿಮಗೆಲ್ರಿಗೂ ಸಾಕಷ್ಟು ನೋಡಿರೋ ನಾಟಕ ಬಂಡವಾಳ ಇಲ್ಲದ ಬಡಾಯಿ. ಹೆಸರೇ ಹೇಳೋ ಹಾಗೆ ಬಂಡವಾಳ ಇಲ್ಲ, ಬಡಾಯಿ ಜಾಸ್ತಿ. ಒಂದು ದಿನ ಕೋರ್ಟ್ಗೆ ಹೋಗಿಲ್ಲಲ್ಲ. ಹೆಸರಿಗೆ ಲಾಯರು, ಒಂದಿನ ಕೋರ್ಟ್ಗೆ ಹೋಗಿಲ್ಲ. ಯಾರು ಬಂದರೂ ಹಿಯರಿಂಗ್ ನಾಳೆ ಅಂತ ಹೇಳೋ ಪ್ರಾಣಿ ಇವನು. ಯಾವತ್ತೂ ಕೋರ್ಟ್ಗೆ ಹೋಗಿರಲ್ಲ. ಅವನ ಹೆಂಡತಿ ಹೇಳ್ತಾರೆ, ನಾನು ಲಾಯರ್ ಮಗಳೇ, ನಮ್ಮ ಮನೆ ಇರೋ ಕಂಬಕ್ಕೆಲ್ಲ ಲಾ ಗೊತ್ತಿತ್ತು. ಅದರಲ್ಲಿ ಸಾಸಿವೆ ಕಾಳಾದರೂ ಇವ್ರಿಗೆ ಗೊತ್ತಿದ್ದರೆ, ಅಪ್ಪಿ ತಪ್ಪಿ ಕೇಸ್ ಗೆದ್ದಿದ್ರೆ ಆ ಕಾಲದಲ್ಲಿ ಮಲ್ಲೇಶ್ವರನೂ ಮನೆ ಕಟ್ಬೋದಾಗಿತ್ತು ಅಂತ. ಪ್ರಾಯಶಃ ಭಾಳ ಜನಕ್ಕೆ ಗೊತ್ತು, ಮಲ್ಲೇಶ್ವರನಾಗೆಲ್ಲ ಲಾಯರ್ಗಳು ಜಾಸ್ತಿ, ಮನೇನೂ ಅವ್ರು ಕಟ್ಕೊಂಡಿದ್ದವರು ಅಂತ. ಹಾಗಾಗಿ ಆಗ ಕಟ್ಬೋದಾಗಿತ್ತು ಅಂತಾನೆ. ಆದರೆ ಇವ್ರಿಗೆಲ್ಲ ಗೊತ್ತಿದೆ, ಅದೇನು ಬಂದಿದೆಯೋ ಗೊತ್ತಿಲ್ಲ. ಜಡ್ಜ್ ಹತ್ರ ಹೋಗೋಟೋದು ಇವ್ರಿಗೆ ಶುರುವಾಗುತ್ತೆ ಅಂತ ಹೇಳ್ತಾನೆ. ಆ ಮನೆಯೊಳಗೆ ಚಾಕ್ರಿ ಮಾಡೋ ಒಬ್ಬ ಕಸ ಗುಡಿಸೋನು ಇರ್ತಾನೆ. ಅವನಿಗೆ ಹೇಳ್ತಾನೆ, ಹೋಗೋ ಶೆಟ್ರಂಗಡಿಗೆ ಹೋಗ್ಬಿಟ್ಟು ಸಕ್ಕರೆ ತೊಗೊಂಬ ಅಂತಾನೆ. ಅಲ್ಲ, ಇದು ಹೆಂಗೆ ಕೊಡ್ತಾರವ್ವ ಅಂತಾನೆ. ಏನಿಲ್ಲ, ಅವ್ರ ಕೇಸ್ ನಾಳೆ ಹೀರಿಂಗ್ ಇದೆ, ತೊಗೊಂಬ ಅಂತೇಳು ಅಂತಾನೆ. ತೊಗೊಂಬರ್ತಾನೆ. ಈ ಗಂಡನಿಗೆ ಆಶ್ಚರ್ಯ, ಅಲ್ವೇ ಸಕ್ಕರೆ ಇಲ್ಲ ಅಂತಿದ್ದೆ, ಸಕ್ಕರೆ ಇಲ್ಲಿಂದ ಬಂತು ಅಂತ. ಅದೇ ರೀ, ನೀವು ಯಾವಾಗಲೂ ಹೇಳ್ತಿರ್ವಲ್ರಿ, ಯಲ್ಲಪ್ಪ ಶೆಟ್ಟರ್ದು ಕೇಸ್ ಇದೆ, ಯಲ್ಲಪ್ಪ ಶೆಟ್ಟರ್ ಕೇಸ್ ಇದೆ ಅಂತ, ಅದನ್ನು ನಾಳೆ ಹೀರಿಂಗ್ ಹಾಕಿದ್ದೀನಿ ಅಂತಾರೆ. ಸಕ್ಕರೆ ತಂದಿರ್ತಾನೆ.
ಕೆಂಪೇಗೌಡ ಅಂತ ಬರ್ತಾನೆ. ಆ ಕೆಂಪೇಗೌಡ ಅನ್ನೋನು ಬಂದು ಬುದ್ಧಿ ತಗೊಳ್ಳಿ ಅಂತ ಒಂದು ಇದು ಕೊಡ್ತಾನೆ, ಕೇಸು. ಅವನು ಹೇಳ್ತಾನೆ, ಯಾರೋ ನೀನು ಅಂತ. ನಾನು ತಾವರೆಕೆರೆ ದೊಡ್ಡಂಗಡಿ ಬೋರೇಗೌಡನ ದೊಡ್ಡ ಮಗ ತಗೊಳ್ಳಿ ಅಂತಾನೆ. ಏನೋ ಕೇಸು ಅಂತಾನೆ. ಏನಿಲ್ಲ, 500 ರೂಪಾಯಿ ಕೇಸು, ಹಳೇದು ತಗೊಳ್ಳಿ ಅಂತಾನೆ. ಇವನು ತೆಗೆದು ನೋಡೋಕ್ಕೆ ಹೋದರೆ, ನೀವೇನು ನೋಡ್ತೀರಾ, ಆ ಎದುರುಗಡೆ ಲಾಯರ್ ಇದ್ನಲ್ಲ ಎಲ್ಲ ನೋಡಿ ಇದನ್ನು ಯಾವನು ತೊಗೊಂಡ್ರು ಗೆಲ್ಲುತ್ತೆ ಅಂದರು ತಗೊಳ್ಳಿ ಅಂತಾನೆ. ಅವನು ಹೇಳ್ತಾನೆ, ಅಲ್ವೋ ಯಾವನು ಗೆಲ್ಲೋನಾದ್ರೂ ಅವನಿಗೆ ಕೊಡ್ಬೋದಾಯ್ತು, ನನಗೆ ಯಾಕೆ ತೊಗೊಂಬಂದೆ ಅಂತ. ಅವನು ಕೆಂಪೇಗೌಡ ಹೇಳ್ತಾನೆ, ಬುದ್ಧಿ ನಾವು ಬದುಕಬೇಡ್ವಾ? ಅಲ್ಲ ಬುದ್ಧಿ, ಇಂಥ ಚಿಕ್ಕದಕ್ಕೆ ಅವನು ಇಷ್ಟು ದುಡ್ಡು ಕೇಳ್ತಾನಲ್ಲ, ಕೊಡ್ಬೋದಾ ಅಂತಾನೆ. ಇವನು ಕೇಳ್ತಾನೆ, ಹಾಗಾದ್ರೆ ನಾನೇನು ಪುಕ್ಕಟ್ಟೇನಾ ಅಂತಾನೆ. ಹಂಗಲ್ಲ ಬುದ್ಧಿ, ನೀವು ಒಳ್ಳೆಯವರು ಅಂತ ತಂದಿದ್ದೀನಿ ಅಂತಾನೆ. ಸರಿ, ಒಂದು ಹೆಬ್ಬೆಟ್ಟು ಒಂದು ಸೈನ್ ಮಾಡು ಅಂತಾನೆ. ಬುದ್ಧಿ ದೇವ್ರು ಹೆಬ್ಬೆಟ್ಟು ಕೊಟ್ಟಿರೋವಾಗ ಸೈನ್ ಹಾಕಿ ಬುದ್ಧಿ ತಗೊಳ್ಳಿ ಅಂತಾನೆ. ಎಲ್ಲ ಆದಮೇಲೆ ಸರಿ ಒಂದು ಕೆಲಸ ಮಾಡು, ಒಂದು 20 ರೂಪಾಯಿ ಕೊಟ್ಬಿಟ್ಟು ಹೋಗು, ನಾನೆಲ್ಲ ರೆಡಿ ಮಾಡ್ತೀನಿ ಅಂತ. ಅಯ್ಯೋ, ದುಡ್ಡೆಲ್ಲ ಐತೆ ಬುದ್ಧಿ, ಈ ಕೇಸ್ ಗೆದ್ಮೇಲೆ ಆ ದುಡ್ಡು ನೀವೇ ಇಟ್ಕೊಂಡ್ಬಿಟ್ಟು ಮಿಕ್ಕಿದ್ದು ನನಗೆ ಕೊಡಿ ಅಂತಾನೆ. ಓ, ಇವನು ಒಳ್ಳೆ ಕೆಲಸ ಆಯಿತು ಅಂತಂದ್ಬಿಟ್ಟು ಯಾವ ಊರು ಎಲ್ಲ ಕೇಳ್ತಾನೆ. ಇವನು ಲೆಕ್ಕ ಹಾಕ್ತಾನೆ, ಪರವಾಗಿಲ್ಲ ಬಂದಾಗೆಲ್ಲ ಒಂದು ಸ್ವಲ್ಪ ಬೆಣ್ಣೆ ತರಕಾರಿ ಇದು ಎಲ್ಲ ಲೆಕ್ಕ ಹಾಕ್ಬಿಟ್ಟು, ಏನಿಲ್ಲ ಕೆಂಪೇಗೌಡ, ನಿನ್ನಿಂದ ಒಂದು ಉಪಕಾರ ಆಗಬೇಕಾಯ್ತು ಅಂತಾನೆ. ಏನು ಅಂತಾನೆ. ಏನಿಲ್ಲ, ನಮ್ಮ ಮನೆಗೆ ಸೌದೆ ಇದೆ, ಆದರೆ ನಮ್ಮ ಮನೆ ಕಟ್ಟೋವಾಗ ಈ ಒಲೆ ಚಿಕ್ಕದಾಗ್ಬಿಟ್ಟಿದೆ ಕಣೋ, ಏನು ಮಾಡೋದು ಅಂತ. ಅಯ್ಯ, ಅದೇನು ಬುದ್ಧಿ, ಸೌದೆನ ಚಿಕ್ಕದು ಮಾಡಿದ್ರೆ ಆಯಿತು ಅಂತ. ಅದೇನು ನೀನು ಮಾಡಬೇಕಾಗಿರೋದು ಅಂತಾನೆ. ಏನು ಬುದ್ಧಿ, ನಾನು ಇದಕ್ಕೆ ಬಂದಿದ್ದೀನಿ, ಕೊಡಿ ಇಲ್ಲಿ ಅಂತಾನೆ. ಕಟ್ಕೊಡಿ, ನಾನು ಬೇರೆ ಲಾಯರ್ ಹತ್ರ ಹೋಗ್ತೀನಿ ಅಂತಾನೆ. ಇವನಲ್ಲಿ ಭಾಳ ಬುದ್ಧಿವಂತ. ಈ ಕಟ್ಟಿನ ಬಿಡಿಸ್ಕೊಳ್ಳೋಕ್ಕೆ ಇನ್ನೊಂದು ಲಾಯರ್ನ ಇಟ್ಕೋ ಹೋಗು ಅಂತಾನೆ. ಅಯ್ಯೋ, ಇದೊಳ್ಳೆ ಕೆಲಸ ಆಯ್ತಲ್ಲ. ಸರಿ, ಒಂದು ಕೆಲಸ ಮಾಡು, ಬುದ್ಧಿ ಸೌದೆ ಹೊಡಿಯೋಕ್ಕೆ ಕೊಡಲಿ ಬೇಡವಾ, ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿ ಕೊಟ್ಟು ಅವನ ಕಡೆಗೆ ಹೇಳ್ತಾನೆ, ಬುದ್ಧಿ ನಮ್ಮ ಇಲ್ಲಿ ಯಾರೂ ಇಲ್ಲ, ಒಂದು ಕಡೆ ಹೋಗ್ಬಿಟ್ಟು ರಾತ್ರಿ ಬಂದು ಇಲ್ಲೇ ಜಗಲಿ ಮೇಲೆ ಮಲಕ್ಕೊಂಡು ಒತ್ತಾರೆ ಎದ್ದೋಗ್ತೀನಿ ಅಂತಾನೆ. ಅವನಾಯಿತು. ಇವನಿಗೆ ಬರೋ ಕೇಸೆಲ್ಲ ಇದೇನೇನೆ. ಇನ್ನೊಬ್ಬ ಬರ್ತಾನೆ, ಇವನಿಗೊಂದು ಮಗು ಇರುತ್ತೆ. ಭಾಳ ಸೊಗಸಾದ ಪ್ರಾಣಿ ಅಂದರೆ ಮುದ್ದುಮಣಿ ಅಂತ. ಆ ಕ್ಯಾರೆಕ್ಟರ್ ನಿಜಕ್ಕೂ. ಒಂದು ಸಾರಿ ಮನೆ ಒಳಗೆ ಅವನು ಮತ್ತು ಅವನ ಫ್ರೆಂಡ್ ಎಲ್ಲರೂ ರೂಮ್ನಲ್ಲಿ ಮಾತಾಡ್ತಾ ಇರ್ತಾರೆ. ಆ ಮುದ್ದುಮಣಿ ಬರ್ತಾನೆ. ಇವನು ಹೇಳ್ತಾನೆ, ಬಾಳು ಇವತ್ತೇನಾದರೂ ಎಕ್ಲಿಪ್ಸ್ ಏನೋ ಅಂತಾನೆ. ಸರ್, ಎಕ್ಲಿಪ್ಸ್ ಯಾಕೆ ಸರ್ ಅಂತ. ಇಲ್ಲ, ಯಾಕೋ ಒಂಥರ ಆಗ್ತಾ ಇದೆ ಅಂತ. ಓಹ್, ನನ್ನ ಮಗು ಬಂದಿದೆ ಅಂತಾನೆ. ಅದಕ್ಕೆ ಹೇಳ್ತಾನೆ, ನಿನಗೆ ಎಕ್ಲಿಪ್ಸ್ ಗೊತ್ತಾ ಅಂತಾನೆ. ಸರ್, ಸ್ವಲ್ಪ ಗೊತ್ತು ಸರ್. ವಾಟ್ ಈಸ್ ದಿ ಎಕ್ಲಿಪ್ಸ್ ಆಫ್ ದಿ ಮೂನ್ ಅಂತಾನೆ. ದ ಶಾಡೋ ಆಫ್ ದಿ ಅರ್ತು ಅಂತಾನೆ. ಆನ್ ವಾಟು ಆನ್ ದಿ ಮೂನು ಅಂತಾನೆ. ಓಹ್, ವೆರಿ ಗುಡ್. ಈಗ ಹೇಳು, ಎಕ್ಲಿಪ್ಸ್ ಆಫ್ ದಿ ಸನ್ ಅಂದ್ರೇನು ಅಂತಾನೆ. ದ ಶಾಡೋ ಆಫ್ ದಿ ಮೂನು ಆನ್ ವಾಟು ಆನ್ ದಿ ಸನ್ನು. ವೆರಿ ಗುಡ್. ಈಗ ಹೇಳು, ಎಕ್ಲಿಪ್ಸ್ ಆಫ್ ದಿ ಅರ್ತು ಅಂತಾನೆ. ಸರ್, ಎಕ್ಲಿಪ್ಸ್ ಆಫ್ ದಿ ಅರ್ತ್ ಯಾವ್ದು ಸರ್ ಅಂತಾನೆ. ಹೇಳ್ತೀನಿ ಕೇಳು, ದ ಶಾಡೋ ಆಫ್ ಮೈ ಸನ್ನು ಫಾಲಿಂಗ್ ಆನ್ ದಿ ಅರ್ತು ಅಂತಾನೆ. ಅಂದರೆ ಮಗು ಎಷ್ಟು ಕಪ್ಪಿದೆ ಅಂತ ಹೇಳೋದಕ್ಕಲ್ಲಿ. ಅದಕ್ಕೆ ಅವನು ಹೇಳ್ತಾರೆ, ಇದೇನೇ ಇದು, ಮಾಧುರ್ ಮಗುಗೆ ಗಂಧ ಇಟ್ಟಿದ್ದೀಯಾ ಅಂತಾರೆ. ಅಯ್ಯೋ, ಗಂಧ ಅಲ್ಲರಿ, ಅದು ಸಾಧು ಅಂತಾರೆ. ಓಹೋ, ನನಗೆ ಗಂಧದಾಗ ಕಾಣಿಸ್ತು. ಕರೆಕ್ಟ್. ಇವನು ಮೂತಿ ಕಲರ್ಗೆ ಸಾಧು ಗಂಧದ ಹಾಗೆ ಕಂಡು ಬರುತ್ತೆ. ದ ಕ್ವಶನ್ ಆಫ್ ಕಂಪ್ಯಾರಿಟಿವ್ ಕಲರಾಲಜಿ ಅಂತಾರೆ ಅವನು. ಸರಿ, ಕೊನೆಗೆ ಇವ್ರು ಹೇಳ್ತಾರೆ, ಏನ್ರಿ ನಮ್ಮ ಮಗುದೊಂದು ಫೋಟೋ ತೆಗ್ಸೋಣ ಅಂತಾನೆ. ಅವನು ಹೇಳ್ತಾನೆ, ಬೇಡ ಕಣೆ, ಫೋಟೋ ತೆಗ್ಸಿ ಎಲ್ಲಾದರೂ ಇಟ್ಟರೆ ಕತ್ತಲ್ ಕೋಣೆಯಲ್ಲಿ ಕಿಟಕಿ ಇಟ್ಟಿದ್ದಾರೆ ಅಂದ್ಕೊಳ್ತಾರೆ, ಬೇಡ ಅಂತಾರೆ. ಹೆಂಡತಿ ಹೇಳ್ತಾಳೆ, ಅಲ್ಲರಿ ಮಗು ಕಪ್ಪಿಗಿದ್ರು ಕೆಂಪು ಫೋಟೋ ತೆಗ್ಸೋಕ್ಕಾಗಲ್ವಾ ಅಂತಾರೆ. ಎಸ್, ದಿ ಆನ್ಸರ್ ಈಸ್ ಇನ್ ನೆಗೆಟಿವ್. ದಿ ಆನ್ಸರ್ ಈಸ್ ಇನ್ ನೆಗೆಟಿವ್ ನಾವೆಲ್ಲ ಕೆಂಪಿಗೆ ಇರ್ತೀವಿ ಅಂತಂದ್ಬಿಟ್ಟು ಅವನು ಇನ್ನೊಂದು ಹೇಳ್ತಾನೆ, ನಾನು ಜನಕ, ಆಮ್ಲಜನಕ. ನನ್ನ ಹೆಂಡತಿಗೆ ಸ್ವಲ್ಪ ಮನಸ್ಸಿಗೆ ನೋವಾದರೆ ಜಲಜನಕ. ಆದರೆ ನಮ್ಮಿಬ್ಬರ ಮಧ್ಯೆ ಇಂಗಾಲ ಡೈಆಕ್ಸೈಡ್ ಎಲ್ಲಿಂದ ಬಂತು ಅಂತಾನು, ಆ ಕಪ್ಪೆ ಆಗಿದೆ ಅಂತ. ಆ ಮಗುನು ಮಾತಾಡೋದು ನೋಡ್ಬೇಕು. ಅಪ್ಪ ಅಮ್ಮ ಅಂತ ಹೇಳಕ್ಕೆ ಬರಲ್ಲ, ಧ್ಮ ಅಂತ ಹೇಳುತ್ತೆ. ಅವ್ರು ಹೇಳ್ತಾರಲ್ಲಿ, ಧ್ವಂ ರೋಟು ಅಂದರೆ ದಮ್ ರೋಟಿಗೆ, ಸ್ಫಕ್ರೆ ಸಕ್ಕರೆ, ಬೆಲ್ಲ ಬೆಲ್ಲ, ಮಿಠಾಯಿ ಅದಕ್ಕಿಂತ ಪಾಠಂ ಪಕ್ಕಿಂತ ಮಿಠಾಯಿ, ಅದಕ್ಕಿಂತ ಚೆನ್ನಾಗಿದೆ ಪುರ್ಪುರ್ ಬಾಣ ಅಂತಾರೆ. ಪುರ್ಪುರ್ ಬಾಣ ಯಾವುದು? ಸುರ್ಸುರ್ ಬಾಣ. ಅದು ನಿಜಕ್ಕೂ ಅದರಲ್ಲಿ ಅವ್ರ ಮನೆಗೆ ಇನ್ನೊಂದು ಚೆನ್ನಾಗಿದೆ ಅಂದರೆ, ಪರಶುರಾಮ್ ಅಂತ ಬರ್ತಾನೆ. ಯಥಾ ಪ್ರಕಾರ ಇವ್ರಿಗೆ ಬರೋರೆಲ್ಲ ಇಂಥ ಕೇಸುಗಳೇ ಅದು. ಅವನು ಚೆನ್ನಾಗಿ ಹೇಳ್ತಾನೆ,
ಅವನೊಂದು ಕೇಸ್ ಇಟ್ಕೊಂಡ್ಬರ್ತಾನೆ. ಅವ್ರು ಯಾರ ಮನೆಗೂ ಅಡುಗೆ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಅವ್ನು ಹೇಳ್ತಾನೆ, ಏನು ನಿಮ್ಮದು ಕೆಲಸ ಅಂತಾನೆ. ಅಟಿಕೆ ಮಾಡುವುದು ಅಂತಾನೆ. ಅಟಿಕೆ? ಓ, ಅಡುಗೆ ಮಾಡೋದಾ? ಏನು ನಿಮ್ಮ ಹೆಸರು ಅಂತಾನೆ. ಪರಶುರಾಮ ಪಟ್ಟರ್ ಅಂತಾರೆ. ಅದಕ್ಕೆ ಅವನು ಹೇಳ್ತಾನೆ, ಇತ್ತೀಚೆಗೆ ಪೀಸಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಪಕ್ಕಾ ಚೋರು ಅಯ್ಯರ್ರೆ, ಪೊಲೀಸ್ ಕಾನ್ಸ್ಟೇಬಲ್ಲು ಅಯ್ಯರ್ರೆ, ಪೊಲೀಸ್ ಕಮಿಷನರು ಅಯ್ಯರ್ರೆ, ಫಿಸಿಕಲ್ ಕಲ್ಚರಿಸ್ಟು ಅಯ್ಯರ್ರೆ. ಬಾ ಅಂತ ಹೇಳ್ತಾನೆ. ಅವನು ಕೊನೆಗೆ ಹೇಳ್ತಾನೆ, ಏನು ನಿನ್ನ ಕೇಸು ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನೊಬ್ಬರ ಮನೆಗೆ ಕೆಲಸ ಮಾಡ್ತಾಯಿದ್ದೆ ಅನ್ನೋದನ್ನ, ಅಂದರೆ ನಾನು ಯಾಕೆ ಇದನ್ನು ತೊಗೊತಿದ್ದೆ ಅಂದರೆ, ಕೈಲಾಸಂರವ್ರು ಬೇರೆ ಬೇರೆ ಪಾತ್ರಗಳಿಗೆ ಭಾಷೆಯಾಗಿ ಉಪಯೋಗಿಸ್ತಾ ಇದ್ರು ಅನ್ನೋದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಅದು ಸರಿ, ಅದೇನೋ ಕೇಸು ಅಂದ್ರಲ್ಲ, ಅದನ್ನು ತಪ್ಪಿಸಿಲಿ ಅದು. ಅದು ಕೇಳ್ತಾರೆ, ನೋಡಿ, ನಾನು ಒಂದು ತೊಟ್ಟ ಮನುಷ್ಯರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇತ್ತೆ. ಅಟಿಕೆ ಕೆಲಸ. ತಿಂಗಳಿಗೆ 15 ರೂಪಾಯಿ ಶಂಬಳಂ ಪೇಚಿಕೊಂಡಿತ್ತು. ಕೆಲಸ ಮಾಡ್ತಾ ಮಾಡ್ತಾ ಶಂಬಳಂ ಪರ್ವಮಾಸಂ ಕೊಡುತ್ತೇನೆ ಅಂತ ಹೇಳಿಕೊಂಡು 6 ತಿಂಗಳ ಕೆಲಸ ತಗೊಂಡು ಬಿಟ್ಟು ಅವರು ಆಮೇಲೆ ಅಮ್ಮವರು ಕೆಲಸದಿಂದ ಹೊರಟು ಬಿಟ್ಟರು ಅಂತಾನೆ. ಹೋಬ್ಳು ಹೇಳ್ತಾನೆ ಲಾಯರು, ಕೆಲಸದಿಂದ ಓದ್ದೋಡಿಸಿದ್ರೆ ಕಾರಣ ಅಮ್ಮವರು ನೀನು ಪಂದಾಕಿನಿಂದ ಮನೆಯಲ್ಲಿ ಅರಶಿ ಪರಪು ನೆಯ್ಯಿ ಪಾಲ್ ಲೆಕ್ಕಂ ಟಪಲ್ ಹಾಕಿ ಆಯಿತು ಹೊರಟು ಹೋಗು ಅಂತಾನೆ. ಅಂದರೆ ಏನು ಚೆನ್ನಾಗಿ ತಿಂದಿರೋ ನಿಮಗೆ ಅರ್ಥವಾಗುತ್ತದೆ. ಓ, ಹಾಗಂತ ಅಮ್ಮವ್ರು ಹೇಳಿದ್ರೇನೋ. ಅಲ್ಲ, ಯಜಮಾನ್ರಿಗೆ ಅಪೀಲ್ ಮಾಡ್ಕೊಳ್ಳೋಕ್ಕಾಯ ನಿಮ್ಗಾಗಲಿಲ್ವೇ ಅಂತಾನೆ. ಮಾಟಿತೆ, ಯಜಮಾನರನ್ನು ಕೇಳಿತೆ. ಅದಕ್ಕವರು, ಅಪ್ಪ ನಾನೇನು ಮಾಟಲಿ, ನಿನಕುಂ ಯಜಮಾನಿ ಅಮ್ಮವರು, ನನಕುಂ ಯಜಮಾನಿ ಅಮ್ಮವರು. ಗಲಾಟೆ ಮಾಡತ್ತೆ, ಅಮ್ಮವರ ಮಾತು ಕೇಳುವಾಗ ಆಕೆ ಕೇಳಿಕೊಂಡು ಹೊರಟು ಹೋಗಪ್ಪ ಅಂತಾರೆ. ಅದಕ್ಕೊಂದು ಲಾಯರ್ ಹೇಳ್ತಾನೆ, ಅಯ್ಯೋ ಪರಿಶೋಚನೆಯ ಪ್ರಾಣಿಯೇ, ನಿಮ್ಮ ಯಜಮಾನ್ರು ಹೇಳ್ತೇನೆ, ಹೌದು, ಮನೆಯಲ್ಲಿ ಹೋಮ್ ರೂಲ್ ಇಲ್ದಿದ್ರು ಆತನ ಮನೆಗೆ ಸಂಪಾದಿಸೋನ ಆತ್ನೆ ಅಲ್ವೇ? ಅಲ್ಲ, ಸಂಬಳ ಬಾತು 90 ಕೂಡ ಕೇಳಬಾರ್ದಾಗಿತ್ತ ಅಂತ ಕೇಳಿತೆ. ಅದಕ್ಕವರು, ಅಪ್ಪ ನಾನೇನು ಮಾಟಲಿ, ನಿನ್ನ ನೋಟಿತರೆ ನನ್ನ ಉರಿಯುತ್ತದೆ. ಆ ಥರ ಏನು ಮಾಡುವುದು? ಅಮ್ಮವರು ಯಜಮಾನಿ, ಅಮ್ಮವರು ನನ್ನ ಸಂಬಳದಲ್ಲೇ ನನಗೆ ಅವರು ತಮ್ಮಡಿ ಕೊಡುವುದಿಲ್ಲ. ಇನ್ನು ನಿನ್ನ ಸಂಬಳ ನನ್ನ ಕೈ ಕೊಡುತ್ತಾರಾ? ನಿನ್ನ ಹತ್ರ ಕೊಂಚಂ ಪುಡಿ ಇತ್ತರೆ ಕೊಟ್ಟುಬಿಟ್ಟು ಹೋಗು ಅಂತ ನನ್ನನ್ನು ಕಟ್ಟಿಕೊಂಡು ಕಂಜಲಂ ಬಿಡುತ್ತಾ ಕಳಿಸಿಕೊಟ್ರು ಅಂತಾನೆ. ಕಂಜಲಂ ಬಿಡಿಸ್ಕೊಂಡಂತಾನೆ. ಅದಕ್ಕೆ ಇವನು, ಅಯ್ಯೋ ಪ್ರಾಣಿ, ದನದ ಹಾಗೆ ದುಡ್ಡು ಸಂಪಾದಿಸಿದ ಸಂಬಳನ ಧರ್ಮಪತ್ನಿಯ ದರೋಡೆಗೆ ದಾನಾನ ಕೊಟ್ಟು ನಚ್ಚಿಕ್ಕದ ಅಂಗಡಿ ಕೂಡ ಇಲ್ಲದೆ ಆಯ್ತೆ ಆ ದೊಡ್ಡ ಮನುಷ್ಯಂಗೆ ಅಂತ. ಹೌದು, ನಾನು ನೋಡಿ ಅವರ ವೈರು ವಿರಿಂಜೆ ಹಾಗೆ ಅವರ ಪುಡುಕಿ ಕೂಡ ಅವರು ತಮ್ಮಟಿ ಇಲ್ಲದ ಅವಸ್ಥೆ ನೋಡಿ ನನ್ನ ಹೊಟ್ಟೆಯಂ ಬೆಂಕಿ ಆಗಿ, ಅಂದರೆ ಬೆಂಕಿಯಾಗಿ ಅನ್ನೋದಕ್ಕೆ ಬೆಂಕಿ ಆಗಿ ಓತರೆ ಓಕಲಿ ನನ್ನ ಮದರಾಸ ಪುಡಿ ಮಟ್ಟೆ ಅವರಿಗೆ ಕೊಟ್ಟೆ ಅಂತಾನೆ. ಸದ್ಯ ಅಟ್ಟಾದರೂ ಮಾಡಿದಲ್ಲ ಉಪಕಾರ. ಅಯ್ಯೋ ಮಾಟಿತೆ, ಅದು ಉಪಕಾರ ಎಲ್ಲಿ ನನಗೆ ಅಪಕಾರ ಹಾಕಿ ಹೋಯಿತು ಅಂತಾನೆ. ಅಯ್ಯೋ ಅದೇನು ನೋಡಿ ಸ್ವಾಮಿ, 8 ದಿವಸಕ್ಕನ್ನು ಬೆಚ್ಚಿಕೊಂಡಿದ್ದ ಮಟ್ಟೆ ನಶ್ಯತೆ ಒರೇ ಉರಿಂಚಿ ಖಾಲಿ ಮಟ್ಟೆ ನನ್ನ ಕೈಗೆ ಕೊಟ್ಟು ಹೊರಟು ಹೋಗು ಅಂದರು. 8 ದಿವಸಕ್ಕಾಗೋಷ್ಟಿರೋ ನೆಚ್ಚೆ ಇಟ್ಟಿದ್ದವನು ಅವನ ಯಜಮಾನ ಒಂದೇ ದಿವಸಕ್ಕೆ ಹಾಕ್ಕೊಂಬಿಟ್ಟು ಕಾಲು ಮೊಟ್ಟೆ ಕೊಡ್ತಾನೆ. ಅಯ್ಯೋ ಎಲ್ಲ ಕುಂಭಕರ್ಣ, 8 ದಿವಸದ ನೆಚ್ಚೆ ಇದ್ದ ಪೆಟ್ಟಿಗೆನ ಒಂದೇ ಹಿರಿನಲ್ಲಿ ಇರ್ಕೊಂಡ್ಬಿಟ್ನೆ. ಹೌದು, ರಾಯರಿಗೆ ತೊಟ್ಟ ಮೂಕು ಅಂತಾನೆ. ಹೆದರಬೇಡಿ, ಅವನು ಕೋರ್ಟ್ಗೆ ಎಳಿತೀನಿ ಅಂತಾನೆ. ಕೈಲಾಸಂರವರು ಒಂದೊಂದು ಭಾಷೆಯಲ್ಲಿ ಅವರೇ ಹೇಳೋ ಹಾಗೆ ಇಂಗ್ಲೀಷ್ ಕನ್ನಡ, ಆಂಗ್ಲ ಕನ್ನಡ, ತೆಲುಗು ಆಂಗ್ಲೋ, ಅಲ್ಲ ತಮಿಳು ಆಂಗ್ಲೋ, ಹೀಗೆ ಮಾಡ್ಕೊಂಡು ಹೋಗ್ತಾರೆ ಅವರು. ಕಡೆ ಒಳಗೆ ಆ ಬೋರೇಗೌಡ ಅನ್ನೋನು ರಾತ್ರಿ ಬಂದು ಮಲ್ಕೊಂಡು ಕಡೆ ಒಳಗೆ ಮನೆ ಒಳಗೆ ಇದ್ದಿದ್ದನ್ನೆಲ್ಲ ತೊಗೊಂಡು ಹೋಗಿ ಇವ್ರಿಗೊಂದು ಫುಲ್ ಸ್ಕ್ಯಾಪ್, ಒಂದು ಟೋಪಿ, ಅವನ ಲಾಯರ್ ಕಟ್ಟದಲ್ಲೇ ಒಂದು ಚೀಟಿ ತೊಗೊಂಡು ಫುಲ್ ಸ್ಕ್ಯಾಪ್ ಇಟ್ಬಿಟ್ಟು ಹೊರಟೋಗ್ತಾನೆ. ನಾನು ಭಾಳ ಇನ್ನೊಂದು 2 ಹೇಳಿ ಮುಗಿಸ್ತೀನಿ. ಅಮ್ಮ ಅವ್ರ ಗಂಡ ಅರ್ಥಾತ್ ಯಜಮಾನರ ಹೆಂಡತಿ. ಪ್ರಾಯಶಃ ಇದನ್ನ ಹೇಳಲೇಬೇಕಾಗಿಲ್ಲ, ಒಬ್ಬೊಬ್ಬರ ಮನೇಲಿ ಒಂದೊಂದು ಇದ್ದೇ ಇರುತ್ತೆ. ಒಬ್ಬರ ಮನೇಲಿ ಯಜಮಾನರ ಹೆಂಡತಿ, ಇಲ್ಲ ಅಮ್ಮ ಅವ್ರ ಗಂಡ ಇದ್ದೇ ಇರುತ್ತೆ. ಇಲ್ಲಿ 4 ಪಾತ್ರ ನೋಡಿ. ಯಜಮಾನರು ನರಸಿಂಹಯ್ಯ, ಸೀನಿಯರ್ ಅಸಿಸ್ಟೆಂಟ್ ಕಮಿಷನರ್, ಹೆಂಡತಿ ಕಮಲಮ್ಮ MA, ಅಮ್ಮ ಅವರು ಸರೋಜ BA, ಗಂಡ ಸುಬ್ಬಣ್ಣ BA BL ಅಡ್ವೊಕೇಟ್. ಇಬ್ಬರೂ ಫ್ರೆಂಡ್ಸೇ. ಈ ಕಡೆ ಕಮಲಾ ಮತ್ತು ಸರೋಜಾ ಫ್ರೆಂಡ್ಸು, ಯಜಮಾನರು ಗಂಡ ಇಬ್ಬರು ಫ್ರೆಂಡ್ಸು. ಯಜಮಾನರ ಮನೆಗೆ ಸುಬ್ಬಣ್ಣ ಒಂದು ಸಾರಿ ಬರ್ತಾನೆ. ಬಂದ ತಕ್ಷಣ ಅವನು ಹೇಳ್ತಾನೆ, 2 ಕಪ್ ಕಾಫಿ ಅಂತಾನೆ.
ಪಾಪ ಅವಳು ಹೆದರ್ಕೊಂಡು 2 ಕಪ್ ಕಾಫಿ ತಂದು ಕೊಡ್ತಾನೆ. 1 ಸಿಪ್ ಕುಡಿದ್ಬಿಟ್ಟು, ಇದೇನು ಕಾಫಿನೋ ಕೈ ಎಣ್ಣೆನೋ, ಗೆಟ್ ಔಟ್ ಮೈ ಸೈಟ್ ಅಂತಾನೆ. ಅವಳು ಪಾಪ ಹೆದರ್ಕೊಂಡು ಹೋಗ್ತಾಳೆ. ನನ್ನ ಫ್ರೆಂಡ್ ಕೇಳ್ತಾನೆ, ಕುಡಿಯೋ ಮೈ ಡಿಯರ್ ಬಾಯ್, ದಿಸ್ ಈಸ್ ದಿ ಬೆಸ್ಟ್ ಕಾಫಿ ಇನ್ ದಿ ವರ್ಲ್ಡು, ಮೈ ವೈಫ್ ಈಸ್ ದಿ ಬೆಸ್ಟ್ ಕಾಫಿ ಮೇಕರ್ ಇನ್ ದಿ ಸ್ಟೇಟು ಅಂತಾನೆ. ಅದಕ್ಕೊಂದು ಸುಬ್ಬಣ್ಣ ಹೇಳ್ತಾನೆ, ಮತ್ತೆ ಯಾಕೆ ಕಿರ್ಚ್ಕೊಂಡೆ ಅಂತಾನೆ. ನಿಂಗೆ ಗೊತ್ತಿಲ್ಲ, ಇವತ್ತು ಕಾಫಿ ಚೆನ್ನಾಗಿದೆ ಅಂದರೆ ನಾಳೆಯಿಂದ ಕೈ ಎಣ್ಣೆನೇ ಕುಡಿ ಅಂತ ಹೇಳ್ತಾನೆ. ಕೊನೆಗೆ ಅವನು ಬೇಜಾರಾಗುತ್ತೆ. ಡ್ಯಾಮ್ ಇಟ್, ವಿಲ್ ಗೋ ಟು ಎ ಬಾರ್, ಹ್ಯಾವ್ ಎ ಕಪ್ ಆಫ್ ಡ್ರಿಂಕ್, ಫರ್ಗೆಟ್ ಎವ್ರಿಥಿಂಗ್ ಅಂತಾನೆ. ಅದಕ್ಕೊಂದು ಸುಬ್ಬಣ್ಣ ಹೇಳ್ತಾನೆ, ಬೇಡಪ್ಪ, ನಾನು ಮನೆಗೆ ಹೋಗುತ್ತಲೇ ನನ್ನ ಹೆಂಡತಿ ಮೌತ್ ಮೇಲೆ ಮುತ್ತಿಟ್ಬಿಡ್ತಾಳೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಡ್ಯಾಮ್ ಇಟ್, ಅಫೆಕ್ಷನ್ನ ಅಂತಾನೆ. ನೋ ಮೈ ಡಿಯರ್ ಬಾಯ್, ಬಿಫೋರ್ ಆಲ್ ಇನ್ಸ್ಪೆಕ್ಷನ್ನು ಅಂತಾನೆ. ಪನ್ ನೋಡಿ ಹೇಗಿದೆ ಅವರು. ಯಥಾ ಪ್ರಕಾರ ಇವನು ಅವರ ಮನೆಗೆ ಹೋಗ್ತಾನೆ ಕಪ್ ಆಫ್ ಟೀ ಅಂತ. ಆ ಹೆಂಡತಿ ಒಳ್ಳೆ ಸೀರೆ ಕೂಡ ಉಟ್ಕೊಂಡು ಹೋಗಿರಲ್ಲ. ಇವನಿಗೆ ಗೊತ್ತು, ಇವನಿಗೆ ಅಲ್ಲಿ ಗೊತ್ತಿಲ್ಲ ಸರೋಜಾ ಇಂಪಾರ್ಟೆಂಟ. ಅವರ ಆ ಸರೋಜಾ ಮತ್ತು ಇವಳು ಹೇಳೋದು ಭಾಳ ಚೆನ್ನಾಗಿದೆ. ಸರೋಜಾ ಚೆನ್ನಾಗಿ ಹೇಳ್ತಾರೆ, ನಾವು ನಮ್ಮ ಗಂಡನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರು ನಮಗೆ ಬೇಬೀಸು, ಅರ್ಥ ಮಾಡಿಕೊಂಡೇ ಹೋದರೆ ನಮ್ಮನ್ನು ಬೇಬೀಸಾಗಿ ಆಡ್ತಾರೆ ಅಂತ. ಸರಿ, ಕಡೆ ಒಳಗೆ ಕಪ್ ಆಫ್ ಟೀ ಅಂತ ಅಲ್ಲೋದಾಗ ಯಥಾ ಪ್ರಕಾರ ಇವನು ಲೇ ಅಂತ ಕರೀತಾನೆ. ಅವರ ಸರೋಜಾ ಅಮ್ಮ ಅವ್ರು ಬಂದು, ವಾಟ್ ಡಿಡ್ ಯು ಸೇ, ಲೇ, ದಟ್ ಟು ಟಿ ಎ ಲೇಡಿ, ಸೇ ಇಟ್ ಅಗೇನ್ ಅಂತಾನೆ. ಇವಳು ಗಾಬರಿ ಆಗ್ಬಿಡುತ್ತೆ. ಇವನಿಗೆ ಅಸಿಸ್ಟೆಂಟ್ ಕಮಿಷನರ್ ಗಾಬರಿ ಆಗ್ಬಿಡುತ್ತೆ. ಐ ಆಮ್ ಸಾರಿ, ನಾನು ಲೇ ಅಂತ ಹೇಳಿ ಡಿ ಅನ್ನೋ ಅಷ್ಟೊತ್ತಿಗೆ ಬಂದ್ಬಿಟ್ರಿ, ಕ್ಷಮಿಸಿ ಲೇಡಿ ಅಂತಾನೆ. ಪನ್ ನೋಡಿ, ಬರೀ ಲೇಡಿ ಅನ್ನೋದ್ರಲ್ಲಿ ಕಡೆ ಒಳಗೆ ಅವರಿಬ್ಬರ ಇದು ಗೊತ್ತಾಗುತ್ತೆ, ತಪ್ಪು ಗೊತ್ತಾಗುತ್ತೆ. ಗಂಡ ಹೆಂಡತಿ ಇಬ್ಬರೂ ಹೊಂದ್ಕೊಂಡು ಬಾಳಿದ್ರೇ ಅದು ಸಂಸಾರ. ಇವತ್ತೆಷ್ಟೋ ಸಂಸಾರಗಳು ಆ ಹೊಂದಾಣಿಕೆ ಇಲ್ದಿರ, ಅಥವಾ ನಮ್ಮಲ್ಲಿ ಯಾವುದೋ ಭಿನ್ನಾಭಿಪ್ರಾಯದಲ್ಲಿ ಈಗೋ ಇಟ್ಕೊಂಡು ಏನೋ ಮಾಡಿಕೊಂಡು ಇವತ್ತು ನಾವು ಕೋರ್ಟ್ಗೆ ಹೋಗ್ತಿದ್ದೀವಿ. ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗಿದೆ. ಕೆಲವಾರು ವಿಚಾರಗಳನ್ನ ಕೂತ್ಕೊಂಡು ಸಮಂಜಸವಾಗಿ ಅರ್ಥ ಮಾಡಿಕೊಂಡ್ರೆ ಆವಾಗ ಗೊತ್ತಾಗುತ್ತೆ. ಕಮಾಂಡ್ ಡಿಯರ್ ಅಂತ ಅಂದ್ಬಿಟ್ಟು ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾನೆ ಅಸಿಸ್ಟೆಂಟ್ ಕಮಿಷನರು. ಅವ್ರು ಅವಾಗಂತಾರೆ ಇದ್ಯಾಗಿದು ಅಂತ. ಅಷ್ಟೇ ಬೇಕಾಗಿರೋದು. ತಮ್ಮ ತಮ್ಮ ತಪ್ಪುಗಳನ್ನ ತಾವು ಅರಿತುಕೊಂಡ್ರೆ ಇಡೀ ಸಂಸಾರ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅಮ್ಮ ಅವ್ರ ಗಂಡ ಭಾಳ ಒಳ್ಳೆ ನಾಟಕ. ಅವರ ಇನ್ನೊಂದು ವೈದ್ಯನ ವ್ಯಾಧಿಯನ್ನು ಅಷ್ಟೇ ಚೆನ್ನಾಗಿದೆ. ಹೋಮ್ ರೂಲ್ ಭಾಳ ಚೆನ್ನಾಗಿದೆ. ಹೊರಗಿನ ಅವರು 4 ಹೆಸರು ಕೊಡ್ತಾರೆ. ಹೊರಗಿನ ಹುಲಿ ಮನೆಯಲ್ಲಿ ಇಲಿ, ಮಂಕ್ ಮುಚ್ಚೋ ಹೆಣ್ಣು ಮಂಥನಕ್ಕೆ ಮಣ್ಣು, ಪಾರ್ಲಿಮೆಂಟ್ ಕೊಟ್ಟರು ಪತ್ನಿ ಕೊಡಲು, ಮೈದಾನದ ಹೆಬ್ಬುಲಿ ಮನೆಯ ಮೂಗಿಲಿ. ನಿಮಗೆ ಗೊತ್ತಿದೆ ಮೈದಾನ. ಆ ಕಡೆ ಒಳಗೆ ಚೆನ್ನಾಗಿ ಹೇಳ್ತಾರೆ. ಗಂಡ ಹೆಂಡ್ತೀರ ಈ ಕಡೆ ಎರಡನೇ ಹೆಂಡ್ತಿನ ಕಟ್ಕೊಂಡಿರೋ ಗಂಡನ ಪಾಡು ತಾಯಿನೂ ಬಿಡೋ ಹಾಗಿಲ್ಲ, ಈ ಕಡೆ ಹೆಂಡ್ತಿನೂ ಬಿಡೋ ಹಾಗಿಲ್ಲ. ಕಡೆ ಒಳಗೆ ಚೆನ್ನಾಗಿ ಹೇಳ್ತಾರೆ. ಅವರ ತಾಯಿ ಯಾರೋ ಬಡ್ಕೋತಾ ಇದ್ದಾರೆ ಬಾಗಿಲಲ್ಲಿ, ಯಾರೋ ಬಡ್ಕೋತಾ ಇದ್ದಾರೆ ಬಾಗಿಲಲ್ಲಿ. ಯಜಮಾನರು ರಾಮಣ್ಣವರು, ರಾಮಣ್ಣವರು ಯಜಮಾನರು ಅಂತ. ಲೋ, ನಿನ್ನ ಹೆಂಡ್ತಿನ ಕರ್ಕೊಂಡೋಗಿ ರೂಮ್ನಲ್ಲಿ ಕೂಡಿಸಿ ನಿನ್ನ ಮೀಸೆಯನ್ನು ಬೋಳಿಸಿ ಅವಳು ತುಟಿಗೆ ತೋರಿಸಿ ಯಾರೀ ಯಜಮಾನಿಕೆ ಅಂತ. ಕೈಲಾಸಂರವರು ಇವತ್ತು ಇನ್ನು 2 ನಿಮಿಷ ಮೇಡಮ್. 1945ರಲ್ಲಿ ಅವರು ಮಡ್ರಾಸ್ನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಆಗೋದಲ್ಲ, ಕರ್ಕೊಂಡೋಗಿ ಕೂಡಿಸ್ತಾರೆ ಅವ್ರನ್ನ. ಅಲ್ಲೂ ಚೆನ್ನಾಗಿರುತ್ತಲ್ಲಿ. ಆ ಮೈಕ್ ಕೆಟ್ಟೋಗುತ್ತೆ, ರಾಜಾಜಿ ಮಾತಾಡಬೇಕಾಗಿರುತ್ತೆ, ಮೈಕ್ ಕೆಟ್ಟೋಗುತ್ತೆ. ಅವಾಗ ಅವ್ರು ಹೇಳ್ತಾರೆ, ಮೈಕ್ ಮುನ್ಸ್ಕೊಂಡವನೇ, ಯಾರಾದರೂ ಮೆಕ್ಯಾನಿಕಂಗೆ ಕರೆಸಿ ಸ್ವಲ್ಪ ಮುದ್ದು ಮಾಡಪ್ಪ ಅಂತಾರೆ. ಇವರಿಗೆ ಬಾವುಟ ಕೊಡ್ತಾರೆ. ಆ ಬಾವುಟ ಎಳೆಯೋಕೆ ಹೋದರೆ ಅರ್ಧಕ್ಕೆ ನಿಂತೋಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಬಡ್ಕೊಂಡೆ ಕಂಡ್ರು, ನನ್ನ ಕೈಲಿ ಬಾವುಟ ಕೊಟ್ಟರೆ ಅದು ಹಾಫ್ ಮಾಸ್ಟೇ ಅಂತ. ದುರದೃಷ್ಟವತ 1945 ನಡೆದಿದ್ದು 1946ರಲ್ಲಿ ಕನ್ನಡದ ಕಣ್ವ BMC ಅವರು, ಕೈಲಾಸಂ ಇಬ್ಬರೂ ತೀರ್ಕೊಳ್ತಾರೆ. ಅವ್ರ ಕಡೆ ಒಳಗೆ ಅವರ ಒಂದೇನು ಅಂದರೆ, ಅವರು ಬೊಂಬೈನಲ್ಲಿ ಅಲ್ಲಿ ನಡೆದ ಒಂದು ಜಾತಿಯ ದಂಗೆ ನೋಡಿ ಅವರಿಗೆ ಬುದ್ಧಿ ಭ್ರಮಣೆ ಆಗುತ್ತೆ. ಬೆಂಗಳೂರಿಗೆ ಬರ್ತಾರೆ. ಆ ಮಡ್ರಾಸ್ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಡೀ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡಿರೋ ಭಾಷಣದಲ್ಲಿ ಭಾಳ ಚಿಕ್ಕದಾದ ಭಾಷಣ ಅಂದರೆ ಕೈಲಾಸಂ ಅವ್ರು ಬರೆದಿರೋದು. ಇದು ನನಗೆ ಕೊಟ್ಟ ಗೌರವ ಅಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಸೃಷ್ಟಿಸಿದ ಪಾತ್ರಕ್ಕೆ ನೀವು ಕೊಟ್ಟ ಗೌರವ, ನಾಟಕಕ್ಕೆ ಕೊಟ್ಟ ಗೌರವ ಅಂತ ಭಾಳ ಕಡಿಮೆ ಮಾಡ್ತಾರೆ. ಅವ್ರು ಬರೆಯೋ ಚೆನ್ನಾಗಿದೆ. ಏನು ಹೊಲಸೋ ಈ ಹೋಲ್ಸು ಹೊಲಿಸ್ಬೇಕು. ನಾಲ್ಗೆ ಸೂಜಿ ಆದ್ರೂ ನಡತೆಯಲ್ಲಿ ಸೀತೆ, ಬೆದರ್ಕೊಂಡು ಬದುಕಿರೋಕ್ಕಿಂತ ಬ್ರೇವಾಗಿ ಬೆಂಕಿಲಿ ಬೀಳೋದು ವಾಸಿ. ಬಣ್ಣ ಗಾಂಧಾರಿ, ಗುಣ ಕಸ್ತೂರಿ, ಕಾಡಿಗೆ ಹೋದರೂ ಕಂಫರ್ಟ್ಸ್ ಇರಬೇಕು.
ಸೆರೆಮನೆಗೆ ಹೋದರೂ ಸೆರೆಮನೀಸ್ ಬಿಡಬಾರ್ದು. ಡಾಕ್ಟರ್ ಶಿವರಾಮ್ ಮನೆ ಒಳಗಿದ್ದಾಗ ಒಂದು ಸಾರಿ ಮನೆಗೆ ಬರ್ತಾರೆ. ಶಿವರಾಮ್ ಅವ್ರಿಗೆ ಹೇಳ್ತಾರೆ, ಶಿವರಾಮ್ ಇವತ್ತು ನೀವಿಬ್ಬರು ಊಟ ಮಾಡಿ ಆಮೇಲೆ ನನಗೆ ಊಟ ಹಾಕಿ ಅಂತ. ಯಾಕೆ ಸರ್ ಅಂತಾರೆ. ಇಲ್ಲ, ನೀವಿಬ್ಬರು ಊಟ ಮಾಡಿ ಅಂತ. ಅವರಿಬ್ಬರು ಊಟ ಮಾಡಿದ್ಮೇಲೆ ಇವ್ರಿಗೆ ಬಡಿಸ್ತಾರೆ. ಯಾಕೆ ಸರ್ ಇವತ್ತು ಅಂತ. ಏನಿಲ್ಲ ಕಣೋ, ಇವತ್ತು ಬೆಳಿಗ್ಗೆ ನಿನ್ನ ಹೆಂಡತಿ ಏನು ತುಳಸಿ ಕಟ್ಟೆ ಪೂಜೆ ಮಾಡ್ತಿರುವ ಜ್ಞಾಪಕ ಬಂತು, ಇವತ್ತು ನಮ್ಮಮ್ಮನ ಶ್ರಾದ್ದ ಅಂತ. ನಾನು ಬ್ರಾಹ್ಮಣರ ಮುತ್ತೈದನ್ನ ಎಲ್ಲಿ ಹುಡುಕೊಂಡು ಹೋಗ್ಲೋ, ಇವರೇ ಅವ್ರ ಮನೆಗೆ ಊಟ ಮಾಡ್ಕೊಂಡಿರೋದು, ನಾನೆಲ್ಲಿ ಹುಡುಕೊಂಡು ಹೋಗ್ಲೋ, ನಿಮಗಿಂತ ಇನ್ಯಾರು ಬೇಕು, ಅದಕ್ಕೋಸ್ಕರ ನೀವಿಬ್ಬರು ಮೊದಲು ಊಟ ಮಾಡಿಬಿಡಿ, ಸೆರೆಮನೆಗೆ ಹೋದರೂ ಸೆರೆಮನೀಸು ಬಿಡಬಾರ್ದು ಅಂತ ಹೇಳ್ತಾರೆ. ಕೈಲಾಸಂರವರು ಕಡೆ ಒಳಗೆ 23/11/1946 ಆವಂತಿ ಒಳಗಿದ್ದ ಅವರು ಡಾಕ್ಟರ್ ಶಿವರಾಮ್ ಹೇಳ್ತಾರೆ, ಭಾನುವಾರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ ಸಾರ್ ಅಂತ. ಆದರೆ 23/11/1946 ರಾತ್ರಿ 9 ಗಂಟೆಗೆ ವಿ ಟಿ ಶ್ರೀನಿವಾಸನ್ ಅವ್ರ ಮನೆ ಒಳಗಡೆ ಗುಡ್ ಬೈ ಅಂತ ಹೇಳಿ ಮಲಗಿದ್ರು. ಬೆಳಗ್ಗೆ ಇರಲಿಲ್ಲ. ಆವಾಗ ಅವರ ಸತ್ತ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡ್ಕೊಂತು. ಬ್ರಾಹ್ಮಣರು ಜಾಸ್ತಿ ದುಡ್ಡು ಕೇಳಿದ್ರು ಅಂತ ಯಾರೂ ಬರಲಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಕನ್ನಡದ ಒಬ್ಬ ಶ್ರೇಷ್ಠ ಕಲಾವಿದ BS ನಾರಾಯಣರಾಯರು ನಾನಿದ್ದೀನಿ ಅಂತ ಅದನ್ನು ಹೊತ್ಕೊಂಡು ಹೋಗ್ತಾರೆ. ಆಗ ಬೆಂಗಳೂರಿನಲ್ಲಿ ಮಹಾರಾಜರದು ಜಯಚಾಮರಾಜ ಒಡೆಯರವ್ರದ್ದು ಅವತ್ತು ಹುಟ್ಟಿದ್ದಿನ. ಅವರು ಮೆರವಣಿಗೆ ಬರ್ತಿದ್ದಾಗೇ ಅಲ್ಲೇ ಅವರು ಗೌರವ ಸೂಚಿಸ್ತಾರೆ. DVG ಅವರು ಮತ್ತು ಮಾಸ್ತಿಯವರು ಕೈಲಾಸಂರವರ ಹೆಂಡತಿನ ಇಬ್ಬರು ಮಕ್ಕಳನ್ನು ಕರ್ಕೊಂಬರ್ತಾರೆ. ಕಡೆ ಲಕ್ಷ್ಮಿ ಅಗ್ನಿಸ್ಪರ್ಶ ಮಾಡ್ತಾರೆ. ಹಾಗಾಗಿ ಕೈಲಾಸಂರವರ ಬಗ್ಗೆ GP ರಾಜರತ್ನಂ, ER ಸೇತುರಾಮ್, BS ರಾಮರಾವ್, ಆಮೇಲೆ ಕೆಂದಾಡೆ ಕೃಷ್ಣಯ್ಯಂಗಾರು, YNK ಅನೇಕ ವಿದ್ವಾಂಸರು ಬರ್ಕೊಂಡ್ರು. ಇಡೀ ರಾತ್ರಿ ನಾಟಕಗಳನ್ನ ಬರ್ಕೊಂಡ್ರು. ಆ ನಾಟಕಗಳನ್ನ ಬರ್ಕೊಂಡಿದ್ದರಿಂದ ಇವತ್ತು ನಮ್ಮಲ್ಲಿ ಈಗಲೂ ಇದೆ. ಕೈಲಾಸಂ ಇಷ್ಟಾಗಿ ಅವ್ರು ಕೇಳ್ಕೊಂಡಿದ್ದಿಷ್ಟೇ, ಹೊನ್ನೆ ಬಲ್ ಬಿರುದುಗಳೇ ಹಾಲುಗಲ್ ವಿಗ್ರಹವೇ, ಕವಿ ಬಯಸನ್ ಇಂಥದೇ ಪ್ರತಿಫಲವೇ ಬೇಕು, ಹಿರಿಯರಂ ಕಿರಿಯರಂ ಕಿಲ ಕಿಲನೆ ನಕ್ಕೆರಡು ಕಣ್ಣ ಹನಿ ಇತ್ತರೆ ನನಗಲ್ಲೇ ಸಾಕು ಅಂತ ಅವ್ರಿಗೆ ಬೇಕಾಗಿದ್ದೇ ಅದು. ಹಾಗಾಗಿ ಕನ್ನಡಕ್ಕೊಬ್ಬನೇ ಕೈಲಾಸಂ ಅನ್ನೋದ್ರ ಬಗ್ಗೆ ನನಗೆ ಒಂದಷ್ಟು ತಿಳಿದ ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ತಾವೆಲ್ಲರೂ ಕೇಳಿದ್ದಕ್ಕೆ ಅನಂತ ಅಂತ ಒಂದೇ. ಸ್ನೇಹಿತರೆ, ಇನ್ನು 1-2 ನಿಮಿಷ ನಿಮ್ಮ ಅಪ್ಪಣೆ ಪಡೆದು ಗೌರವ ಅರ್ಪಿಸೋಣ. ನಾಳಿನ ಕಾರ್ಯಕ್ರಮದ ಒಂದು ಸೂಚನೆ. ನಾಳೆ BGL ಸ್ವಾಮಿ ದತ್ತಿ ಕಾರ್ಯಕ್ರಮ ಇರುತ್ತೆ. ಶ್ರೀಯುತ GN ನರಸಿಂಹಮೂರ್ತಿಯವರಿಂದ ವಿಷಯ ಮಾಹಿತಿ ತಂತ್ರಜ್ಞಾನ ಮತ್ತು ಸಾಹಿತ್ಯ. ಇದುವರೆಗೆ ನಮ್ಮ ಅದ್ಭುತ ವ್ಯಕ್ತಿ ಕೈಲಾಸಂ ಅವರ ಬಗ್ಗೆ ಒಂದು ರೀತಿ ಎಲ್ಲ ಸಾಹಿತ್ಯದ ಸಮಗ್ರ ರೂಪನ, ಅಂದರೆ ಅವರ ಕವಿತೆ, ಹಾಡಿನ ಮೂಲಕ, ಅವರ ನಾಟಕಗಳನ್ನ ತಮ್ಮ ಕಂಠದ ನಟನೆಯ ಮೂಲಕವೇ ನಮಗೆ ಎಲ್ಲವನ್ನು ಒಗ್ಗೂಡಿಸಿಕೊಟ್ಟಿದ್ದಾರೆ ಶ್ರೀಯುತ ರಂಗನಾಥರವರು. ಒಂದು ವ್ಯಕ್ತಿಯ ಪರಿಚಯ ಅಂದರೆ ಸಮಗ್ರ ಪರಿಚಯ ಕೇವಲ ಒಂದು ಪುಸ್ತಕದ ಮೂಲಕ ಅಥವಾ ಒಂದು ಹಾಳೆಯ ಮೂಲಕ ಆಗೋದಿಲ್ಲ. ಇಡೀ ಭಾವವನ್ನು ತಮ್ಮೊಳಗೆ ಆವೇಶ ಮಾಡಿಕೊಂಡ್ರೆ ಮಾತ್ರ ಆ ಚಿತ್ರಣವನ್ನು ಕೊಡೋದಕ್ಕೆ ಸಾಧ್ಯ ಅನ್ನೋದು ನಮಗೆ ಇಷ್ಟೊತ್ತವರೆಗೂ ತಿಳಿದಿದೆ. ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಇವರು ಎಷ್ಟು ತಯಾರಿ ಮಾಡಿರಬೇಕು, ಎಷ್ಟು ಭಾವಗಳನ್ನು ತಾವು ಒಳಗಿಟ್ಟುಕೊಂಡು ಅದನ್ನು ಅನುಭವಿಸಿರಬೇಕು. DVG ಅವರು ಹೇಳ್ತಾರೆ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಕೇವಲ ಓದಿದ ಮಾತ್ರಕ್ಕೆ ಅದು ಬರೋದಿಲ್ಲ. ಇಡೀ ಆ ರಸಗಳಿಗೆಗಳನ್ನು ತಮ್ಮಲ್ಲಿ ಯಾವಾಗ ಆವೇಶ ಮಾಡಿಕೊಳ್ತಾರೆ ಆವಾಗಷ್ಟೇ ನಾವು ಇಂತಹ ಒಬ್ಬ ನಮ್ಮ ಕೈಲಾಸಂ ಅವರಿಗೆ ಒಂದು ಗುರುತಾಗಿ ನಾವು ಕೊಡಲಿಕ್ಕೆ ಸಾಧ್ಯ. ಅಂತಹ ಅದ್ಭುತ ವ್ಯಕ್ತಿ ಅವರ ಬಗ್ಗೆ ಪರಿಚಯ ಕೊಡುವಾಗ VC ಅವರ ಮೊಮ್ಮಗನಾದಂಥ ಇವರು ಇನ್ನೆಷ್ಟು ತಯಾರಿ ಅದೆಲ್ಲ ಜೀನ್ಸಲ್ಲಿ ಬಂದಿರುತ್ತೆ. ಒಂದು ಮೇರು ಪರ್ವತವನ್ನು ನೋಡಬೇಕು ಅಂದರೆ ಆ ಮೇರು ಪರ್ವತ ಏರಿದಂಥ ವ್ಯಕ್ತಿಗಳ ಸಹಚರ್ಯ ಇರಬೇಕು. ಆಗಷ್ಟೇ ತಾನೇ ನಮಗದರ ಅರಿವಾಗೋದು. ಇಲ್ಲಾಂದರೆ ಎಲ್ಲಿಂದ ಸಾಧ್ಯ? ಮೊದಲಿಗೆ
ಕೈಲಾಸಂ ಅವರು ಹಾಸ್ಯ, ಜೀವನ ಪೂರ್ತಿ ಹಾಸ್ಯ ಅಂದಾಗ್ಲೂ ಅಲ್ಲಿ ವ್ಯಾಸಪೀಠ ತಾಯಿದು. ತಾಯಿಯ ವ್ಯಾಸಪೀಠದ ಮೇಲೆ ತಮ್ಮ ಜ್ಞಾನವನ್ನು ತೆರೆದು ನೋಡಿಕೊಂಡವರವರು. ಹಾಗಾಗಿ ಎಲ್ಲಿ ಈ ಗುಣಗಳಿದೆಯೋ ಅಲ್ಲಿ ಅಂತರಂಗದಲ್ಲಿ ಮೇರು 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 ವಿಷಯಗಳೇ ಬರ್ತಾ ಇರುತ್ತೆ. ಹಾಗೆ ಸಂಗೀತಕ್ಕೆ ಮಾರು ಹೋದದ್ದು ಅವರು ಇಲ್ಲಿಯ ಭಾರತೀಯ ಪರಂಪರೆಯ ಮೇಜರ್ ಸ್ಕೇಲ್ ಏನಿದೆ ಶಂಕರಾಭರಣ, ಇದನ್ನೇ ಜಗತ್ತಿನಾದ್ಯಂತ ಎಲ್ಲರೂ ಮಾಡುವುದು. ಆ ಶಂಕರಾಭರಣದ ಸ್ಕೇಲನ್ನು ಇವರೆಷ್ಟು ಅರೆದು ಕುಡಿದಿದ್ರು ಅಂತಂದರೆ, ಯಾವ ರಾಷ್ಟ್ರದ ಯಾವ ಸ್ಕೇಲ್ ಆದ್ರೂ ಎಲ್ಲೂ ತಪ್ಪದೆ ಭದ್ರವಾಗಿ ಹಿಡಿತಾ ಇತ್ತು. ಆರೋಹಣ ಅವರೋಹಣ, ಹತ್ತಲಿಕ್ಕೂ ಗೊತ್ತು, ಇಳಿಲಿಕ್ಕೂ ಗೊತ್ತು ಜ್ಞಾನ ಮಾರ್ಗದಲ್ಲಿ. ಹಾಗಾಗಿ ಎಲ್ಲವನ್ನೂ ಹಿಡಿದಿಟ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಯಿತು. ಮತ್ತು ರಂಗದ ಮೇಲೆ ಸ್ತ್ರೀ ಪಾತ್ರಗಳನ್ನು ತಂದಂಥ ಮೇರು ವ್ಯಕ್ತಿ ಕೈಲಾಸಂ ಅವರು. ಅದು ತಮಾಷೆಯಾಗೆ ಕಂಡ್ರೂ ನಾಗತ್ತೆ ಹೇಳೋದು, ಜ್ಞಾನವಿಲ್ಲ ಅಂದ ಆ ಮನೆಯ ಹೆಸರಿಗೆ ಅಂತರಂಗದಲ್ಲಿ ಅಯ್ಯೋ ಎಷ್ಟೆಲ್ಲ ನೋಡಿದ್ರೂ ಇವ್ರಿಗಿನ್ನೂ ಜ್ಞಾನ ತಿಳ್ಕೊಳ್ಳಿಲ್ವಲ್ಲ ಅನ್ನೋ ಕೊರಗು ಆ ಪಾತ್ರದಲ್ಲಿರುತ್ತೆ. ತನ್ಮೂಲಕ ಅದು ಹಾಸ್ಯ ಅನಿಸಿದ್ರೂ ಅದೆಷ್ಟು ಕೊರತೆ ಅನ್ನೋದನ್ನು ಎತ್ತಿ 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 ತೋರಿಸಿಕೊಡ್ತಾ ಇದ್ರು. ಹೀಗೆ ಹಲವಾರು, ಇಷ್ಟೊತ್ತು ನೀವು ಕೇಳಿರೋದ್ರಿಂದ ಅದರ ವಿಮರ್ಶೆ ಬೇಕಾಗಿಲ್ಲ, ಹೇಳುವುದಿಷ್ಟೇ. ಅಂತರಂಗದಲ್ಲಿ ಸಮಾಜದ ಬಗ್ಗೆ ಕಳಕಳಿ ಯಾರಿಗಿರುತ್ತೋ ಅವರು ತಮ್ಮದೇ ಆದ ಒಂದು ವಿಶೇಷ ಛಾಪುನಿಂದ, ಅಂದರೆ ಮೃದಂಗದಲ್ಲಿ ಕೆಲವು ಏಟುಗಳಿವೆ, ಕೆಲವು ನಡೆಗಳಿವೆ, ಅವರು ನುಡಿಸಿದ ಮೇಲೂ ಎಷ್ಟೊತ್ತವರೆಗೂ ಅದು ಆ ಝೇಂಕಾರ ಕಿವಿನಲ್ಲಿ ಆ ಗುಂಗು ನಡೀತಾ ಇರುತ್ತೆ. ಹಾಗೆ ಕೈಲಾಸಂ ಅವರ ಛಾಪಿನ ಗುಂಗು ಸಂಗೀತವಾಗಿ ಸದಾ ನಮ್ಮನ್ನು ಕಾಡ್ತಾ ಇರುತ್ತೆ ಸಮಾಜದ ಪರವಾಗಿ. ಹೀಗೆ ಇಷ್ಟು ಉಪಕಾರ ಮಾಡಿದಂಥ ಶ್ರೀಯುತ ರಂಗನಾಥ್ ಅವರಿಗೆ, ಯಾಕೆಂದರೆ ಇವರು ಸ್ವತಃ ಕವಿ, ಸಾಹಿತಿ, ನಾಟಕಕಾರ, ಎಲ್ಲಕ್ಕಿಂತ ಹೆಚ್ಚಾಗಿ BSLನಲ್ಲಿ ಇದ್ದವರವರು. ಎಷ್ಟು ದೂರವಾಣಿ ಕರೆಗಳ ಮೂಲಕ ಇವರು ಎಷ್ಟು ಸಾಹಿತ್ಯನ ಶೇರ್ ಮಾಡ್ಕೊಂಡಿರಬೇಕು, ಅದೆಲ್ಲ ರೆಕಾರ್ಡ್ ಆಗಿಬಿಟ್ಟಿರುತ್ತೆ ಇವರಿಗೆ. ಹಾಗಾಗಿ ಇಂತಹ ಒಂದು ಉತ್ತಮ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ದತ್ತಿಯ ನ್ಯಾಸಕರ್ತರ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು, ಗೌರವವನ್ನು ನಮಸ್ಕಾರಪೂರ್ವಕವಾಗಿ ಅರ್ಪಿಸ್ತಾ, ಇದನ್ನು ಕೇಳಿದ ಮೇಲೆ ನಾವು ಇಂದಿನ ಸಮಾಜಕ್ಕೆ ಹೇಗೆ ತಯಾರಾಗಿರಬೇಕು ಅನ್ನೋದನ್ನು ಅಂದೇ ಕೊಟ್ಟಿರೋ ಸೂಚನೆ. ಪಲ್ಲವಿ ಅಲ್ಲಿದೆ, ಚರಣಗಳು ಈಗ ನಡೀತಾ ಇದೆ. ಹೀಗೆ ಜೀವನ ಸಂಗೀತ ಹೀಗೆ ಮುಂದುವರಿತಾ ಇರಲಿ. ಧನ್ಯವಾದಗಳು.